ಜಾಸ್ತಿ ಕರ್ರ ಅಲ್ಲಿ ಮಿತ್ತವರ ಜಾಸ್ತಿ ಬರ್ತಾರೆ. ಚಿಕ್ಕ ಪ್ರಾಯದ ಬಾಲಿ ಎದುರೇ ನಿನ್ನಂಗಪ್ಪ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಂಡಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಮೇಳದಲ್ಲಿ ವಾಸವಂತ ಶ್ರೀ ಮಹಾಗಣಪತಿ ಮತ್ತು ಮೇಳದಲ್ಲಿ ವಾಸವಂತ ಶ್ರೀ ಮಹಾಗಣಪತಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಂಡಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ
ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ಸೋಮನಾಥೇಶ್ವರ ದೇವರು, ಸ್ಥಳದಲ್ಲಿ ನೆಲೆಸಿದ ಶ್ರೀ ಸೋಮನಾಥೇಶ್ವರ ದೇವರು ಮತ್ತು ಶ್ರೀ ಸೋಮನಾಥೇಶ್ವರ ದೇವರು ನಮ್ಮಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಂಡಿರುವಂತಹ ಸಿರಿಮಡಿಗಲಿನ ಪ್ರಸಾದ ಮಹಾರಾಜ ಶ್ರೀಗಳದ ಕೊಡುತ್ತ ಸಂಪರ್ಷಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳದ ಕೊಡುತ್ತ ಸಂಪರ್ಷಟುಗಳಯ್ಯ ಅರ್ತಿಗಾರರ ಕುಶಾಲಗಳು ತನ್ನಗೆ ತಿಂಗಳಲ್ಲಿ ಹಬ್ಬದಲ್ಲಿ ಕೊಟ್ಟಂತಹ 63 ಬಟ್ಟೆ ಶಂಭು
ಅಂಬರು ಹರಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿಗು ಸೌದುರಿ ಅಂಬನಿಧಿಯ ಕೈ ಮುಗಿದೋ ಅಂಬುಜಾಲ ವಾಡಿಯರೆ ಪಾದಾಂಬುಜಕ್ಕೆ ಬಡು ಬಡು ಬಡಿಬೆ ಕಥಾ ನಿರಂಜನಮಯಿ ತತ್ವಮಯಿ ಚಿನ್ಮಯಿ ತತ್ವಾತೀತಮಯಿ ಪರಾತ್ಪರಮಯಿ ಮಾಯಾಮಯಿ ಶ್ರೀಮಯಿ ಸರ್ವೈಶ್ವರ್ಯಮಯಿ ಸದಾಶಿವಮಯಿ ಮಾಂ ಪಾಹಿ ಜಗನ್ಮಾತೆ. ಅಮ್ಮ, ನೀನೇ ನೀಡಿದ ಜ್ಞಾನದಿಂದ ಮೂಡಿದ ಸ್ತುತಿ ಕವನವನ್ನು ನಿನ್ನ ಪದತಲದಲ್ಲಿ ಸಮರ್ಪಿಸಿದ್ದೇವೆ ತಾಯಿ. ಕ್ಷಣ ಹೊತ್ತಿನ ಮೊದಲು ನಮ್ಮ ಅಸ್ತಿತ್ವವನ್ನು ಅರಿಯದೆ ಈ ನೀರ ಮೇಲೆ ನಾವು ಪರಿತಪಿಸುತ್ತಾ ಇದ್ದೆವು. ಆಗಲೇ ಅಶರೀರವಾಣಿಯಾಯಿತು. ಅದರ ಆದೇಶದಂತೆ ನಿನ್ನನ್ನು ಭಕ್ತಿಯಿಂದ ಭಜಿಸಿದರೆ ಈ ದಿವ್ಯ ರೂಪದಿಂದ ಕಂಗೊಳಿಸಿದ್ದೀಯ. ನಮ್ಮ ಮೊರೆಯ ಕರೆ ಕೇಳಿಸಿದೆ ತಾಯಿ. ನೀನು ಭಕ್ತಾಭೀಷ್ಟ ಫಲಪ್ರದಾಯಕಿ, ನೀನು ದಯಾಸಾಗರಿ. ಪ್ರಪತ್ತಿ ಭಕ್ತಿಯಿಂದ ನಿನ್ನ ಪಾದವನ್ನು ಮರೆಗೊಂಡಿದ್ದೇವೆ. ಎರಡೂ ಕೈಗಳನ್ನು ಜೋಡಿಸಿ ಶಿರದ ಮೇಲಿರಿಸಿ ನಿನ್ನನ್ನು ಸ್ತುತಿಸುತ್ತಾ ಇದ್ದೇವೆ. ಎರಡೂ ಕೈಗಳನ್ನು ಬಿಡಿಸಿ ನಿನ್ನ ಪದತಲದಲ್ಲಿರಿಸಿ ಬೇಡಿಕೊಳ್ಳುತ್ತಾ ಇದ್ದೇವೆ.
ರಕ್ಷಿಸು ರಕ್ಷಿಸು ರಕ್ಷಿಸು. ಅಮ್ಮ, ಎತ್ತ ನೋಡಿದರತ್ತ ಸರ್ವತ್ರ ವ್ಯಾಪ್ತವಾದಂತಹ ಗಾಢಾಂಧಕಾರ ಮತ್ತು ಅಪಾರ ಜಲರಾಶಿಗಳ ನಡುವೆ ನಮ್ಮ ಹುಟ್ಟಾಯಿತು. ಹುಟ್ಟಿನ ಪೂರ್ವಾಪರವನ್ನರಿಯದೆ ಅನಾಥ ಪ್ರಜ್ಞೆಯಿಂದ ಪರಿತಪಿಸುವ ಕಾಲದಲ್ಲಿ ಕೇಳಿಬಂದುದು ಪ್ರಣವ ಮಂತ್ರ. ಅದನ್ನೇ ಮತ್ತೆ ಮತ್ತೆ ಪುರಶ್ಚರಣ ಮಾಡಿದಾಗ ನಿನ್ನದಾದಂತಹ ದಿವ್ಯಮಂಗಲ ಮೂರ್ತಿಯ ದರ್ಶನವೂ ನಮಗೀಗ ಆಗುತ್ತಾ ಉಂಟು. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ನಮಗಿಂತಲೂ ಮೊದಲೇ ಇದ್ದವಳು ಮಾಯಾಸ್ವರೂಪಿಣಿಯು, ಆದುದರಿಂದ ನಿನ್ನನ್ನು ಆದಿಮಾಯ ಎನ್ನುವಂತೆ ಕರೆಯುತ್ತೇವೆ. ತಾಯೇ, ಯಾವ ಸತ್ಸಂಕಲ್ಪದಿಂದ ನಮ್ಮನ್ನು ಸೃಜಿಸಿರುವೆ, ನಾವುಗಳು ನಿನಗೋಸ್ಕರವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು, ಎಲ್ಲವನ್ನು ಪ್ರೀತಿಯಿಂದ ಅರುಹಿ ನಮ್ಮನ್ನು ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಗೋಚರಣಿ, ಇದೋ ನಿನ್ನಂತಹ ಪವಿತ್ರ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನಮ್ಮ. ತುಂಬಿರುವಂತಹ ಜಲರಾಶಿಯ ಮಧ್ಯದಲ್ಲಿ ಮೂರು ಮೂರ್ತಿಗಳಂತಹ ನಮ್ಮ ಸೃಷ್ಟಿ ಜನಿಸಿದ್ದೇನು ಸತ್ಯ ತಾಯಿ. ಆದರೆ ನಮ್ಮ ನೆಲೆಯೇನು ಬೆಲೆಯೇನು ಎಂಬುದನ್ನು ಯೋಚನೆ ಮಾಡುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕಣ್ಣುಗಳಿಗೆ ಗೋಚರವಾದುದು ನಿನ್ನ ಅಂಥ ದಿವ್ಯ ರೂಪ. ನಿನ್ನ ರೂಪವನ್ನು ಕಂಡಾಕ್ಷಣ ನಮ್ಮಲ್ಲಿರುವಂತಹ ಭಯವೆಲ್ಲವೂ ದೂರವಾಗಿ ಹೋಯಿತು. ಅಜ್ಞಾನವೆನ್ನುವಂತಹ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನವೆನ್ನುವಂತಹ ಜ್ಞಾನ ಜ್ಯೋತಿಯನ್ನೇ ಕರುಣಿಸಿದವಳು ನೀನಾಗಿದ್ಯಾ ತಾಯಿ. ಹಾಗಾಗಿ ನಮ್ಮೂವರನ್ನು ಸಾನುರಾಗದಿಂದ ಪೊರೆಯಬೇಕು ತಾಯಿ, ಪೊರೆಯಬೇಕು. ಜಯ 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 ಜಯ. ಹರಿಹರ ನಾಮ ಇಚ್ಛಾಶಕ್ತಿ ಸಂಯುಕ್ತವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ನಿಮ್ಮನ್ನು ಮುಂದಕ್ಕೆ ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ ನೀನೇ ಬ್ರಹ್ಮ. ಹಾಗೇ ಆಗಲಮ್ಮ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು. ಮಹಾಪ್ರಸಾದ. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಏನಮ್ಮ? ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಲೆಗೊಳಿಸಿದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸುಗುಣ ಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ನಿನ್ನ ಆಜ್ಞೆ ಶಿರೋಧಾರ್ಯವಮ್ಮ. ಮಗನೇ ವಿಷ್ಣು, ಜಗದ್ಧಾತ್ರಿ, ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ಜನನಿ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬಂದಿರಿ. ನಮಗೇನಾದರೂ ಕಷ್ಟವನ್ನು ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ಇದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. Yeah.
ಹರಿಹರರೇ, ಅಮ್ಮನಿಂದ ಅಜ್ಞಪ್ತರಾದಂತಹ ನಾವುಗಳು ಭವಿತವ್ಯದ ಕಲ್ಪಕಾರ್ಯಕ್ಕೆ ಸನ್ನದ್ಧರಾಗುವ ಸಂದರ್ಭ ಅಮ್ಮನ ಮಾತುಗಳನ್ನೇ ಮತ್ತೆ ಮತ್ತೆ ನನ್ನಲ್ಲಿ ಮನನ ಮಾಡಿಕೊಂಡು ಅಷ್ಟಾಗುವಾಗ ಕೆಲವಷ್ಟು ವಿಚಾರಗಳನ್ನು ಅರ್ಥವಿಸಿಕೊಂಡವರಿದ್ದೇನೆ. ಏನಯ್ಯ ಅಲ್ಲ, ನಿಮಗೂ ಆಗಿರಬಹುದು. ಆದರೆ ನನ್ನ ಅನುಭವವನ್ನು ನಿಮ್ಮಲ್ಲಿ ಹಂಚಿಕೊಂಡಾಗ ನಿಮ್ಮ ಅನುಭವವು ನನಗೆ ಪ್ರಾಪ್ತವಾಗ್ತದೆ. ಆ ಕಾರಣದಿಂದಾಗಿ ಮೊದಲು ಮುಂದೆ ಬಂದು ನಿಮ್ಮನ್ನು ನುಡಿಸುತ್ತಾ ಇದ್ದೇನೆ. ಅಮ್ಮ ನಾಡಿದುದು ಹೇಗೆ? ಸೃಷ್ಟಿ ಸ್ಥಿತಿ ಲಯಗಳನ್ನು ತಕ್ಕಂತಹ ತ್ರೈವಿಭಾಗ ಕರ್ತವ್ಯಗಳು ತ್ರಿಮೂರ್ತಿಗಳಾದ ನಿಮ್ಮಿಂದ ಒಂದು ಕಲ್ಪಕಾಲದವರೆಗೆ ನಡೆಯಬೇಕು. ಈ ಪೂರ್ವದಲ್ಲಿ ನಡೆದಿತ್ತು. ಹಾಗಿದ್ದರೆ ಇತಿಹಾಸ ಪರಿಭ್ರಮಣ ಚಕ್ರದಲ್ಲಿ ಒಂದು ಅರವಾಗಿ ನಾವು ಈ ಕಾಲದಲ್ಲಿ ಆಯ್ಕೆ ಮಾಡಲ್ಪಟ್ಟಿದ್ದೇವೆ ಮಾತೆಯಿಂದ ಎನ್ನುವುದು ಸ್ಪಷ್ಟ. ಈ ಸೃಷ್ಟಿ ಸ್ಥಿತಿ ಲಯಗಳಿಂದ ನನಗನ್ನಿಸುವಂತೆ ನಮಗೇನೂ ವಿಶಿಷ್ಟವಾದಂತಹ ಲಾಭ ಸಂಪಾದನೆ ಇಲ್ಲ. ಆದರೆ ಅದೇ ಅಮ್ಮನ ಆಶಯವಾಗಿದ್ದರೆ ಆಕೆಗೆ ಅದರಿಂದ ಸಂತೋಷವಾಗುತ್ತದೆ ಎನ್ನುವುದು ಸ್ಪಷ್ಟ. ತಾನು ಪಡೆಯುವಂತಹ ಸಂತೋಷದಲ್ಲಿ ತನ್ನವರಿಗೂ ಒಂದಿಷ್ಟು ಕಾರ್ಯಭಾಗವನ್ನು ಕೊಟ್ಟು ಅವರು ಹೃಷ್ಟಮಾನಸರಾಗುವಂತೆ ಅಮ್ಮ ಪ್ರಸನ್ನಳಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಹೋದ ಕಲ್ಪದಲ್ಲಿ ಈ ಸಕಲವೂ ಲಯವಾಗಿದೆ. ಹೀಗೆ ಹೇಗಿರಬಹುದು ಎನ್ನುವಂತೆ ಯೋಚಿಸಿದರೆ ಭೂಮಿಯು ನೀರಿನಲ್ಲಿಯೂ, ನೀರು ಅಗ್ನಿಯಲ್ಲಿಯೂ, ಅಗ್ನಿಯು ವಾಯುವಿನಲ್ಲಿಯೂ, ವಾಯುವು ಆಕಾಶದಲ್ಲಿಯೂ, ತದನಂತರದಲ್ಲಿ ಈ ಸಮಗ್ರ ಸಮುಚ್ಚಯವು ಆ ಪರಾಶಕ್ತಿಯಲ್ಲಿ ಪರಬ್ರಹ್ಮ ತತ್ವದಲ್ಲಿ ಲೀನವಾಗಿ ಹೋದ. ಈಗ ಮತ್ತೆ ಅದನ್ನು ಆಕೆ ಒಂದಷ್ಟನ್ನು ಹೊರಗಡೆ ಇದ್ದಾಳೆ, ಮುಂದಿನದಕ್ಕೆ ನಮ್ಮನ್ನು ನೇಮಿಸಿದ್ದಾಳೆ. ಆ ರೀತಿಯಾಗಿ ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚಶೇಷಗಳನ್ನೇ ಹಿಡಿದು ಭವಿತವ್ಯದ ಕಲ್ಪಕಾರ್ಯಕ್ಕೆ ಬೇಕಾದಂತಹ ಸಕಲವನ್ನು ನಾನು ಸೃಜನೆ ಮಾಡಬೇಕು, ಅರ್ಥಾತ್ ಅದನ್ನು ಪ್ರಕಟಪಡಿಸಬೇಕಾಗ್ತದೆ. ಇಂತಹ ಹೊಣೆಗಾರಿಕೆಯ ಕಾರ್ಯವನ್ನು ಹಿರಿಯವನಾದಂತಹ ನನಗೆ ನಿರ್ವಹಿಸುವುದಕ್ಕೆ ಕೊಟ್ಟು ಹರಿಯು ಪಾಲನೆಯನ್ನು ಮಾಡುತ್ತಾ ಅನುಸರಿಸುವುದು, ಹರನು ಅದನ್ನು ನಿಗ್ರಹ ಮಾಡುತ್ತಾರ ಅದನ್ನು ಅನುಸರಿಸುವುದು ಎನ್ನುವಂತಹ ಒಪ್ಪಂದ ಉಂಟಲ್ಲ, ಇದು ಭವಿತವ್ಯದ ಕಾರ್ಯಭದ್ರತೆಗೆ ಬಹಳ ಶ್ರೇಷ್ಠವೂ ಜ್ಯೇಷ್ಠವೂ ಆಗಿದೆ. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಸೃಷ್ಟಿಯೇ ಘನವಾದುದು ಏನನ್ನುತ್ತೀರಿ? ಅಷ್ಟೊಂದು ಘನವಲ್ಲ
ಇದ್ದೇನೆ ಹೇಳು. ನಾನು ನನ್ನ ಮಾತೇ ಮಾರ್ತನಿಗೊಂಡಂತೆ ಹಾ. ನೀನು ನನ್ನ ಹತ್ರ ಕೇಳಿದ್ದು ಅದನ್ನು ಅಲ್ವೋ? ಅಮ್ಮ ಬಂದ ಮೇಲೆ ಹಾ. ಅವಳ ಅಭಯವಚನವನ್ನು ಕೇಳುತ್ತಾ ಓ. ಎಲ್ಲ ಯೋಗ್ಯತೆ ಅಧಿಕಾರಗಳು ಪ್ರಾಪ್ತವಾಗಿದೆ. ಹೌದಯ್ಯ. ಅದು ಆದ ಮೇಲೂ ಕೂಡ ಹಾ. ನೀನು ಹೀಗೆ ಮಾಡುವಾಗ ಹಾ. ನನಗೆ ನಗೆ ಬರ್ತಾ ಇದೆ. ನಗೆ ಅಂದ್ರೆ ಒಂದು ಹಾಸ್ಯ ಪ್ರಹಸನವಾಗಿ ನನಗದು ಕಾಣಿಸ್ತದೆ. ಹೇಗೋ? ಸೃಷ್ಟಿ, ಸ್ಥಿತಿ, ಲಯ ಹಾ. ಈ ಮೂರು ಕೆಲಸಗಳು ಯಾರೂ ಇಲ್ಲಿ ಪೂರ್ಣ ಜ್ಞಾನಿಗಳಲ್ಲ. ಸೃಷ್ಟಿಯ ವಿಷಯದಲ್ಲಿ ನೀನು, ಪಾಲನೆಯ ವಿಷಯದಲ್ಲಿ ನಾನು, ಹಾ. ಲಯದ ವಿಷಯದಲ್ಲಿ ಇವನು ಜ್ಞಾನಿಗಳೇ. ಹಾ. ಆದ ಕಾರಣ ನಮ್ಮ ಜ್ಞಾನ ಅಪೂರ್ಣ, ಹಾ. ಅರೆಬರೆ ಜ್ಞಾನ ಯಾವತ್ತೂ ಅಜ್ಞಾನ. ಹಾ. ಆದ್ದರಿಂದ ವಾ. ಅದನ್ನು ಸ್ಥಾಪಿಸುವುದಕ್ಕೆ ಹೋಗುವುದಷ್ಟು ಸಮುಚಿತವಲ್ಲ ಅಂತ ನನ್ನ ಎಣಿಕೆ. ಹಾ. ಈಗ ನಿನಗೆ ಅಮ್ಮ ಕೊಟ್ಟಂತಹ ರಜೋಗುಣದ ಪ್ರಭಾವದಿಂದ ಓ. ನಿನ್ನ ಸೃಷ್ಟಿ ಏನು ಅಂತ ವ್ಯಾಖ್ಯಾನಿಸುವುದಕ್ಕೆ ನೀನು ಹೊರಟಿ. ಹೋ. ನನಗಮ್ಮ ಸತ್ವಗುಣ ಕೊಟ್ಟಿದ್ದಾಳೆ. ಹಾ. ಅದರಲ್ಲಿ ನಾನು ಕಂಡ ಬಗೆಯನ್ನು ಹೇಗೆ? ನೀನು ಕೇಳಬೇಕು. ನಿಶ್ಚಯವಾಗಿ. ಸೃಷ್ಟಿ ಎಂದರೆ ಪ್ರಕಟಣೆ. ಹಾ. ಸೃಜ ವಿಸರ್ಜನೆ ಎಂಬ ಧಾತುವಿನಂತೆ ಹೋ. ಸೃಷ್ಟಿ ಎಂಬ ಶಬ್ದಕ್ಕೆ ಹಾ. ವಿಸರ್ಜನೆ ಎಂಬ ಅರ್ಥವಲ್ಲದೆ ಹಾ. ನಿರ್ಮಾಣ ಎಂಬ ಅರ್ಥ ಇಲ್ಲ. ಅಲ್ಲವೇ ಅಲ್ಲ? ಆದ್ದರಿಂದ ಹಾ. ಕಳೆದ ಕಲ್ಪದಲ್ಲಿ ಏನೆಲ್ಲೋ ಇತ್ತೋ ಹಾ. ಅದನ್ನೆಲ್ಲ ತೋರಿಸುವ ಕೆಲಸ ಮಾತ್ರ ನಿನಗೆ. ಹಾ. ಹಾಗಿದ್ರೆ ಸ್ಥಿತಿ ಅಂದರೆ ಏನು? ಏನು? ಇರುವಿಕೆ ಅಂತ ಅರ್ಥ. ಹಾ. ಅಮ್ಮನ ಮಾತು ಕೇಳು. ಹಾ. ಕಳೆದ ಕಲ್ಪದಲ್ಲಿ ಏನು ಲಯವಾಗಿತ್ತೋ ಓ. ಅದನ್ನು ಮರುನಿರ್ಮಾಣದ ಕೆಲಸ ಮಾಡುವುದು ನಿಮ್ಮ ಹೊಣೆ. ಹಾ. ಅಮ್ಮ ಹೇಳಿದ್ದು ಅದನ್ನು ತಾನೆ. ಹೌದು. ಅಂದ್ರೆ ಇತ್ತು, ಹಾ. ಈಗಲೂ ಇದೆ. ಇದೆ. ಆ ಇದ್ದುದನ್ನು ತೋರಿಸಬೇಕು. ಹೋ. ಹಾಗಿದ್ರೆ ಸ್ಥಿತಿ ಎಂದರೆ ಇರುವಿಕೆ ಹಾ. ಎಂಬ ಆ ಶಬ್ದ ಅರ್ಥ ಇದೆಯಲ್ಲ, ಹೌದು. ಅದೇ ವಿಶಾಲವಾದ ಅರ್ಥವ್ಯಾಪ್ತಿ ಉಳ್ಳದ್ದು ಅಂತ ನಾನು ಅಂದುಕೊಂಡಿದ್ದೇನೆ. ಹಾ. ಕಡಲಿನ ಬಣ್ಣ ನೀಲ, ಆಕಾಶದ ಬಣ್ಣ ನೀಲ, ಹ್ಮ್. ನನ್ನ ಮೈ ಬಣ್ಣ ನೀಲ. ಏನಿದರ ಅರ್ಥ? ಏನು? ಆಕಾಶದ ಅನಂತ ವ್ಯಾಪ್ತಿಯಲ್ಲಿ ಈ ಕಡಲಿನ ಆಳ ಹರಹುಗಳಲ್ಲಿ ಹಾ. ನಾನು ವ್ಯಾಪ್ತನಾಗಿದ್ದೇನೆ ಎಂಬುದೇ ಅದರ ಅರ್ಥ. ಆಹಾ. ವಿಷ್ಣು ಎಂಬ ಶಬ್ದದ ಅರ್ಥಕ್ಕೂ ವ್ಯಾಪ್ತ ಎಂದೇ ಅರ್ಥ. ಹಾ. ಹಾಗಾದರೆ ಹಾ. ಸೃಷ್ಟಿ ಎಂದರೆ ಕೇವಲ ಅಭಿವ್ಯಕ್ತಿ, ಹಾ. ಸ್ಥಿತಿ ಎಂದರೆ ಇಡೀ ಕಲ್ಪದಲ್ಲಿ ಅದನ್ನು ಕಾಪಾಡುವಂತಹ ಹೊಣೆಗಾರಿಕೆ ಉಳ್ಳದ್ದು. ಹಾ. ಆ ಬಳಿಕ ಇವನ ಲಯ. ಹಾ. ಅಮ್ಮನ ಮಾತಿನ ಧ್ವನಿಯಲ್ಲಾದರೂ ಓ. ಶ್ರೇಷ್ಠ ಕನಿಷ್ಠ ಇದ್ದ ಹಾ. ಇರ್ಲಿಲ್ಲ ತಾನೆ. ನಾನೊಂದು ಪ್ರಶ್ನೆಯನ್ನು ಅಮ್ಮನ ಹತ್ರ ಕೇಳಿದ್ದೆ. ಹಾ. ಕಷ್ಟ ಬಂದ್ರೆ ಏನ್ ಮಾಡಬೇಕು ಅಂತ. ಓ. ಬ್ರಹ್ಮ ಇದ್ದಾನೆ ಅಂತ ಅಮ್ಮ ಹೇಳಲಿಲ್ಲ. ಹಾ. ಆ ಪ್ರಶ್ನೆಯ ಅರ್ಥ ಏನು ಗೊತ್ತಾ? ಏನು? ನನ್ನಲ್ಲಿ ದೂರದೃಷ್ಟಿ ಇದೆ ಅಂತ. ಓ. ಒಬ್ಬ ಮಹಾನಾಯಕನಿಗೆ ಹಾ. ದೂರದೃಷ್ಟಿ ಇರಬೇಕು. ಹಾ. 100 ವರ್ಷದ ಬಳಿಕ ಏನಾಗ್ತದೆ ಅಂತ ಈಗ ಗೊತ್ತಿರಬೇಕು. ಹಾ. ಅಂತವ ಮಾತ್ರ ಮಹಾನಾಯಕನಾಗುವುದಕ್ಕೆ ಸಾಧ್ಯ. ಹಾ. ಆ ನಾಯಕತ್ವ ನನ್ನಲ್ಲಿದೆ ಎಂಬ ಧ್ವನಿ ಅಮ್ಮನ ಮಾತಿನಲ್ಲಿ ಇತ್ತು. ಓಹೋ. ಏನು ಹೇಳು? ಹಾ. ಮಗನೇ ನೀನು ಪಾಲಿಸು. ಹಾ. ಪಾಲಿಸುವ ಕೆಲಸ ಯಾರಿಗೆ? ಯಾರಿಗೆ? ಅರಸನಿಗೆ ತಾನೆ. ಹಾ. ಆದ್ದರಿಂದ ಹಾ. 3 ಮಂದಿಗಳಲ್ಲಿ ಒಬ್ಬ ನಾಯಕ ಬೇಕು ಅಂತ ಆದ್ರೆ ಹಾ. ಅಮ್ಮನ ಮಾತಿನ ಧ್ವನಿಯಂತೆ ನಾನಾಗುವುದಕ್ಕೆ ಸಾಧ್ಯ. ಓ. 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 ಮತ್ತೆ ನೀನಲ್ಲ. ಹಾ. ನೀನು ಕೇವಲ ಸೃಷ್ಟಿಕರ್ತ. ಹಾ. ಇಡೀ ವಿಶ್ವವನ್ನು ಪಾಲಿಸುವ ಹೊಣೆ ನನ್ನ ಪಾಲಿಗೆ ಇದೆ. ಹಾ. ಆದ್ದರಿಂದ ನಾನೇ ಶ್ರೇಷ್ಠ. ಏನಂತೀಯ? ಒಳ್ಳೆದಾಯ್ತು, ಒಳ್ಳೆದಾಯ್ತು. ನೋಡೋಣ. ಹರನಂದನ ಕ್ಷಣ ಸರಿದಿಲ್ಲ ಭಜನೋ ಪುರಿಯೋ ಭಜನ ಶ್ರೇಷ್ಠನೋ ಹರಿಹರನೆಂಬರ್ ಭೇದವಿಲ್ಲದೆ ಹರಿಹರನೆಂಬರ್ ಭೇದವಿಲ್ಲದೆ ಎರಗಬಗೆಯೋ ಹರನಂದನ ಕ್ಷಣ ಸರಿದಿಲ್ಲ ಭಜನೋ ಪುರಿಯೋ ಭಜನ ಶ್ರೇಷ್ಠನೋ ಪುರಿಯೋ ಭಜನ ಶ್ರೇಷ್ಠನೋ ಸರಿ ಸರಿ. ಯಾವುದು ಸರಿ? ಒಂದರ್ಥ ಅಲ್ಲಿ ನೀನಾಡಿದಂತಹ ಮಾತು ಸರಿ, ಹಾ. ಇನ್ನೊಂದರ್ಥ ಅಲ್ಲಿ ಇವ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ. ಆರಂಭ ಮಾಡುವಾಗ ಎಣಿಸಿದೆ, ನಿನಗೆ ನಾನು ಲೆಕ್ಕಕ್ಕೆ ಇಲ್ವ ಹ, ಅಂತೂ ಇದ್ದೇನೆ ಅಂತ ಇಟ್ಟುಕೊಂಡಿದ್ದೆ. ಅದು ಪ್ರಧಾನವಾದನ್ನು ಮತ್ತೆ ಮಾಡಬೇಕು. ಹ. ಹಾಗಿದ್ದರೆ ನೀನು ಏನೋ ಒಂದು ಕಾರ್ಯಕ್ಕೆ ಮುಂದುವರಿದಿದ್ದಿ ಅಂತ ನಾನು ಅಭಿಪ್ರಾಯಿಸುತ್ತೇನೆ. ಖಂಡಿತ. ನೋಡುವ ನಿನ್ನ ಕಾರ್ಯಕ್ರಮ ಹೇಗುಂಟು. ಸರಿಯೇ, ನನ್ನ ಅಂತಹ ಲಯದ ಕೆಲಸವಾಗಲಿ ಅವನ ಅಂತಹ ಸೃಷ್ಟಿಯ ಕೆಲಸವಾಗಲಿ ಯಾವುದು ಘನ ಅಲ್ಲ. ನಿನ್ನ ಅಂತಹ ಪಾಲನೆ ಕೆಲಸವೇ ಶ್ರೇಷ್ಠ ಎಂಬುದನ್ನು ಈ ಹೊತ್ತಿಗೆ ನಾನು ಕೂಡ ಒಪ್ಪಿಕೊಂಡವನಿದ್ದೇನೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡಬೇಕು ಅಂತ ಇದ್ದೆ. ಹ. ಅಪ್ಪ ಮತ್ತು ಅಮ್ಮನನ್ನು ತಗೊಳ್ಳಿ. ಹ್ಮ್. ಅಪ್ಪನೂ ದೊಡ್ಡವನೇ, ಹ. ಅಮ್ಮನೂ ದೊಡ್ಡವನೇ. ಹೌದು. ಇಬ್ಬರಲ್ಲಿ ಯಾರು? ಅಮ್ಮ. ಅಮ್ಮ ತಾನೆ. ಹೌದು. ಅದಕ್ಕೆ ತಾನೇ ದ್ವಂದ್ವ ಸಮಾಸದಲ್ಲಿ ಮಾತಾ ಪಿತೃ ಅಂತ ಹೇಳು. ಮೊದಲು ಅಮ್ಮನ ಹೆಸರು. ಯಾಕೆ ಹೇಳು? ಯಾಕೆ? ಅಪ್ಪ ಅಂತ ಹೇಳಿಸಿಕೊಳ್ಳುವುದಕ್ಕೆ
ಆದ್ರೆ ಅಮ್ಮನಾಗುವುದಷ್ಟು ಸುಲಭ ಅಲ್ಲ. ಅವನು ಕೊಟ್ಟದ್ದನ್ನು ಹೊಟ್ಟೆಯೊಳಗೆ ಇಟ್ಕೊಳ್ಬೇಕು, ಬೆಳೆಸಬೇಕು, ಪ್ರಪಂಚದ ಬೆಳಕನ್ನು ತೋರಿಸಬೇಕು, ಮಗು ಸ್ವತಂತ್ರವಾಗಿ ನಡೆಯುವವರೆಗೆ ಅಮ್ಮನ ಹೊಣೆ ಎಷ್ಟು ದೊಡ್ಡದು. ಮತ್ತೆ ಆದ್ದರಿಂದಲೇ ಅಮ್ಮ ಸತ್ರೆ ಮಾತ್ರ ಮಕ್ಕಳು, ಅಪ್ಪ ಸತ್ರ ಆಗುವುದಿಲ್ಲ, ಅಮ್ಮನೇ ದೊಡ್ಡವರು. ಹೌದು. ಹಾಗಾಗಿ ನಿನ್ನ ಕೆಲಸವೇ ಶ್ರೇಷ್ಠ ಎಂಬುದಾಗಿ ಒಪ್ಪಿಕೊಂಡಂತಹ ನಾನು ಈ ಹೊತ್ತಿಗೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನಾಯ್ತು? ಹರಿಹರಲ್ಲಿ ಭೇದ ಇಲ್ಲ ಎಂಬುದನ್ನು ಲೋಕಮುಖಕ್ಕೆ ತೋರಿಸಲಿಕ್ಕೆ ಬೇಕಾಗಿ ನಾನು ನಿನ್ನಲ್ಲಿ ಜನಕವಾಗಿದ್ದೇನೆ. ಹರಿ 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 ಹರಿಹರನು ನೀವಿರುವ ನರಕವಾಗಿರಿ. ಏನು ಬ್ರಹ್ಮ ಹೆದರು? ನಿಶ್ಚಯವಾಗಿಯೂ ಇಲ್ಲ. ಹೆದರಿಸುವುದಕ್ಕಾಗಿ ಮುಂದೆ ಬಂದಿದ್ದೇನೆ. ಮತ್ತು ನಿಲ್ಲಿಸಿ ಆಗಿದೆ. ಮೈಬಲವನ್ನೇ ಮುಂದೆ ಮಾಡಿಕೊಂಡು ನಿಮ್ಮಲ್ಲಿ ಸಂಘರ್ಷವನ್ನು ಕೊಟ್ಟು ಸಮರದಲ್ಲಿ ಸೋಲಿಸಿ ನಾನು ದೊಡ್ಡವನು ಎಂದು ಹೇಳಿಸ್ತೇನೆ. ವಾಗದಿ ಫಲವಿಲ್ಲ ಶೋಧನೆಯಿಲ್ಲದೆ ತಿಳಿಯುವ ಹೋದ ಚಿನ್ನದ ಗುಣಾವಗುಣಗಳನ್ನು ತಿಳಿಯಬೇಕಿದ್ದರೆ ಸ್ವರ್ಣಕಾರನೇ ಆಗಬೇಕು. ಹೌದೌದು. ಮೂಲಿಕೆಗಳಲ್ಲಿರತಕ್ಕಂತಹ ಔಷಧೀಯ ಗುಣಗಳನ್ನು ತಿಳಿಯಬೇಕಿದ್ದರೆ ವೈದ್ಯನೇ ಆಗಬೇಕು. ಹಾಗೆಯೇ ಆ ಹರ ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನನ್ನ ಹೊಟ್ಟೆ ಒಳಗೆ ಸೇರಿದ. ಓಹೋ, ಇದರಿಂದ ನಿನಗೆ ಸಿಟ್ಟು ಬಂತು, ಬಾರದ ಇದ್ದಿತ್ತು, ಜಗಳಕ್ಕೆ ಮುಂದಾದೆ. ಇನ್ನೂ ಅದೇ ನನ್ನ ಒಂದು ಗ್ರಹಿಕೆ ಇದೆ ಬ್ರಹ್ಮ. ಏನು? ತರ್ಕದಿಂದಾಗಲಿ ಆ? ಜಗಳದಿಂದಾಗಲಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ನಿನಗೆ ಅದಕ್ಕೊಂದು ಉದಾಹರಣೆಯನ್ನು ನಾನು ಕೊಡಬಲ್ಲೆ. ಏನು? ವಿಷ ಇರ್ತದೆ. ಆ. ಮಾತು ಬಲ್ಲವ ತನ್ನ ವಾಗ್ಜಾಲವನ್ನು ಬೀಸಿ ವಿಷವನ್ನು ಅಮೃತ ಅಂತ ವಾದಿಸಬಹುದು, ಸಾಧಿಸಬಹುದು. ಆಗ್ತದೆ. ಆದರೆ ಅದೇ ವಿಷವನ್ನು ಆ ಮಾತುಗಾರ ಕುಡಿದರೆ ಅವ ಸಾಯಲೇಬೇಕು ಅಲ್ವಾ? ಹಾಗೆ ಗಟ್ಟಿಗನೊಬ್ಬ ಆ. ತನ್ನ ಸುತ್ತಮುತ್ತ ಇರುವವರನ್ನು ಹೆದರಿಸಿ ಇದು ವಿಷ ಅಲ್ಲ ಅಮೃತ ಅಂತ ಹೇಳಿಸಬಹುದು. ಅದೇ ಗಟ್ಟಿಗ ಆ ವಿಷ ಪ್ರಾಶನ ಮಾಡಿದ್ರೆ ಅವ ಬದುಕಿ ಉಳಿಯಲಾರ. ಅವನ ಮೈಯ ಮತ್ತೆ ಗಟ್ಟಿ ಆಗ್ತದೆ. ಹಾಗಿದ್ರೆ ಅವ ಜಗಳ ಮಾಡಿದ್ದು ಎಲ್ಲಿಗೆ ಹೋಯಿತು? ಆ. ಆಚೆ ಅವನು ಮಾತಾಡಿದ್ದು ಎಲ್ಲಿಗೆ ಹೋಯಿತು? ಅದಕ್ಕೆ ನಾನು ಹೇಳಿದ್ದು, ಏನು? ತರ್ಕವಾಗಲಿ ಜಗಳವಾಗಲಿ ಯಾವತ್ತೂ ಸತ್ಯವನ್ನು ನಿಷ್ಕರ್ಷೆ ಮಾಡಲಾರದು. ಅದನ್ನು ಬಿಟ್ಟು ಮೂರನೆಯದಾದ ಒಂದು ದಾರಿಯನ್ನು ನಾವು ಕಂಡುಕೊಳ್ಳಲೇಬೇಕು. ಮುಖ್ಯವಾಗಿ ಈ ಸಂಘರ್ಷದ ಈ ಮನಕಷಾಯದ ಉಗಮ ಎಲ್ಲಿ ಅಂತ ನಾವು ಅನ್ವೇಷಣೆಯನ್ನು ಮಾಡಬೇಕಾಗಿ ಮಾಡಿದರೆ ನನಗನ್ನಿಸಿದ್ದು ಹೀಗೆ. ಹೇಗೆ? ಇಲ್ಲಿ ಪರಸ್ಪರ ಅರ್ಥೈಸುವಿಕೆಯ ಕೊರತೆ ಉಂಟು ಅಂತ. ನಿನ್ನನ್ನು ನೀನು ತಿಳ್ಕೊಂಡಿದ್ದಿ, ನನ್ನನ್ನು ನೀನು ತಿಳ್ಕೊಂಡಿದ್ಯಾ? ನಿನ್ನನ್ನು ನಾನು, ನನ್ನನ್ನು ನೀನು ಇಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ಕ್ಲೀಶೆ ಕ್ಲೈವ್ಯಗಳಿಗೆ ಅವಕಾಶ ಇಲ್ಲ. ಅದಕ್ಕಾಗಿ ನಾನೊಂದು ದಾರಿಯನ್ನು ಕಂಡುಕೊಂಡಿದ್ದೆ. ಕಳೆದ ಕಲ್ಪದಲ್ಲಿ ಏನೆಲ್ಲ ಲಯವಾಗಿತ್ತು ಅದನ್ನು 3 ಮಂದಿಗಳಲ್ಲಿ ಅಮ್ಮ ಹಂಚಿ ಇಟ್ಟಿದ್ದಾಳೆ. ಅದನ್ನು ನೋಡುವುದಷ್ಟೇ ಕೆಲಸ ತಾನೆ. ನಿಜ. ಇದಕ್ಕಾಗಿ ನಮಗೆ ಅನುಮಾನ ಪ್ರಮಾಣವೋ ಉಪಮಾನ ಪ್ರಮಾಣವೋ ಅರ್ಥಾಪತ್ತಿ ಪ್ರಮಾಣವೋ ಬೇಕಾಗಿಲ್ಲ. ಪ್ರತ್ಯಕ್ಷ ಪ್ರಮಾಣವನ್ನೇ ಅನುಸರಿಸೋಣ. ಒಳ್ಳೆ. ನಿನ್ನ ಹೊಟ್ಟೆಯೊಳಗೆ ನಾನು ಹೋಗುವುದು, ನನ್ನ ಹೊಟ್ಟೆಯೊಳಗೆ ನೀನು ಬರುವುದು, ಅಲ್ಲಿ ಇರುವುದನ್ನೆಲ್ಲ ನೋಡುವುದು. ಯಾರಲ್ಲಿ ಯೋಗ್ಯತೆ ಇದೆ ಅದನ್ನು ಪ್ರಾಂಜಲವಾಗಿ ಒಪ್ಪಿಕೊಳ್ಳುವುದು.
ಅಮ್ಮನ ಮಕ್ಕಳಲ್ಲಿ ನೀನು ದೊಡ್ಡವನಾದರೆ ನಾನು ದೊಡ್ಡವನ. ಅದೌದು, ಕಣ್ಣಾರ ಕಂಡ ಮೇಲೆ ಹೌದು ಅಂತಾರೆ, ನಾನು ಒಪ್ಪಿಕೊಂಡೆ. ನಮ್ಮದು ಸೇವೆ ತಾನೆ ಅಮ್ಮನದ್ದು. ಹೌದು. ಕೈಕಾಲು ಗಟ್ಟಿ ಇರುವವರೆಗೆ ಮಾಡುದು, ಎಲ್ದಿದ್ರೆ ಅಂತ ಉಂಟು ನಮ್ದು. ಹಾ. ಅದಿತಾ ಯಾರು ಹೋಗೋಣ ನೋಡೋಣ. ಹೊಟ್ಟೆಗೆ. ದಾರಿ ಯಾವುದಾದರೇನು ನಮಗೆ ಪರಿಣಾಮ ಬೇಕಾದು. ಹೌದು. ಈಗ ಹೇಗೆ ಆದೀತಾ ಹೀಗೆ ಆದೀತಾ ಯಾರು ಅದು ಅಲ್ಲ, ಇದಾದೀತು ಹಾಗೆಂದುಕೊಂಡು ನಾನು ಯಾವ ಪರೀಕ್ಷೆಗೂ ಹೆದರುವವನಲ್ಲ. ಆದ್ದರಿಂದ ಮೊದಲು ನನ್ನನ್ನೇ ಪರೀಕ್ಷೆಗೆ ಕೊಟ್ಟುಕೊಂಡರೆ ಆಯ್ತು. ಇಕೋ. ಸರಿ. ಹೆಸರೇ ಬ್ರಹ್ಮ. ಬ್ರಹ್ಮ ಅಂದರೆ ಏನು? ಬೃಹತಿ ಇತಿ ಬ್ರಹ್ಮ. ದೊಡ್ಡದು ಯಾವುದುಂಟು ಅದು ಬ್ರಹ್ಮ. ದೊಡ್ಡವನು ಯಾರು ಅವನು ಬ್ರಹ್ಮ. ಈಗ ಒಪ್ಪಿಕೊಳ್ಳಿಕ್ಕಾಗುವುದು ಒಂದು ಜಿಗುಟು ಹಠ. ಈ ಹಠಮಾರಿತನವನ್ನು ಹೊಡಿಗಟ್ಟುವುದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಅವಕಾಶ ಅವನೇ ಕಲ್ಪಿಸಿಕೊಟ್ಟಿದ್ದಾನೆ. ನನ್ನ ಉದರಸ್ಥನಾಗಿರುವ ಹರಸಹಿತನಾದಂತಹ ಹರಿಯನ್ನು ಹೊರಬರಲಾಗದ ಹಾಗೆ ಅಲ್ಲಿಯೇ ತಡೆ ಹಿಡಿಯುವುದಕ್ಕಾಗಿ ನವದ್ವಾರಗಳನ್ನು ದಿಗ್ಬಂಧನ ಮಾಡಬೇಕು. ಒಂದು ತೊಡಕುಂಟಲ್ಲ, ನನ್ನ ಅಸ್ತಿತ್ವಕ್ಕಾಗಿ ಒಂದು ದ್ವಾರದ ಮುಖೇನ ನಾನೇ ಉಸಿರಾಡಿಕೊಂಡಿರಬೇಕಾಗ್ತದೆ. ಆದರೆ ಅದಕ್ಕೆ ಬಳಸಿದಂತಹ ದ್ವಾರವನ್ನು ಅವನು ಹೊರಬರುವುದಕ್ಕೆ ಬಳಸಿಕೊಂಡರೆ ನನ್ನ ಯೋಜನೆ ವಿಫಲವಾಗ್ತದೆ. ಹೇಗೆ ಮಾಡೋಣ? ನಾವು ಉಸಿರಾಡಿಕೊಂಡಿದ್ದರೂ ಅಡ್ಡಿ ಇಲ್ಲ, ನಮ್ಮದೇ. ಆದ್ದರಿಂದ ನಿಕೃಷ್ಟವಾದಂತಹ ಅಧೋದ್ವಾರವನ್ನು ತೆರೆದಿಟ್ಟು ಹರಿಯು ಅದೇ ದ್ವಾರದ ಮುಖೇನ ಹೊರಬಂದಾಗ ಅದೇ ವಿಚಾರವನ್ನು ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಅನುಕೂಲವಾಗುವಂತೆ ಅಧೋದ್ವಾರವನ್ನು ತೆರೆದಿಟ್ಟು ಹರಿಯ ಬರವಿನ ನಿರೀಕ್ಷೆಯಲ್ಲಿದ್ದೇನೆ. ರಹಸ್ಯವನ್ನು ಅರಿಯುವ ಅವಕಾಶ ತಾನಾಗಿ ಪ್ರಾಪ್ತವಾಗಿದೆಯಲ್ಲ. ಆದ್ದರಿಂದಲೇ ಎಲ್ಲವನ್ನೂ ಕೂಲಂಕಷವಾಗಿ ನೋಡುತ್ತಾ ಸಾಗುತ್ತಿದ್ದೇನೆ. ಅಬ್ಬಾ, ಈ ಸೃಷ್ಟಿಯಲ್ಲಿ ಹೀಗೂ ಇದೆಯಲ್ಲ. ಕ್ಷಣ ಕ್ಷಣಕ್ಕೆ ಹೊಸತನ್ನು ಪ್ರಕಟಪಡಿಸುವ ಸೃಷ್ಟಿ ಯಾವತ್ತೂ ತನ್ನ ಪೂರ್ಣ ರಹಸ್ಯವನ್ನು ಬಿಟ್ಟುಬಿಡುವುದೇ ಇಲ್ಲ. ಈ ಬ್ರಹ್ಮ ಜೀವಜಾಲಗಳ ದೇಹಗಳನ್ನು ಹೇಗೆ ನಿರ್ಮಾಣ ಮಾಡುತ್ತಾನೆ ಎಂಬುದರತ್ತ ನನ್ನ ಕುತೂಹಲ. ಓಹೋ, ಪಂಚಭೂತಗಳ ಸಂಯೋಜನೆಯಿಂದ ಈ ಕೆಲಸ ನಡೆಯುತ್ತದೆ. ಶಬ್ದಾತ್ಮಕವಾದಂತಹ ಆಕಾಶ, ಗಂಧಾತ್ಮಕವಾದಂತಹ ಪೃಥ್ವಿ, ರಸಾತ್ಮಕವಾದಂತಹ ನೀರು, ರೂಪಾತ್ಮಕವಾದಂತಹ ಅಗ್ನಿ, ಸ್ಪರ್ಶಾತ್ಮಕವಾದಂತಹ ಗಾಳಿ. ಈ ಪಂಚಭೂತಗಳ ಸಂಯೋಜನೆಯಿಂದ ಜೀವಿಗಳ ದೇಹ ನಿರ್ಮಾಣ ಆಗುತ್ತದೆ. ಮಣ್ಣಿನ ಅಂಶ ಅಧಿಕವಾದರೆ ಭೂಮಿಯಲ್ಲಿ ವಾಸಿಸುವ ಭೌತದೇಹಿಗಳ ಸೃಷ್ಟಿ. ತೇಜಸ್ಸಿನ ಅಂಶ ಅಧಿಕವಾದರೆ ದಿವ್ಯ ತೈಜಸ ದೇಹಧಾರಿಗಳಾದಂತಹ ದೇವತೆಗಳ ಸೃಷ್ಟಿ. ಬಹಳ ಚೆನ್ನಾಗಿದೆ. ಈಗ ನಾನು ಹೆಚ್ಚೋ ಇವನು ಹೆಚ್ಚೋ ಎಂಬ ತೌಲನಿಕ ಸಮೀಕ್ಷೆಯೊಂದು ಆಗಲೇಬೇಕಲ್ವಾ? ಸೂಕ್ಷ್ಮವಾಗಿ ಎಲ್ಲವನ್ನೂ ನೋಡುತ್ತಾ ಇದ್ದೇನೆ. ಬೀಜ ರೂಪದಿಂದ ಇಲ್ಲಿ ಎಲ್ಲವೂ ಇದೆ. ಕೆಲವು ಘನವಾಗಿದೆ, ಕೆಲವು ದ್ರವವಾಗಿದೆ. ಆದರೆ ಒಂದಕ್ಕೂ ಚೈತನ್ಯ ಇಲ್ಲ. ಚೈತನ್ಯ ಇಲ್ಲದೆ ಹೋದರೆ ವಿಕಾಸವಾಗುವುದು ಹೇಗೆ? ಗಂಡಿನಲ್ಲಿ ಶುಕ್ರ ಇರ್ತದೆ, ಹೆಣ್ಣಿನಲ್ಲಿ ಆರ್ತವ ಇರ್ತದೆ. ಶುಕ್ರ ಆರ್ತವಗಳ ಸಂಯೋಗದಿಂದ ಹೊಸತೊಂದು ಜೀವರಾಶಿಯ ಉದಯವಾಗುತ್ತದೆ. ಹೆಣ್ಣಿನ ಜೀವ ಬಿಂದುವಿನೊಳಗೆ ಶುಕ್ರಕಣ ಸೇರಿದರೆ ಸಾಲದು, ಅದು ವಿಕಾಸಗೊಳ್ಳಬೇಕು ಅಂತಂದರೆ ಅಲ್ಲೊಂದು ಚೈತನ್ಯಾಂಶ ಪ್ರವೇಶ ಆಗಲೇಬೇಕಲ್ವ? ಅದು ಯಾರು ಅಂತ ನೋಡಿದರೆ ನಾನೇ ಆಗಿದ್ದೇನೆ. ಬೀಜದೊಳಗೆ ವೃಕ್ಷ ಹೇಗೆ ಮೊದಲೇ ಇರುತ್ತದೆಯೋ ಹಾಗೆಯೇ ಈತನ ಸೃಷ್ಟಿಯಲ್ಲಿ ನಾನು ವ್ಯಾಪಿಸದೆ ಹೋದರೆ ಅದು ವಿಕಾಸಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಇವನಿಗಿಂತ ಹೆಚ್ಚಿನ ಯೋಗ್ಯತೆ ನನಗಿದೆ ಅಂತಾಯಿತಲ್ಲ. ಇದನ್ನು ಅವನಿಗೆ ಹೇಳೋಣ ಅಂತ ನಾನು ಮೇಲೆ ಏರಿದ್ದು. ಎಲ್ಲ ಬಾಗಿಲುಗಳನ್ನು ಮುಚ್ಚಿದ್ದಾನೆ. ದಾರಿ ಹುಡುಕುತ್ತಾ ನಾನು ಕೇಳಿದರೆ ಅಲ್ಲೊಂದು ಬೆಳಕು ತೋರುತ್ತಾ ಇದೆ. ದಾರಿ ಯಾವುದು ಅಂತ ನೋಡಿದರೆ ಅದು ದ್ವಾರ. ಬಹಳ ಚೆನ್ನಾಗಿದೆ. ದಾರಿ ಯಾವುದಾದರೆ ಮಹಾಪುರುಷರು ಯಾವ ದಾರಿಯಿಂದ ಹೋಗಿದ್ದಾರೆ ಎಂಬುದು ಮುಖ್ಯ ಅಲ್ಲ, ಯಾಕಾಗಿ ಹೋಗಿದ್ದಾರೆ ಇದೇ ಮೊದಲ ಪ್ರಶ್ನೆ. ಆದ್ದರಿಂದ ಬೆಳಕನ್ನು ವಿಲಕ್ಷಿಸಿ ಹೊರನಡೆಯುತ್ತೇನೆ.
ತಪಸ್ಸಿಗೆ ಪೂರಕವಾದ ಮೂಲ ದ್ರವ್ಯಗಳೆಲ್ಲ ಅಲ್ಲಿ ನಿಕ್ಷೇಪಿಸಲ್ಪಟ್ಟಿವೆ. ಅದು ಮತ್ತೊಂದು ವಿಶೇಷ ಕಂಡದಯ್ಯ, ಏನನ್ನು ಎಲ್ಲಿ ನೋಡಿದರಲ್ಲಿ ಬೆಳಕು ಬೆಳಕು ಬೆಳಕು. ಆ, ನಾವು ನೋಡುವ ನಾಮರೂಪಾತ್ಮಕವಾದ ಪ್ರಪಂಚ ಇದೆಯಲ್ಲ, ಅವೆಲ್ಲವೂ ಬೆಳಕಿನ ವಿವಿಧ ವಿನ್ಯಾಸಗಳು ಎಂದು ನಾನು ಗ್ರಹಿಸಿಕೊಂಡೆ. ಓಹೋ. ಬೆಳಕು ಇರಬೇಕು ಅಂತ ಇದ್ರೆ ಅದಕ್ಕೊಂದು ತತ್ವವಾಗಿ ಹಿನ್ನೆಲೆಯಾಗಿ ಅಗ್ನಿ ಇರಲೇಬೇಕಲ್ವಾ? ಬೇಕು ಬೇಕು. ಅಗ್ನಿಗೆ ಹಿರಣ್ಯರೇತಃ ಅಂತ ಒಂದು ಹೆಸರಿದೆ. ಹಾ. ಈ ಕಾರಣಕ್ಕಾಗಿ ನಿನ್ನನ್ನು ನಾನು ಹಿರಣ್ಯ ಗರ್ಭ ಅಂತ ಕರೆಯುತ್ತೇನೆ. ಒಳ್ಳೆಯದಾಗಿ ನನ್ನ ಯೋಗ್ಯತೆಯನ್ನು ಸಾರ್ದು. ಹ. ಹಾಗೆ ನಿನಗೂ ಒಂದು ಮರಳಿ ಕೊಡುವುದಕ್ಕೆ ನಾನು ಸಿದ್ಧ ಮಾಡಿಟ್ಟಿದ್ದೆ. ಏನು? ನನ್ನ ದೇಹದ ಅಧೋದ್ವಾರದಿಂದಲೇ ನೀನು ಹೊರಬಂದೇ ಆದ ಕಾರಣ ಹಾ, ನಿನಗಿನ್ನು ಮುಂದಕ್ಕೆ ಅಧೋಕ್ಷಜನೆಂದು ಹೆಸರು. ಅದೇನು ಇನ್ನು ನಿನ್ನ ಸರದಿ ಬಾ. ನಿಕೋ ಸಿದ್ಧನಿದ್ದೇನೆ, ಕೊಡುದಾರಿ. ಅಷ್ಟಾದರೂ ತೊಂದರೆ ಕೊಡೋಣ ಅಂತ ಕೆಲವರ ಅಭ್ಯಾಸ ಇದೆ. ತಾವಂತೂ ನೆಮ್ಮದಿಯಲ್ಲಿ ಇರುವುದಿಲ್ಲ, ಇನ್ನೊಬ್ಬರಿಗೂ ಅದು ಸಿಗಕೂಡದು. ಸದ್ಯ ಪೀಡೆ ತೊಲಗಿತಲ್ಲ, ಇವನನ್ನು ಹೊಟ್ಟೆಯೊಳಗೆ ಹಿಡಿದಿಟ್ಟುಕೊಳ್ಳಬೇಕು. ಆಗ ಬ್ರಹ್ಮನ ಕಡೆಯವರು ಒಂದು ಪ್ರಶ್ನೆ ಮಾಡಬಹುದು. ಬ್ರಹ್ಮನು ರಜೋಗುಣ ಭೂಯಿಷ್ಠ, ಅವನು ಹಾಗೆ ಮಾಡಿದ್ದಾನಾದರೆ ಸತ್ವಗುಣ ಸಂಪನ್ನನಾದಂತಹ ವಿಷ್ಣು ಯಾಕೆ ಹೀಗೆ ಮಾಡಿದ? ಪ್ರತೀಕಾರ ಸಾತ್ವಿಕತೆಗೆ ಶೋಭಿಸುತ್ತದೆ. ಪ್ರಶ್ನೆಯೇನೂ ಸಹಜವಾಗಿದೆ, ಆದರೆ ಇದು ಪ್ರತೀಕಾರ ಅಲ್ಲ. ರಕ್ಷಣಾಕರ್ತೃವಾಗಿ ನಾನು ನೀಡತಕ್ಕ ಶಿಕ್ಷಾರೂಪದ ಶಿಕ್ಷಣ. ಅಂದರೆ ಯಾರು ಅಹಂಕಾರವನ್ನು ತಾಳುತ್ತಾನೋ ಆತ ಸೃಷ್ಟಿಕರ್ತನಾದ ಬ್ರಹ್ಮನಾದರೂ ಸರಿಯೇ, ಅವನಿಗೆ ಬಂಧನ ತಪ್ಪಿದ್ದಲ್ಲ ಎಂಬ ಪಾಠವನ್ನು ಲೋಕಮುಖಕ್ಕೆ ಸಾರುತ್ತಾ ನನ್ನ ಯೌಗಿಕ ಸಾಮರ್ಥ್ಯದಿಂದ ನನ್ನ ದೇಹದ 9 ದ್ವಾರಗಳನ್ನು ಬಿಡಿಗೊಳಿಸಿ ಆತನ ಪ್ರತೀಕ್ಷೆಯಲ್ಲಿ ಹರಿಯುಗರದ ಪರೀಕ್ಷೆಗೆ ತೊಡಗಿದಂತಹ ನನಗೆ ಗೋಚರವಾಗುತ್ತಿರುವುದೇನು? 1, 2, 5, 10, 100, 1000, ಲಕ್ಷ, ಕೋಟಿ 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 ಸಂಖ್ಯಾತವಾದಂತಹ ಅಸಂಖ್ಯ ಬ್ರಹ್ಮಾಂಡಗಳು ಹರಿಯುಗರದಲ್ಲಿ ಬೀಜ ಸ್ವರೂಪದಲ್ಲಿ ರಂಜಿಸುತ್ತಾ ಅಷ್ಟೇ ಮಂದಿ ಬ್ರಹ್ಮಶಂಕರರು ಪ್ರತಿಯೊಂದರಲ್ಲಿಯೂ ಇದ್ದಾರೆ. ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಇಷ್ಟೊಂದು ಸಂಖ್ಯಾಕವಾದ ಸಮಗ್ರ ವಿಶ್ವಗಳನ್ನು ತನ್ನೊಳಗೆ ಇರಿಸಿಕೊಂಡಿದ್ದರೂ ಈತನಾದರೂ ಸಮಚಿತ್ತದಿಂದ ಇರುವಂತಹ ಪರಿಯನ್ನು ಕಾಣುವಾಗ ಅಬಾಬಾ, ಈತನ ಧಾರಣಾ ಸಾಮರ್ಥ್ಯವೇ ಅಚ್ಚರಿಯಾಗಿ. ಆದರೆ ಒಂದು ಸಂಶಯವು ಪೂರ್ಣವಾಗಿ ತೀರ್ಮಾನವಾಗಲಿಲ್ಲವಾದ್ದರಿಂದ ಮತ್ತಷ್ಟು ಚಿಂತನೆ ಮಾಡುತ್ತಲೇ ಇದ್ದೇನೆ. ಎಷ್ಟು ಹುಡುಕಿದರೂ ಹರಿ ಎನ್ನುವವನ ಇರವೇ ಯಾಕಿರಬಹುದು, ಏನಿರಬಹುದು ಎನ್ನುವಂತೆ ಯೋಚಿಸಿದಾಗ ಗೊತ್ತಾಗುವುದು ಒಂದೇ. ಕಲ್ಪಗಳಿಗೂ ಹರಿಬ್ರಹ್ಮರು ಇಂದ್ರಾದಿ ದೇವತೆಗಳು ಪ್ರತಿಯೊಬ್ಬರೂ ಬದಲಾಗುತ್ತಾ ಇರುತ್ತಾರೆ. ಆದರೆ ಹರಿಯು ಮಾತ್ರ ಹಾಗಲ್ಲ. ಆತನು ಆದಿಯಿಂದ ಪ್ರಕೃತದಲ್ಲಿಯೂ ಭವಿತವ್ಯದಲ್ಲೂ ಒಬ್ಬನೇ ಒಬ್ಬನಾಗಿರುವುದು. ಹರಿ ಎನ್ನುವುದು ನನ್ನ ಜೊತೆಗಿನ ಒಂದು ವ್ಯಕ್ತಿತ್ವವಲ್ಲ, ಅದೊಂದು ಶಕ್ತಿ. ಹರಿ ಎನ್ನುವುದೊಂದು ತತ್ವ. ಆ ತತ್ವವೇ ಈ ಜಗತ್ತಿನ ಸಮಗ್ರ ಆದಿಮೂಲವಷ್ಟು. ಈತನು ಮಹಾತ್ಮನಿದ್ದಾನೆ, ಈತನು ಪುರಾಣ ಪುರುಷನಿದ್ದಾನೆ. ಅಮೋಘನು ಅನನ್ಯನೂ ಆದಂತಹ ಈ ಮಹಾಮಹಿಮನನ್ನು ಯಾಕಷ್ಟಿತ್ತೊಂದು ಹಿರಿತನವನ್ನು ಬಯಸಿ ಬೈದಿದ್ದೇನೆ, ಭಂಗಿಸಿದ್ದೇನೆ, ನಿಂದಿಸಿದ್ದೇನೆ ಎನ್ನುವ ಪಶ್ಚಾತ್ತಾಪ ನನಗಾಗುತ್ತದೆ. ಕಾಣಬಾರದೆ ಶ್ರೀ ಅಖಿಲವಾದಂತಹ ಐಶ್ವರ್ಯ, ಧೃತಿ, ಯಾವುದೇ ಕಾಲದಲ್ಲಿಯೂ ಸಮಚಿತ್ತವನ್ನು ಕಳಕೊಳ್ಳದೇ ಇರುವಂತಹ ಕ್ಷಮತೆ, ಮತಿ, ಯಾವುದು ಏನು ಹೇಗೆ ಎಂಬಿತ್ಯಾದಿಗಳನ್ನು ನಿರ್ಣಯಿಸುವಂತಹ ಧಾರಣಾ ಸಾಮರ್ಥ್ಯ, ಪ್ರಭಾವ, ದರ್ಶನ ಮಾತ್ರದಿಂದಲೇ ಅನ್ಯರನ್ನು ತನ್ನೊಳಗೆ ಪ್ರಕಾಶ, ಆದ್ಯಂತವಾದಂತಹ ಬೆಳಕಿಗೆ ಈತನೇ ಮೂಲ ಸ್ವರೂಪನಿದ್ದಾನೆ. ಹಾಗೆಯೇ ಪ್ರತಾಪ, ಈ ಬಲವನ್ನು ಎದುರಿಸಿ ನಿಲ್ಲುವಂತಹ ಮತ್ತೊಂದು ಶಕ್ತಿ ಬ್ರಹ್ಮ
ಬ್ರಹ್ಮಾಂಡದಲ್ಲಿಯೇ ಇರುವುದಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಈ 6 ಗುಣಗಳನ್ನು ಯಾವಾಗಲೂ ಹೊಂದಿದ್ದಾನೋ ಅವನನ್ನು ಭಗವಂತ ಭಗವಾನ್ ಎಂಬುದಾಗಿ ಋಷಿ ಜನರು ಕೊಂಡಾಡುತ್ತಾ ಇದ್ದಾರೆ. ಇಂತಹ ಭಗವಂತನಾದ ವಾಸುದೇವನನ್ನು ಬೈದೆ ಭಂಗಿಸಿದೆ ಎನ್ನುವಂತಹ ಅಪರಾಧಿ ಭಾವ ನನ್ನನ್ನು ಕಾಡುತ್ತಾ ಇದೆ. ಇದಕ್ಕೊಂದು ಪರಿಮಾರ್ಜನವಾಗದೇ ಇದ್ದಲ್ಲಿ ಭವಿತವ್ಯದಲ್ಲಿ ನನಗೆ ಏಳಿಗೆ ಇಲ್ಲ. ಅವನ ಸರ್ವೋತ್ತಮತ್ವವನ್ನು ಒಪ್ಪಿಕೊಳ್ಳಬೇಕೆನ್ನುವುದಕ್ಕಾಗಿ ಆದಿಯನ್ನು ಹುಡುಕುತ್ತಾ ಹೋಗುವುದಕ್ಕೆ ಮುಂದುವರಿದರೆ ನಾನು ನಡೆದಂತೆಯೇ ದಾರಿಯೇ ವಿಸ್ತರಿತವಾಗುತ್ತದೆಯೇ ವಿನಃ ತಲುಪಬೇಕಾದಂತಹ ಗುರಿ ದೊರಕುತ್ತಾ ಇಲ್ಲ. ಸಂಗ್ರಹವಾಗಿ ಹೇಳುವುದಿದ್ದರೆ ನಾನು ಅವನ ಉದರದಲ್ಲಿ ಬಂದಿಯಾಗಿದ್ದೇನೆ. ಈ ಬಂಧ ವಿಮೋಚನವಾಗಬೇಕು ಎಂದಿದ್ದರೆ ಆದಿಮಾಯಾದೇವಿಯ ಕಾರುಣ್ಯ ಬೇಕು. ಹಾಗಾಗಿ ಭಕ್ತಿ ಪುರಸ್ಸರವಾಗಿ ಅವಳನ್ನೇ ಪ್ರಾರ್ಥಿಸುತ್ತೇನೆ. ಗೋತಾಯೇ ಆದಿಮಾಯೇ ನನ್ನನ್ನು ಕಾಯೇ. ಸ್ಮರಿಸಿ ಭಕ್ತಿಯುಳಾದಿ ಮಾಯ ಹರಿಯನ ಕಮಲನಾನದಿ ಮೆರವ ಪಥಗೋಚರಿಸಿ ಹೊರಟಾಕ್ಷಣವಿ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆ ಮೆರೆಸಿ ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಗೊಂದು ಕಾಬೆರಳಿರಿಸಿ ಬಾಯೊಳಗೆ ಸದ್ಯಕ್ಕೆ ಬರುವ ಲಕ್ಷಣಗಳನ್ನು ಕಾಣಿಸುತ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ವಿಚಿತ್ರ ಪರಿವರ್ತನೆ ನನ್ನಲ್ಲಿ ಉಂಟಾಗ್ತಾ ಇದೆಯಲ್ಲ. ಒಂಥರ ಆಲಸ್ಯ, ತಂದ್ರ, ನಿದ್ರೆ ನನ್ನನ್ನು ಆವರಿಸುತ್ತಾ ಇದೆ. ಯಾಕೆ ಹೀಗೆ? ತಮೋಗುಣಿಯಾದ ರುದ್ರ ನನ್ನನ್ನು ಸೇರಿದ ಪ್ರಭಾವ ಇರಬಹುದೇ? ಅಲ್ಲ, ಇನ್ನಾವ ಮಾಯೆಯ ಮುಸುಕು, ನಾನಂತೂ ಗ್ರಹಿಸಲಾರೆ. ಹೀಗಿರಬಹುದೇ? ಆಗ ಧನಾರ್ಣ ಸಂಘರ್ಷ ನಡೆಯುತ್ತಾ ಇತ್ತು. ಈಗ ಅದಿಲ್ಲ. ಧನಾರ್ಣ ವಿರುದ್ಧಮುಖಿಯಾಗಿ ಸಂಘರ್ಷಕ್ಕೆ ಒಳಗಾದರೆ ತಾನೇ ಶಕ್ತಿಯ ಸಂಚಯನವಾಗುವುದು. ಈಗ 3 ಮಂದಿಗಳು ಇಲ್ಲಿ ಒಟ್ಟಾಗಿದ್ದೇವೆ. ಆದ್ದರಿಂದಲೇ ಈ ತಾಟಸ್ಥ್ಯ ಅಂತ ಅಂದುಕೊಂಡಿದ್ದೇನೆ. ನಿದ್ರೆ ಬರ್ತಾ ಇದೆ. ಒಂದು ಇನ್ನೊಂದನ್ನು ಸೇರುವುದು ಯೋಗ ಅಂತ ಅನಿಸಲ್ಪಡುತ್ತದೆ. ನಾವು 3 ಮಂದಿಗಳು ಒಟ್ಟು ಸೇರಿದಾಗ ಬಂದ ಈ ನಿದ್ರೆಗೆ ಯೋಗ ನಿದ್ರೆ ಎಂದು ಹೆಸರಿಸಬಹುದು. ಏನು ಎಲ್ಲಾದರೂ ಕೈಕಾಲು ಬಿಟ್ಟು ಮಲಗಿಕೊಳ್ಳಬೇಕು ಅಂತ ಮನಸ್ಸು. ಎಲ್ಲಿ ನೋಡುವುದರಲ್ಲಿ ನೀರೇ ನೀರು, ಜಾಗವೇ. ಅಲ್ಲೊಂದು ಆಗದಲ್ಲೇ ತೇಲಿ ಬರುತ್ತಾ ಇದೆ. ಬ್ರಹ್ಮನ ಸೃಷ್ಟಿಯ ಆರಂಭ ಆಗಿಲ್ಲ ಅಂದರೆ ಇದು ನಮ್ಮ ಅಮ್ಮನ ಸಂಕಲ್ಪ ಸೃಷ್ಟಿ ಇರಬೇಕು. ಮಲಗುವುದಕ್ಕೆ ಅದೇ ಜಾಗ ಸರಿ. ಚಿಕ್ಕದಾದ ಆಲದೆಲೆಯ ಗಾತ್ರಕ್ಕೆ ಸರಿಯಾಗಿ ನನ್ನೀ ದೀರ್ಘವಾದ ದೇಹವನ್ನು ಕುನಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿಟ್ಟು ಸೀಪುತ್ತಾ ನಾನು ಮಲಗಬೇಕು. ಅದಕ್ಕೊಂದು ಅರ್ಥ ಇದೆ. ನಡೆ ಮತ್ತು ನುಡಿ ಒಂದೇ ತೆರನಾಗಿರಬೇಕೆಂಬುದೇ ಅದರ ಸಾಂಕೇತಿಕವಾದಂತಹ ಅರ್ಥ. ಹೀಗೆ ಯೋಗ ನಿದ್ರೆಯಲ್ಲಿ ಬರುತ್ತಲಾಗಮನಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದುಕೊಂಡಿರುತ್ತ ನಾದಿಸೆ ನೋಡೆ ಮೆರೆದ ಪರಿಶೋಭಿಸುತ್ತಲವ ಹರಿಯ ಬದಲುಗಳವು ಸ್ಮರಿಸುತ್ತೆ ಭಕ್ತಿಯುಳು ಶ್ರೀಹರಿ ನಾಭಿಯಲ್ಲಿ ಕಂಡುಬಂದಂತಹ ಬೆಳಕಿನ ಹಾದಿಯನ್ನು ಹಿಡಿದು ಹೊರಬಂದರೆ ನಾಭಿಯಿಂದ ಮೇಲೆತ್ತಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆಯಲ್ಲಿ ಬಲಭಾಗ, ಎಡಭಾಗ, ಹಿಂಭಾಗ, ಮೇಲ್ಭಾಗಗಳಿಂದ ಮತ್ತೆ ಶಿರಗಳು 4 ಮೂಡಿ ಬಂದು ನಾನು ಪಂಚವದನನಾದ. ಇದೆಲ್ಲವೂ ಹರಿಮಹಿಮೆ ಎಂಬುದಾಗಿ ತಿಳಿದುಕೊಂಡ ನಾನು ಕೈ ಮುಗಿದು ಕಾಲಿಗೆರಗೋಣವೆಂದು
ಪಾದದ ಕಡೆಗೆ ನೋಡಿದರೆ ಏನದೊಂದು ವಿಶೇಷ ವಿಚಿತ್ರ ವಿಸ್ಮಯ. ಈ ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುರಿಸಿ ಪುಟ್ಟ ಬಾಲ ಮುಕುಂದ ಸ್ವರೂಪದಿಂದ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಮುಗುಳ್ನಗೆಯೊಂದಿಗೆ ಸುಖನಿದ್ದೆಯಲ್ಲಿದ್ದಾನೆ. ಈ ದಿವ್ಯವೂ ಭವ್ಯವೂ ಆದಂತಹ ಸ್ವರೂಪವನ್ನು ಕಾಣುವಾಗ ನನ್ನೊಳಗೆ ಹುದುಗಿಕೊಂಡಿದ್ದಂತಹ ಅಹಂಕಾರಾದಿ ಸಕಲ ಕೆಲವಿಷಗಳು ನನ್ನನ್ನು ತೊರೆದು ಹೋಗುವ ಭಾವ ನನ್ನ ಅನುಭವಕ್ಕೆ ಬರುತ್ತಾವು. ನೀರ ಮೇಲೆ ಮಲಗಿರುವ ಈ ನಾರಾಯಣನನ್ನು ಈಗಲೇ ಎಪ್ಪಿಸಿದ್ದೇನೆಂದಾದರೆ ಆತನ ನಿದ್ರಾಭಂಗದ ಬೆಸಗಿದ ದೋಷವೂ ನನಗೆ ಸಂಘಟಿಸಿಕೊಳ್ಳುತ್ತದಾದ್ದರಿಂದ ಅವನೆಚ್ಚರಗೊಳ್ಳುವವರೆಗೂ ಭಕ್ತಿಯಿಂದ ಅವನ ನಾಮಾವಳಿಗಳನ್ನು ಸ್ಮರಿಸುತ್ತಾ ಇರುತ್ತೇನೆ. ಅಚ್ಯುತ ಅನಂತ ಗೋವಿಂದ. ಕಿರುಬೆರಳಿನಲ್ಲಿ ಹೊರಗಡೆ ಸುತ್ತಲಿ
ತಿಳಿಯದಾಯಿತು ನಡೆಯುತ್ತಲಿರುವುದು ಜಲಮಯವಾಗಿ ಹೊರತು ಕಣಿತ ಆಶ್ಚರ್ಯ. ಕತ್ತಲೆ ಆವರಿಸಿಕೊಂಡಿರುವಂತಹ ಜಲರಾಶಿ. ಈ ಮಧ್ಯೆ ನಾನು ಅರ್ವ ಇದ್ದೇನೆ. ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು ಒಂದು ಅರ್ಥವಾಗುವುದಿಲ್ಲ. ತಿಳಿಬೇಕೇನೋ ಕುತೂಹಲಾತ್ಮಕವಾಗುತ್ತಾ ಉಂಟು. ಯಾರಲ್ಲಿ ಕೇಳುವುದು, ಯಾರಿದ್ದಾರೆ ಶೋಧನೆ ಮಾಡಬೇಕು. ನೀರ ಮೇಲೆ ಹೆಜ್ಜೆ ಇಡುತ್ತಾ ನಡೆಯುತ್ತಾನೆ. ನಿನಗೆ ನೀನು ಯಾರಂತ ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ. ಹಾಗಾದ್ರೆ ಇಬ್ಬರ ಪರಿಸ್ಥಿತಿ ಒಂದೇ. ಒಟ್ಟಾಗಿ ಇರೋಣವೇ? ಈಗ ತಾನೇ ಸಿಕ್ಕಿದ್ದು, ಒಟ್ಟಾಗಿರುವಣ. ಅದು ಆಗುದಿಲ್ಲ. ಸಂಬಂಧ ಮಾಡುವ. ಸಂಬಂಧ? ಹೌದು. ಇಷ್ಟು ಬೇಗ ಸಂಬಂಧ? ಈ ಸಂಬಂಧ ಎಲ್ಲ ಉಳಿಲಿಕ್ಕಿಲ್ಲ. ಉಳಿಸುವ ಪ್ರಯತ್ನ ಮಾಡುವ. ಹೌದಾ? ಮತ್ತೆ ಅದು ಹೇಗೆ? ಪರೀಕ್ಷೆ ಮಾಡಿ ಸಂಬಂಧ ಮಾಡಿದ್ರೆ. ಪರೀಕ್ಷೆಯಲ್ಲಿ ಸಂಬಂಧವ? ಹೌದು. ಅದು ಹೇಗೆ? ಅದು ಉಳಿಯುತ್ತದೆ ಕೊನೆಯವರೆಗೆ. ಹೌದಾ? ನಾನು ಪರೀಕ್ಷೆ ಮಾಡ್ತೇನೆ. ಹತ್ತಿರ ಬಾ. ಎಲ್ಲ ಅಷ್ಟೇ ಸಾಕು. ಸಾಕ? ನನಗೆ ಆಗುವುದಿದ್ದರೆ ಮತ್ತೆ ಮಾತ್ರ ನಿನ್ನನ್ನು ಹತ್ತಿರ ಸೇರಿಸುವುದು. ಇಲ್ಲೋ ಎಂತಾಯ್ತು? ಆಗದದೆಲ್ಲ ಕೈ ಆಗ್ತದೆ. ಗಟ್ಟಿ ಗಟ್ಟಿ. ದೇಹ ಗಟ್ಟಿ. ದೇಹ ಗಟ್ಟಿ. ನಿನ್ನದ್ದು. ನನ್ನದು. ನನಗಾದೀತು. ನಿನಗಾದೀತ? ಪ್ರೀತಿ, ಹ. ವಾತ್ಸಲ್ಯ, ಹ. ಪ್ರೇಮ ಎಲ್ಲಿ ಬಂದಿದ್ದಾಳ? ಹುಡುಕದೆ ಅಂತದ್ದು. ಅದೇ ಪ್ರೇಮ. ಹೊರಗಿಂದಲ್ಲ, ಮತ್ತೆ ಒಳಗಿಂದ. ಒಳಗಿನ ಪ್ರೇಮ ಹುಟ್ಟಿಕೊಂಡದ್ದು. ಆಹಾ. ಇದು ಹೇಗೆ ಬಲ್ಲೆಯ? ಹೇಗೆ? ತಮ್ಮ ನಾನು ತಮ್ಮ. ಹಾಗಾದ್ರೆ ನಿನ್ನನ್ನು ಕೂಡ ಪರೀಕ್ಷೆ ಮಾಡಬೇಕು. ಆಯ್ತು. ಹತ್ತಿರ ಬಾ. ಸಾಕು. ನಿನ್ನನ್ನು ಪರೀಕ್ಷೆ ಮಾಡಬೇಕಾದ್ರೆ ಅಲ್ಲೇ ನಿಲ್ಬೇಕು ನೀನು. ಆಯ್ತು. ನೋಡ್ತೇನೆ. ಇದಾಗ್ಲಿಕ್ಕಿಲ್ಲ ಸಂಬಂಧ. ಸಂಬಂಧ ಆಗ್ಬೇಕಾದ್ರೆ ನಾನು ಗಟ್ಟಿ, ಹೌದಾ? ನೀನು ಗಟ್ಟಿ ಆಗಿರ್ಬೇಕು. ಇದಾಗ್ಲಿಕ್ಕಿಲ್ಲ. ನೀನು ಮೃದು, ನಾನು ಮಾತ್ರ ಗಟ್ಟಿ. ಒಂದು ಗಟ್ಟಿ, ಹ. ಒಂದು ಮೃದು. ಇದೇ ನಮಗೆ ಬೇಕಾಗಿರುವುದು. ಅದು ಹೇಗೆ? ಯಾಕೆ ಬಲ್ಲೆಯ? ಯಾಕೆ? ಎರಡು ಗಟ್ಟಿ ಒಂದಾದ್ರೆ ಹ. ಸಂಘರ್ಷವಾದೀತು. ಆಗಾಗ ಕೂಡ ಅದು ಅದಕ್ಕೆ ಬೇಕಾಗಿ ಅದಕ್ಕಾಗಿ ಒಂದು ಮೃದು ಒಂದು ಗಟ್ಟಿ. ಆ, ಸರಿ ಆಗ್ತದೆ. ನಿನಗಾದ್ರೆ ನನಗೂ ಆದೀತು. ಸರಿ ಆಗ್ತದೆ. ನಿನ್ನನ್ನು ನೋಡುವಾಗ ನನಗೆ ಯಾವುದೋ ರೀತಿಯಲ್ಲಿ ಗೌರವ, ಕರುಣೆ ನನ್ನಲ್ಲಿ ಹೆಚ್ಚಾಗುತ್ತಾ ಇದೆ. ನಿನ್ನನ್ನು ಕರೆಯುವುದು ಹೇಗೆ ಬಲ್ಲೆಯ? ಹೇಗೆ? ಅಣ್ಣ. ಬದಲಾವಣೆ. ನನಗೂ ಬದಲಾವಣೆ. ಹೌದಾ? ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ. ಮಧ್ಯಪ್ರದೇಶ. ಅಲ್ಲಿಯೇ ಏನಾಯ್ತು? ಏನೋ ಒಂಥರ. ಏನೋ ಒಂಥರ. ಚುರು 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 ಚುರು. ಎತ್ತದ ಚೂರು ಚೂರು. ಹೊಟ್ಟೆಯ ಒಳಗೆ. ಹೊಟ್ಟೆ ಒಳಗೆ ಚೂರು ಚೂರು. ನಿನಗೆ ಆ ರೀತಿಯ, ನನಗೆ ಬೇರೆ. ಯಾವುದು? ತುಳುಕ್ 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 ತುಳುಕ್. ಏನದು? ಹೊಟ್ಟೆ ಒಳಗೆ ಹಸಿವೆ. ಪರಿಹಾರ. ಇಬ್ಬರ ಹೊಟ್ಟೆಯಲ್ಲೇ ಹಸಿವೆ ಅಧಿಕವಾಗುತ್ತಾ ಇದೆ. ಕಾರಣ ಏನಾದ್ರೂ ತಿನ್ನಬೇಕು. ತಿನ್ನಬೇಕಾದ್ರೆ ಇಲ್ಲಿ ಏನಾದ್ರೂ ಕಾಣುತ್ತಾ ಇದೆ ಅಲ್ಲ? ಏನು ಕಾಣ್ತಾ ಇದೆ? ಜಲರಾಶಿ. ಈ ಜಲರಾಶಿಗೆ ನಮ್ಮ ತೋಳುಗಳಿಂದ ಬಡಿದೆ ಅಂತಾದರೆ
ಒಳಗಿದ್ದಂತಹ ಪ್ರಾಣಿ ಮೇಲೆ ಬರ್ತದೆ. ಹೌದಾ? ಒಂದೊಂದನ್ನೇ ಹಿಡಿದು ತಿನ್ನಬೇಕು. ಹೆದರ್ಬೇಡ, ನಾನಿರುವುದು. ಹುಡುಕುತ್ತಾ ಬಂದಿದ್ದೇವೆ. ಏನಾದ್ರೂ ಸಿಕ್ಕಿದ? ಅಣ್ಣ ಅದೆಲ್ಲ ಕೇಳ್ಬೇಡವೋ. ಯಾಕೋ? ಬೇಸರ ಆಗ್ತದೆ. ಕಾರಣ? ಅಣ್ಣ ನೀರನ್ನು ಬಡಿಯುತ್ತಾ ಹುಡುಕುತ್ತಾ ಕುತ್ತ 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 ಹುಡುಕುತ್ತಾ ಮುಂದೆ ಹೋದೆ. ಏನಾಯ್ತು? ಏನು ಸಿಗ್ಲಿಲ್ಲ. ಅಳಬೇಡ, ಅಳಬೇಡ. ಅಳದು ಮತ್ತೆಂತ ಮಾಡೋದು? ಹಸಿವಾಗ್ತದೆ. ನನ್ನ ಕಣ್ಣಿಗೆ ಬಿದ್ದಿದೆ. ಎಲ್ಲಿಯ ಎಲ್ಲೆಲ್ಲಿಗೆಲ್ಲ ಯಾಕೆ ಹೋಗುದು ನೀವು? ಏನು ಕಣ್ಣನ್ನು ಕಿತ್ತು ತಿನ್ನುತ್ತೀಯ? ಮತ್ತೆ ಕಣ್ಣಿಗೆ ಬಿತ್ತಂತ ಹೇಳಿದಿ? ಕಸಲ್ಲ, ಮತ್ತೆ ನೋಡುವುದಕ್ಕೆ ಸಿಕ್ಕಿದ್ದು. ನೋಡುವುದಕ್ಕ ಈಗ ದೂರದಲ್ಲಿ ನೀರ ಮೇಲೆ ಅರಳಿದ ಕಮಲ. ಕಮಲೆ ಮತ್ತೆ ತಿನ್ನುವುದಕ್ಕಾಗ್ತದೆ ಕಮಲವನ್ನ? ಏನು ವಾಕ್ಯ ಮುಗಿಯಿತಾ? ಹೇಗೆ? ಅವಸರ ಮಾಡಬೇಡ. ಕಮಲದ ಮೇಲೆ ಬೆಳ್ಳಗೆ 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 ಇರುವಂತ ಕೀಟ. ಹೌದಾ ಅಣ್ಣ? ತೆಲ್ಲಗೆ ಬೆಳ್ಳಗೆ ನನಗೂ ನೋಡ್ಬೇಕು. ಅಣ್ಣ ನೀನು ಹೊಡೆಯದ ಬಾರದಂತ ಜಾಗಕ್ಕೆ ಹೊಡೆದಿದ್ದೀಯ. ಹೌದಾ? ನೀನು ಹೊಡೆಯುವ ಜಾಗವ ಎಲ್ಲ ಇಲ್ಲಿಗೆ ಬಿತ್ತು. ತಮ ಬೇಕು ಹೊಡೆದದ್ದಲ್ಲ. ಮತ್ತೆ ತಮ್ಮ ಬೇಡ ಅಂತ ಹೊಡೆದ.
ತಮ್ಮ ಬೇಕು ಅಂತ ಹೊಡೆದದ್ದಲ್ಲ ಯಾಕೆ ಹೀಗಾಯ್ತು ಓಡಿಸಿಕೊಂಡು ಬರುವಾಗ ಅದೇನು ಕೈಗೆ ಸಿಗ್ತದೆ ಎಂದಾಯ್ತು ಕಡ ಮುಚ್ಚಿದೆ ಗಟ್ಟಿಯಾಗಿ ಹೇಳಿದೆ 4 ಕೊಟ್ಟೆ ನಿನಗೆ ಸಹ 4 ಕೊಡ್ತೇನೆ. ಯಾಕೋ ಯಾರಾದ್ರೂ ಕಣ್ಣು ಮುಚ್ಚಿ ಹೊಡಿತಾರ? ಎಲ್ಲ ಬಿದ್ದದ್ದು ನನಗಲ್ವ? ತಪ್ಪುವುದಕ್ಕೆ ಕಾರಣ ಕಣ್ಣು ಮುಚ್ಚಿದ್ದಿ. ಇದು ಹಾಗಾಗೋದಿಲ್ಲ, ಕಣ್ಣು ಬಿಟ್ಟೆ ಹೊಡೆಯುತ್ತೆ. ನೀನು ಕಣ್ಣು ಬಿಟ್ಟು ಹೊಡೆಯುವುದು ನನಗಲ್ವಾ? ಈಗ ಬಾ ತಮ್ಮ, ಕಣ್ಣು ಬಿಟ್ರೆ ನೀನು ಯಾರು ಅಂತ ಗೊತ್ತಾಗುದಿಲ್ವ? ಮತ್ತೆ ಹೊಡಿಲಿಕ್ಕೆ ಉಂಟ ಹೊಡೆಯುದಿಲ್ಲ, ಯೋಚಿಸಬೇಡ. ಹಸಿವೆ ಹಚ್ಚಿಕವಾಗುತ್ತಾ ಉಂಟು. ಏನು ಮಾಡುವ? ಕೀಟ ತಪ್ಪಿಸಿ ಹೋಗಿದ್ದಾರೆ. ಹರಿಯನ ಕಮಲನಾಳದಿ ಮರಿಗುಳುತ್ತಲಿ ವಿಧಾತೆ ಮನದಲ್ಲಿ ತಾರಹರಿಸಿದನು ದೈತ್ಯರಲ್ಲಿ ದಿನ ಬರುವರೆಲ್ಲ ಅಮ್ಮ ಅಟ್ಟಿಸಿಕೊಂಡು ಬರುತ್ತಿದ್ದ ಏಕಾಂಗಿಯು ಭೀತರವಾದ ನನ್ನನ್ನು ಅಮ್ಮನಲ್ಲದೆ ಯಾರು ಕಾಯುವವರಿಗೆ ಅವಳಿಗೆ ಶರಣು ಹೋಗುತ್ತೇನೆ. ಓ ತಾಯೇ ಆದಿಮಾಯೇ, ಜಯ ಜಯ ಮರುಗಲಿಗೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆಲ್ಲ ನೀ ಬರೀ ಪುರೆಯಬಾರದೆ ಬಂದ ಕನಕವನ್ನರಿತುಕೊಂಬೆ. ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀಯಲ್ಲ, ಇದು ಪ್ರತ್ಯಕ್ಷಳಾಗಿದ್ದೇನೆ. ಧನ್ಯವಾದ. ನಿನ್ನ ಮುಖವನ್ನು ನೋಡಿದಾಗ ಕಪೋಲದಲ್ಲಿ ಕಣ್ಣೀರಿದ್ದಾರೆ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ? ಮಾತೆ ವಿಧಾತ ಅವರಿಗೂ ನನಗೂ ಜಿಜ್ಞಾಸೆ ಒಂದು ಮೂಡಿ ಬಂತು. ಆ, ಅಂತರಂತೆ ಅವನ ದೇಹವನ್ನು ಹೊಕ್ಕಂತ ನಾನು ಹೊರಬಂದು ಕಾಣುತ್ತೇನಮ್ಮ. ಏನು ಇಬ್ಬರು ದೈತ್ಯ ಶರೀರಿಗಳು ಆ. ಕೆಂಗಣ್ಣನ್ನು ಅರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಆ. ಹೊರೆದಾಡೆಗಳನ್ನು ಮಸೆಯುತ್ತಾ ಒಪ್ಪಿರಿದುಕೊಂಡು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದ. ಆ ಹೊತ್ತಿಗೆ ನೀನು ಏನು ಮಾಡಿದ್ದೀಯ ಕಂದ? ಶ್ರೀಹರಿಯ ಸನಿಹಕ್ಕೆ ಹೋದ ಪರಿಣಾಮ ಸಹಾಯ ಮಾಡಿ ಅನ್ನೋ ಏನಾಯ್ತು? ಅವನ ಅವಸ್ಥೆ ನೋಡುವಾಗಲೇ ನೋಡಮ್ಮ, ಆ. ಈ ಕಡೆ ಗೊಡವೆ ಏಕಾಂಗಿಯು ಭೀತನು ಅನಾಥನು ಆದ ನನ್ನನ್ನು ನೀನಲ್ಲದೆ ಕಾಯುವವರಿಲ್ಲ ತಾಯೇ, ಪೊರೆಯಬೇಕು. ಮಗನೇ ವಿಧಾತ, ದುಷ್ಟರಿಂದ ಕಷ್ಟವಂತೆ ನಿನಗೆ. ಮರುಗದಿರು ಕಂದ ಮರುಗದಿರು. ಆದಿಮಾಯಾದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿದ್ದಾನೆ ಕಂದ. ಆದಷ್ಟು ಶೀಘ್ರದಲ್ಲಿ ಆತನು ಅಗಲಿ ಹೋಗುತ್ತೇನೆ. ನನ್ನ ಕೈಯಲ್ಲಿರುವಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ನಾನಿದನ್ನು ಏನು ಮಾಡಲಿ? ಶ್ರೀಹರಿಗೆ ಒಪ್ಪಿಸಬೇಕು. ನಿತ್ಯದಿಂದ ಇದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಅಮ್ಮ ಕಂದ, ಹರಿಯು ನಿದ್ದೆಯಿಂದ ಎಚ್ಚರಗೊಂಡು ಅವರನ್ನು ವಧಿಸುವವರೇ ನಾನೆಲ್ಲಿರುವುದು? ಶ್ರೀಹರಿಯ ನಾಭಿಕಮಲದ ನಾಳದಲ್ಲಿ ಅಡಗಿಕೋ ಮಗನೇ, ಶುಭವಾಗಲಿ. ತೊಲಗಿ ನಿಲ್ಲಲ ಯೋಗ ಮಾಯೆಯು ನಳಿನನಾಭನು ತೊರೆದು ನಿದ್ರೆಗೆ ಕುಳಿತಿರನು ಕಿರುನಗೆಯ ಬೀರುತ್ತ ತಮ್ಮ ವದನದಲ್ಲಿ ಶ್ರೀಹರಿ ಕಣ್ಬಿಟ್ಟು ನೋಡುತ್ತೇನೆ, ಚೆಲುವಾದ ಚಕ್ರವೊಂದು ನೀರಿನಲ್ಲಿ ತೇಲಿ ಬಂತು. ದರ್ಶನಕ್ಕೆ ಅಂದ್ರೆ ನೋಡೋದಕ್ಕೆ ಸೊಬಗಿರುವ ಈ ಚಕ್ರವನ್ನು ಸುದರ್ಶನ ಎಂದು ಕರೆಯಬಹುದಾಗಿದೆ. ಚಕ್ರ ಕೈಗೆ ಸಿಕ್ಕಿದ್ದೇ ಸಿಕ್ಕಿದ್ದು. ಯಾರ ಹತ್ರ ಅದು ಜಗಳ ಮಾಡಬೇಕು ಅಂತ ಮನಸ್ಸಾಗ್ತಾ ಉಂಟು. ಯಾರು
ಅವ ಕರೆದದ್ದು. ಹೌದು, ಮೇಕಪ್ ಹಾಗೆ ನಿನ್ನಕ್ಕಿಂತ ಲಕ್ಷಣ ಇದ್ದಾನೆ. ನೀನಾದ್ರೂ ಹೇಳಿ. ನೀರ ಮೇಲೆ ಕುಳಿತುಕೊಂಡೆ, ಹೌದು. ಮುಳುಗಲಿಲ್ಲ. ಇಲ್ಲ, ಯಾಕೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಎಲೆ ಉಂಟು. ಹೌದಾ? ಒಂದೇ ಇರುವುದಾ? ಹೌದು. ಯಾರು ಕೊಟ್ಟದ್ದು? ಅಮ್ಮ ಕೊಟ್ಟ. ನಮಗೆ ನಿಮಗೆ ಅಮ್ಮ ಇಲ್ಲ ಅಲ್ಲ, ನೀವು ಅಮ್ಮ ಇಲ್ಲದವರಲ್ಲ. ಅಣ್ಣ ಹೌದು, ನಾವು ಅಮ್ಮ ಇಲ್ಲದವರು. ಹೌದಾ? ಅಮ್ಮ ಇದ್ದಿದ್ರೆ ಹಾ. ಒಂದು ಎಲೆ ಕೊಡ್ತಿದ್ರು. ಓಹೋ. ಈ ಪುಣ್ಯಾತ್ಮನಿಗೆ ನೋಡು, ಹಾ. ಅಮ್ಮ ಇದ್ದಾರೆ, ಎಲೆ ಕೊಟ್ಟಿದ್ದಾರೆ, ಎಲ್ಲಿ ಕುಳಿತುಕೊಳ್ಬೇಕಂತ ಗೊತ್ತಿಲ್ಲ. ಇದು ಕುಳಿತುಕೊಳ್ಳುವ ಎಲೆ, ಮತ್ತೆ ಬೇಕಿದ್ರೆ ಮಲಗುವ ಎಲೆ. ಹಾ. ಇಷ್ಟೊತ್ತು ಮಲಗಿದ್ದೇನೆ. ಹೌದಾ? ಈಗ ಕುತ್ಕೊಂಡಿದ್ದೆ. ನಿಮ್ಮ ಹತ್ರ ಮಾತಾಡಿ ಎಲೆಯಲ್ಲಿ ಮುಂದೆ ಹೋಗು. ಎಲೆಲ್ಲ ಹೋಗುದಾ? ಮತ್ತೆ ಮಲಗುದೆಯಾ? ಮಲಗುದು. ಎಂತ ಕೆಲಸ ಉಂಟು? ಆಯ್ತು. ಕಿರಣ ಗಡಿ ಬರ್ತಾ ಇತ್ತು. ಯಾಕೆ ಅಂತ ಗೊತ್ತಾಗುದಿಲ್ಲ. ನೀವು ಬೊಬ್ಬೆ ಹಾಕೋದು ಯಾಕೆ? ಅದು ಸ್ವಭಾವ. ನಗಾಡುವುದು ನನ್ನ ಸ್ವಭಾವ. ಹೌದಾ? ನಾನು ಹಲ್ಲು ಮುಂದೆ ಉಂಟು ಅಂತ ಗ್ರಹಿಸಬೇಡ. ಯಾರೋ ನೇನು ಹೇಳ. ಅವನೇನು ಹುಡುಕ್ತಾ ಇಲ್ಲ. ಹುಡುಕದೆ ಹಸಿವಾಗ್ತದೆ ಇಲ್ಲಿ. ಹೌದು, ಆಗೊಂದು ಪ್ರಾಣಿಯನ್ನು ಕಂಡೆವು. ಅಣ್ಣ ಹೇಳಿದ, ತಮ್ಮ ಪ್ರಾಣಿಗೆ ಕೈ ಹಾಕು ಎಂಬುದಾಗಿ. ನಾನು ದಬಕ್ಕನೆ ಕೈ ಹಾಕಿದೆ, ಪ್ರಾಣಿ ತಪ್ಪಿಸಿ ಹೋಯ್ತು. ಬಂಜೆ ತೊಟ್ಲು, ಅದೊಂದು ಪ್ರಾಣಿಯನ್ನು ಹಿಡಿಲಿಕ್ಕೆ ನಿನಗೆ ಆಗುದಿಲ್ಲ. ಅಂದ್ರೆ ನೀನು ಕೆಲಸಕ್ಕೆ ಬಾರದವನು ಅಂತ. ಹಾಗಲ್ಲ, ನಾವು ಆಯ್ತು. ಮೊದಲೊಂದು ಪ್ರಾಣಿಯನ್ನು ಕಂಡೆವು, ಮೊದಲು ತೋರಿಸು. ಈಗ ನೀವು ಜನ ಏನು? ಈಗ ನಾವು ಯಾರಂತ ಗೊತ್ತಾಗ್ಲಿಲ್ವಾ? ನಾವು ಶೂರನಗುದು ನೀವು ಮೊದಲು ಕಂಡಂತ ಪ್ರಾಣಿಯನ್ನು ತೋರಿಸು. ನಾನು ನೋಡಿಲ್ವಲ್ಲ. ನೋಡಿಲ್ಲ. ಆದ್ದರಿಂದ ನಾನು ಯಾರನ್ನೂ ತೋರಿಸಲಾರೇನು. ಆರೇನು ಅಂದ್ರೆ ಆರೇನು. ಹಾಗಾದ್ರೆ ನೀನು ಯಾರು ಅಂತ ಹೇಳು. ಅದು ಹೇಳಬಲ್ಲ. ಹೇಳು. ತೋರುತ್ತಾ ಇದೆಯಲ್ಲ ಜಲರಾಶಿ. ಜಲರಾಶಿ ಇಲ್ಲಿಗೆ ನಾನು ನೀನು ಒಡೆಯ. ನಮ್ಮ ಪರಾಕ್ರಮ ಏನೆಂದು ತಿಳಿದುಕೊಳ್ಳಿ. ಸಿಟ್ಟಿನಿಂದ ಹಾರಿದ್ದು ಮತ್ತೆ ಹೇಗೂ ಹಾರಿದ್ದು. ಇನ್ನೊಂದು 4 ಹೆಚ್ಚು ಹಾರಬಹುದು. ಅದು ನಮಗೆ ಸಾಕು. ಯಾಕೋ ಗಾಳಿ ಬರ್ತಿತ್ತು ಸ್ವಲ್ಪ. ನಿನ್ನ ಲಾಭಕ್ಕೆ. ನಿನ್ನ ಲಾಭಕ್ಕೆ. ನಿನಗೆ ಸಿಟ್ಟು ಬಂದದ್ದು ನಾನು ಯಜಮಾನ ಅಂತ ಹೇಳಿದ್ದೆ. ಮತ್ತೆ ಸಿಟ್ಟು ಬರದೆ ನಿನಗೊಂದು ಗಾದೆ ಗೊತ್ತಾ? ಏನು ಗಾದೆ? ಮೂಗೇ ಇಲ್ಲದವರ ಊರಿನಲ್ಲಿ ಹಾ. ಅರ್ಧ ಮೂಗಿನವ ಬಹಳ ಚಂದ ಅಂತ. ಓಹೋ. ಆಗ ಇಲ್ಲಿ ಯಾರೂ ಇರಲಿಲ್ಲ. ಹಾ. ನಾನೇ ಅಂದ್ಕೊಂಡೆ
ಘೋಷಣೆಯೂ ಮಾಡಿಬಿಟ್ಟು ಹ. ಈಗ ನೀವು ಬಂದಿದ್ದೀರಿ. ಹ. ಇನ್ನು ಎಲ್ಲವೂ ನೀವೇ. ಈಗ ನಾವು ಅರ್ಧ ಮುಗಿದವರು. ಅರ್ಧ ಮುಗಿನವರು, ಇಡೀ ಮುಗಿನವರು, ಮೂಗೇ ಇಲ್ಲದವರು ಎಲ್ಲವೂ ನೀವು. ಇರ್ಲಿ ನಿನಗೆ ನಿನಗಾದ್ರೆ ನಮ್ಮ ಸರಿ ಸರಿ, ಸಿಟ್ಟು ಬಂದದ್ದು ಅದಕ್ಕೆ ನೀವು. ಹೌದು. ಈಗ ತೋರಿಸದಿರುತ್ತೋಡೆ ತಿರ್ದೋಡೆ ನಾವೇನು ಬಿಡ್ತೇವೆ ಅಂತ ತಿಳಿಸ್ಬೋದ್ಯಾ? ಬಿಡುದಿಲ್ಲ, ನಿನ್ನನ್ನು ಹಿಡಿದು ಪಾಚೆ. ಏ, ಅದೆಲ್ಲ ತಿನ್ಬೇಡುವ, ಬೇಗ ಸಾಯ್ತೀನಿ. ನಾವು ತಿನ್ನುವುದೇ. ಅಷ್ಟು ಸುಲಭದಲ್ಲಿ ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ಹ? ಚಿಕ್ಕ ಪ್ರಸಂಗ ಮಾತಾಡಿದ ಹ. ನಿಮ್ಮ ಮೂಗು ಹಿಡಿದು ಈಗಾಗಲೇ ಕೊಟ್ಟದ್ದು ಹೆಚ್ಚಾಗಿದೆ. ಮತ್ತೆ ಬಾರಿ ಮಾತಾಡ್ತಾರೆ. ಇನ್ನೋಡೇನೋ ಹೊಡೆದ್ರೆ ನೀರಿನಲ್ಲಿ ಕದಡಿ ಹೋಗ್ತದೆ. ಮತ್ತೆ ತಿನ್ನುವುದಕ್ಕಿಲ್ಲ, ಕುಡಿಯುವುದಕ್ಕೆ ಮಾತ್ರ. ಹೌದು. ಹಾಗಾಗುದು ಬೇಡ. ತಿನ್ನುವುದಕ್ಕೆ ಅದಕ್ಕೆ ಬೇಕಾಗಿ ಸತ್ತಿದ್ದಾನಲ್ಲ, ತಿಂದು ಬರ್ತೇನೆ ಆಯ್ತಾ? ಎಂತ ಹೇಳಿದ್ರಿ ನೀನು? ತಿಂದು ಬರ್ತೇನೆ. ನೀನು ತಿಂದು ಬರ್ತೀಯ? ಹೌದು. ಈಗ ಹೊಡೆದದ್ದು ಯಾರು? ನೀನು. ಕೊಂದದ್ದು ಯಾರು? ನೀನೇ. ತಿನ್ನುವುದು ಯಾರು? ನಾನು. ಅದಾಗ್ಲಿಕ್ಕಿಲ್ಲ. ನನಗೆ ಬೇಕು. ನಾನು ಕೊಂದದ್ದು, ನಾನು ಹೊಡೆದದ್ದು. ಹೌದಾ? ನಾನು ತಿಂತೇನೆ. ಸರಿ, ಹಂಚಿ ತಿನ್ನುವ. ಬೇಸರ ಮಾಡಬೇಡ. ಹಂಚಿ ತಿನ್ನುದ? ಹಂಚಿ ತಿನ್ನು. ಯಾರು ಹಂಚುದು? ನೀನೇ ಹಂಚು. ನಾನೇ ಹಂಚು. ಆಯ್ತಾಯ್ತು. ಅಣ್ಣ, ಓ, ನನಗೆ ಮಾಂಸ, ರಕ್ತ ಇದೆಲ್ಲ ನನಗೆ. ಎಲುಬು, ಚರ್ಮ ಎಲ್ಲ ನಿನಗೆ. ಮುಖಕ್ಕೆ ಒಂದು ಕೊಡ್ತೇನೆ. ಎಂತ? ಹೌದಾ? ನೀನೇ ತಿಂತಾರೆ ಮತ್ತೆ ನನಗೆ ಯಾರು? ಅದು ಬೇಡ, ಹೀಗೆ ಮಾಡು. ಈಗ ನೀನು ಹಂಚು. ಒಂದು ಕಾಲು ನೀನು ಹಿಡಿ, ಒಂದು ಕಾಲನ್ನು ನಾನು ಹಿಡಿದ್ದೇನೆ. ಒಂದು ಕೈ ನಿನಗೆ, ಒಂದು ಕೈ ನನಗೆ. ಎಳೆಯುವ, ಎಷ್ಟು ಬರ್ತದ ಅಷ್ಟನ್ನು ತಿನ್ನುವ. ಅವಸರ ಮಾಡಬೇಡ, ಆಯಾಸವಾಗಿದೆ. ಈಗ ನುಂಗುವಾಗ ಗಂಟಲಲ್ಲಿ ಸಿಕ್ಕಿಕೊಂಡರೆ ಮತ್ತೆ ಹೋದಿತ್ತು. ಮೊದಲು ವಿಶ್ರಾಂತಿ, ಆಮೇಲೆ ತಿನ್ನು. ಸೆಣಸಿ ಪಾಂಚ ಸಹಸ್ರ ಕಾಲದಿಯೇ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನ ನಾಮನು ಸ್ಮರಿಸಿ ಭಕ್ತಿಯುಣಾದಿ ಮಾಯೇನು ಮನದೊಳರಿದರು ದುರದೊಳಸುಗಳ ಹನನಗುಳಿಸುವೆ ಕಪಟದೊಳಗೆದಿರುತ್ತಲಾಗ ವೀರರೀರ್ವರ ಪುಗಳುತ್ತಲಿಂದ ಜನಗೋರ ಸಂಗ್ರಾಮ ಕಾಲವೆಷ್ಟಾಯಿತು ಅಂತ ಲೆಕ್ಕ ಮಾಡಿದರೆ ದಿವ್ಯ 5 ಸಹಸ್ರ ವರ್ಷಗಳು. ಇಷ್ಟೊಂದು ಸುದೀರ್ಘ ಕಾಲ ಈ ಕಡಲಲ್ಲಿ ಕಾಳಗವನ್ನು ಮಾಡಿದರೂ ನನ್ನ ಪಾಲಿಗೆ ವಿಜಯ ಪ್ರಾಪ್ತವಾಗಲಿಲ್ಲ. ರಾಕ್ಷಸರ ಕೈಯೇ ಮೇಲಾಯಿತಲ್ಲ. ಮುಂದೇನು ಅಂತ ಯೋಚನೆ ಮಾಡುವಾಗ ಅಮ್ಮ ನಾಡಿದ ಮಾತುಗಳು ನೆನಪಾಗ. ಅವಳನ್ನು ಭಕ್ತಿಯಿಂದ ಭಜಿಸಿದರೆ ಅಮ್ಮ ಮೈದೋರಲಿಲ್ಲ. ನನ್ನ ಬುದ್ಧಿಯಲ್ಲಿ
ಮೆಚ್ಚಿದೆ. ವೀರರೇ, ಶೂರರೇ, ಧೀರರೇ, ಸಂತೋಷವಾಯಿತು. ಹೌದಾ? ಕೈ ಸೋಲು, ಮನಸ್ಸು ನಿಮ್ಮನ್ನು ಕಂಡು ಸಂತೋಷಗೊಂಡು ನಿಮಗೆ ಪಾರಿತೋಷಿಕ ರೂಪದಲ್ಲಿ ಒಂದು ವರ ಕೊಡ್ತೇನೆ. ವರ ಏನು ಬೇಕು ಕೇಳಿ. ಒಂದು ಚಿತ್ರ ಉಂಟಲ್ಲ ಮುಖಕ್ಕೆ, ಮುಖ ಹೀಗೆ ಆಗ್ಬೇಕು. ಮತ್ತೆ ಈಗ ಸೋತದ್ದು ಯಾರು? ಕೊಡುವವರೇ ಇಲ್ಲ ಪುಣ್ಯಾತ್ಮ. ಈಗ ಸೋತದ್ದು ಯಾರು? ನಾನು. ನೀನು ಮನಸ್ಸು ಗೆದ್ದವರು ನಾನು. ಈಗ ಗೆದ್ದವರು ಕೊಡುದು, ಸೋತವರು ಯಾರು ಕೊಡುದು? ಕ್ರಮ ಉಂಟಾ? ಮನಸ್ಸೋತವರೇ ಕೊಡು. ಹೌದಾ? ಸ್ವಲ್ಪ ಬದಲಾಯಿಸುವ. ನಾವು ಬೇಡದವರು. ನೀವು ಯಾರಿಗೂ ಬೇಡುವ, ಹಾಗಲ್ಲ, ಇಲ್ಲಿಗೂ ಬೇಡುವ. ಹಾಗಲ್ಲ, ಬೇಡದವರು, ಹಾಗೆ. ಕೊಡುವವರು. ನೀನು ಕೇಳು, ನಾವು ಕೊಡ್ತೇವೆ. ಹೌದಾ? ನೀವು ಕೊಡುವುದಿದ್ರೆ ತಗೊಳ್ಳಿಕ್ಕೆ ನನಗೆ ಮನಸ್ಸು, ಮತ್ತೇನು? ಆದರೆ ಮನಸ್ಸುಂಟು ಮಾರ್ಗ ಇಲ್ಲ ಅಂತ ಆಗಿದೆ. ಈಗ ನಿನ್ನ ಸಮಸ್ಯೆ ಮಾರ್ಗದ್ದಲ್ವಾ? ಸರಿಯಾಗಿ ನಾನು ಕೇಳಿದ ಬಳಿಕ ನೀವು ಕೊಡದೆ ಹೋದ್ರೆ ಹೋದ್ರೆ? ನಾನು ಬಲಾತ್ಕಾರವಾಗಿ ಹೇಗೆ ತಗೊಳ್ಳಿ? ಅದು ಹೌದು. ನೀವು ಗಂಡಸರು, ನಾನು ದುರ್ಬಲ. ಅದಕ್ಕೆ ಬಾಯಿ ಮಾತು ಸಾಕಾಗುವುದಿಲ್ಲ. ಭಾಷೆ ಅದಿಲ್ಲೇನು? ಭಾಷೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದ ನೀವು. ನಾನು ಹೇಳ್ತೇನೆ, ಆಯ್ತು. ಯಾವಾಗಲೂ ಮಾತು ಕೊಡುವಾಗ ಅದು ಅಗ್ನಿ ಸಾಕ್ಷಿಯಾಗಿರ್ಬೇಕು. ಹೌದಾ? ಇಲ್ಲಿ ಸಾಕ್ಷಿಗೆ ಅಗ್ನಿ ಬೇರೆ ಇಲ್ವಲ್ಲ. ಇಲ್ಲ. ಈ ಹಸ್ತಕ್ಕೆ ಅಗ್ನಿ ಹಸ್ತ ಅಂತ ಹೆಸರು. ಈ ಕೈಯ ಮೇಲೆ ನಿಮ್ಮ ಕೈಯನ್ನು ಇಟ್ಟು ತಟ್ಟಿ ಮಾತು ಕೊಟ್ಟಾಗ ಅದು ಅಗ್ನಿ ಸಾಕ್ಷಿಯಾಗಿ ಕೊಟ್ಟ ಮಾತಾಗ್ತದೆ. ಅದನ್ನೇ ಈ ಭಾಷೆ ಅಂತ ಕೇಳಿ ತಂದು ಕೊಡ್ತೇವೆ. ಹೇಳಿದಿರಿ ನನ್ನ ಕೈಯೊಳಗೆ. ನನಗೆ ಬೇಕಾಗಿರೋದು ನಿಮ್ಮಿಬ್ಬರ ಏನ ಮಾಡುವುದಿಲ್ಲ ಪ್ರಾಣವ ಕೇಳಿದ ಜಾಣತನದಲ್ಲಿ ನಿಲ್ಲಿಸುತ್ತ ಸಾನುರಾಗದಲ್ಲಿ ಮನದಿರವಿದುತ್ತಲೇ ತಾನೆಂಬುಳಿದಂತ ಮಾತ ಏನ ಮಾಡುವುದು ಹೌದು, ನನಗೆ ಮನಸ್ಸೇ. ನಿನಗೆ ಮನಸ್ಸಿಲ್ವೋ? ತಮ್ಮ ಅಣ್ಣ, ನೀನು ಪ್ರಾಣ ಕೊಡ್ತೀಯಾ? ನಿನಗೆ ತಮ್ಮ ಬೇಡವೋ? ಬೇಕೋ? ಹೌದಲ್ವೋ? ಅಣ್ಣ, ಈಗ ನನಗೊಂದು ಉಪಕಾರ ಮಾಡಬೇಕು. ನೀನು ಏನೋ ಈ ದೊಡ್ಡವರೆಲ್ಲ ಇರುವುದು ಯಾಕಣ್ಣ? ಸಾಯುವುದಕ್ಕೆ. ಅಣ್ಣ, ನೀನು ಪ್ರಾಣ ಕೊಡು, ನಾನು ಸ್ವಲ್ಪ ದಿವಸ ಇರ್ತೇನೆ. ತಮ್ಮ ಅಣ್ಣ, ನಾನು ಹೋದ್ರೆ ನಿನಗೆ ಯಾರಿದ್ದಾರೆ? ಇಬ್ರು ಹೋಗೋದು ಬೇಡ, ಮತ್ತೆ ಬದುಕುವ. ಹೇಗೆ? ಇಲ್ಲಿವ ಒಡಿಯಲ್ಲ ಕಡೆ ಕೊಡ್ತೇವೆ. ನಮ್ಮದೊಂದು ಷರತ್ತುಂಟು. ಕಾಣುತ್ತಾ ಇದೆಲ್ಲ ನೀರು, ಈ ನೀರು ಒಂದು ಬಿಂದು ನೀರು ಕೂಡ ನಮ್ಮ ಮೈಗೆ ಶೋಕದ ರೀತಿಯಲ್ಲಿ ಕಸಿದುಕೋ ಪ್ರಾಣವನ್ನ. ನೀರಿಲ್ಲದ ಸ್ಥಳದಲ್ಲಿ ನಿಮ್ಮ ತಲೆ ಕಡಿಬೇಕು ಅಂತ ಹೇಳುವುದು. ಹೌದು. ಆದಿ ಹ? ಆದಿ ಮಧ್ಯ ಅಂತ್ಯರಹಿತನಾದಂತಹ ನನ್ನ ನೆಲೆಯೇನು ಅಂತ ಈ ರಾಕ್ಷಸನಿಗೆ ಗೊತ್ತಿಲ್ಲ. ಆದ್ದರಿಂದಲೇ ಇಂತಹ ಕೇಳಿಕೆಯನ್ನು ಮುಂದುವರಿಸಿದ್ದಾರೆ. ನನಗೂ ಇವರಿಗೂ ಇರುವ ನಂಟನ್ನು ಈಗ ತಿಳಿಸಲೇಬೇಕು. ಇಲ್ಲದೆ ಹೋದರೆ ಯಾರೋ ಇಬ್ಬರು ರಾಕ್ಷಸರು ಹುಟ್ಟಿಕೊಂಡರು. ಅವರು ಮಹಾವಿಷ್ಣು ಅವರನ್ನು ಮೋಸದಿಂದ ಕೊಂದ ಎಂಬ ಅಪಪ್ರಥೆ ಬರುವುದಲ್ವಾ? ಅದಕ್ಕಾಗಿ ಇವರಿಗೆ ಸುಜ್ಞಾನವನ್ನು ಕರುಣಿಸುತ್ತೇನೆ. ಇವರ ಸಮಕ್ಷದಲ್ಲಿ ವಿರಾಟ್ ಕ್ಷೀರಾರ್ಣವ ಜಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರ ದೀನೋದ್ಧಾರಿ ರಮಾರಮಣ ನಾರಾಯಣ ಕ್ಷೀರಾರ್ಣವ ಜಯನ ದೇವಾ ಜ್ಞಾನವನ್ನು ಕೊಟ್ಟೆಯ ಸ್ವಾಮಿ. ಅಜ್ಞಾನವಿರುವಾಗ ಹತ್ತಿರದ ಬಯಕೆಗಳು ಅಧಿಕವಾಗಿತ್ತು. ಸ್ಥಿರವಾದ ನಿನ್ನನ್ನು ಕಂಡಾಗ ಕಡೆಗಣಿಸಿದೆವು. ಜ್ಞಾನ ಬಂದಾಗ ಗೊತ್ತಾಗ್ತದೆ ಸ್ಥಿರವಾಗಿರುವಂಥ ನಿನ್ನನ್ನೇ ನಾವು ಬೆಂಬಲಿಸಿಕೊಂಡು ಬರಬೇಕಿತ್ತು ಎಂಬುದಾಗಿ. ಏನು ಮಾಡೋಣ, ನಮ್ಮದು ಅಪರಾಧವಾಗಿದೆ. ಆದ್ದರಿಂದ ಕ್ಷಮೆ ಯಾಚಿಸುವುದರ ಮುಖ್ಯವಾಗಿ ಸ್ಥಿರವಾಗಿರುವಂಥ ನಿನ್ನೊಂದಿಗೆ ನಾವು ಸೇರಬೇಕು ಎಂಬಂತ ಬಯಕೆ ಆದ ಕಾರಣ ಮೋಕ್ಷವನ್ನು ಕಾಣಿಸುವ ಸ್ವಾಮಿ. ಓ ತಂದೆ, ನೀನು ಯಾರೆಂದು ತಿಳಿಯದೆ ಅದೆಷ್ಟೋ ತಪ್ಪುಗಳನ್ನು ಮಾಡಿದ್ದೇವೆ. ನಮ್ಮ ತಪ್ಪುಗಳನ್ನು ಮನ್ನಿಸಬೇಕು ತಂದೆ. ನಿನ್ನ ಮಕ್ಕಳಾದಂತಹ ನಾವು ಸಾಯುವ ಕಾಲಕ್ಕೆ ಹೆಸರಿಲ್ಲದೆ ಸಾಯಕೂಡದು. ಅದಕ್ಕಾಗಿ ನಮ್ಮ ಈವರೆಗೂ ಹೆಸರನ್ನು ಕರುಣಿಸಬೇಕು. ಆ ಹೆಸರು ಮುಂದೆ ಶಾಶ್ವತವಾಗಿ ಉಳಿಯುವಾಗೆ ಅನುಗ್ರಹಿಸಬೇಕು ತಂದೆ.
ನಾನು ಯೋಗ ನಿದ್ರೆಯಲ್ಲಿ ಮಲಗಿರುವ ಸಂದರ್ಭ ನನ್ನ ಕಿವಿಗಳ ದುಗ್ಗಗಳಿಂದ ಹುಟ್ಟಿಕೊಂಡಂತಹ ನನ್ನ ಮಕ್ಕಳೇ ನೀವಾಗಿ ನಿಮಗೆ ತಂದೆಯೂ ನಾನು ತಾಯಿಯೂ ನಾನು ದೇವನ ಮಕ್ಕಳಾದರೂ ನೀವು ರಾಕ್ಷಸರಾದಿರಿ ಯಾಕೆ ಹುಟ್ಟಿದಾಕ್ಷಣ ನನ್ನಿಂದ ದೂರವಾಗಿ ಅಪ್ಪ ಅಮ್ಮನ ಪ್ರೀತಿ ದಕ್ಕದಂತಹ ಮಕ್ಕಳು ಲೋಕದಲ್ಲಿ ರಾಕ್ಷಸಿ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಎಂದು ನಿಮ್ಮಿಂದ ಲೋಕ ತಿಳಿಯುವ ಹಾಗಾಗಿ ಓ ನನ್ನ ಮಕ್ಕಳೇ, ನಿಮಗೆ ಹೆಸರನ್ನಿರಿಸಬೇಕಾದ್ದು ನನ್ನ ಕರ್ತವ್ಯ. ಹುಟ್ಟುವಾಗ ದೇಹ ಮಾತ್ರ ಇರುತ್ತದೆ, ಹೆಸರು ಇರುವುದಿಲ್ಲ. ಸತ್ತ ಬಳಿಕ ದೇಹ ಉಳಿಯುವುದಿಲ್ಲ, ಹೆಸರು ಮಾತ್ರ ಉಳಿಯುತ್ತದೆ. ಆದ್ದರಿಂದ ಹೆಸರನ್ನು ಗಳಿಸಬೇಕಾದ್ದು ಎಲ್ಲರ ಕರ್ತವ್ಯ. ಮದಿರದ ಕಾರ್ತಿಯ ನಿನ್ನನ್ನು ಮಧು ಎಂದು ಕರೆಯುತ್ತೇನೆ. ಕಠಿಣ ಕಾಯದವನಾದ ನೀನು ಕೈಟಪ್ಪ ಧನ್ಯನಾದೆ. ಓ ನನ್ನ ಮಕ್ಕಳೇ, ತಂದೆ, ನಿಮ್ಮ ಅಪೇಕ್ಷೆಗಳೆಲ್ಲವನ್ನೂ ನಾನು ಈಡೇರಿಸಿಕೊಡುತ್ತೇನೆ. ನನ್ನ ಮಾತು ನಾನು ಉಳಿಸಿಕೊಳ್ಳಬೇಕಲ್ಲ. ಹೌದು, ನಿಮ್ಮ ಕೊಲೆಯನ್ನು ಮಾಡುವಾಗ ನಿಮ್ಮ ಶಿರವನ್ನು ಕಡಿಯುವಾಗ ಹುಲ್ಲು ಹನಿ ನೀರು ನಿಮ್ಮ ದೇಹಕ್ಕೆ ಸೋಂಕುತ್ತದೆ. ಅದಕ್ಕಾಗಿ ನನ್ನ ತೊಡೆಗಳೆಲ್ಲವೂ ವಿಶಾಲವಾಗಿ ಬೆಳೆಸಿದ್ದೇನೆ. ನಿಮ್ಮ ಶಿರಗಳನ್ನು ಬಿಡಿ. ಕರುಣಿಸುವುದಲ್ಲ ಭಯವನ್ನು ಜಂಘಿಯುಳಿರಿಸಿದ ಇತರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಿ ಮಿರಿವ ಕಮಲ ಜನನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಆತ್ಮಗಳಿಗೆ ಅನೂಹ್ಯ ಅನಂತ ಆನಂದದ ಮೋಕ್ಷಧಾಮವನ್ನು ನೀಡಿದ್ದೇನೆ. ಅವರ ಹೆಸರು ಈ ಪ್ರಪಂಚದಲ್ಲಿ ಸ್ಥಾಯಿಯಾಗಿರಬೇಕಲ್ವಾ? ಅದಕ್ಕಾಗಿ ಅವರ ದೇಹದ ಮೇಧಸ್ಸನ್ನು ತೆಗೆದಿದ್ದೇನೆ, ಈ ಜಲಧಿಯಲ್ಲಿ ಹೊರಿಸಿದ್ದೇನೆ. ಭೂಮಿಯ ನಿರ್ಮಾಣವನ್ನು ಮಾಡಿ ಭೂಮಿಗೆ ಮೇದಿನಿ ಎಂಬಂತಹ ಹೆಸರು ಸೇರಿಸಿದ್ದೇನೆ. ಇವರು ನನ್ನ ಮಕ್ಕಳು. ನಾನು ನಿದ್ರೆ ಮಾಡಿದಾಗ ಹುಟ್ಟಿಕೊಂಡವರು. ನಾನು ರಕ್ಷಣಾ ಕರ್ತೃತಾನೆ. ಏನಿದರ ಅರ್ಥ? ರಕ್ಷಣೆಯ ಹೊಣೆವುಳ್ಳವರು ನಿದ್ರೆ ಮಾಡಿದರೆ ಶತ್ರುಗಳು ಹೊರಗಿನಿಂದ ಬರುವುದಿಲ್ಲ, ನಮ್ಮ ಒಳಗೇ ಹುಟ್ಟಿಕೊಳ್ಳುತ್ತವೆ. ಆದ್ದರಿಂದ ಅಂತಃಶತ್ರುಗಳ ಬಗೆಗೆ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಇರಬೇಕು ಎಂದು ನಾನು ಹೇಳಿದ ಹಾಗಾಗಿ ಆ ವೇಳೆಗೆ ನನ್ನ ನಾಭೀ ಕಮಲ ಪ್ರದೇಶದಿಂದ ಬ್ರಹ್ಮದೇವ ಮೇಲೆತ್ತು ಬಂದ. ಅವನನ್ನು ಸೃಷ್ಟಿಯ ಕಾರ್ಯದಲ್ಲಿ ನಿಯೋಜಿಸಿದ್ದೇನೆ. ನಾನು ವೈಕುಂಠ ಜನನಿಯಾಟಿಯದಿ ಮಾದನೆಯೋ ವರದನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಜನನಿಯಾದಿಯಲ್ಲಿ ಮಾಲಿನಿಯೋ ವರದನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ವರದನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ತಪವನು ಕೈವೇಯುತ್ತಾರೆ. ಕನಕ ಗರ್ಭನ ತಪವನು ಕೈವೇಯುತ್ತಾರೆ. ವನಕ್ಕಾಗಿ ನಡೆದಂದು ಮನದಿಯೋ ಚಿತಿದಳು. ವನಕ್ಕಾಗಿ ನಡೆದಂದು ಮನದಿಯೋ ಚಿತಿದಳು. ಮನದಿಯೋ ಚಿತಿದಳು.
ಅವರ ಆಸೆಯನ್ನು ಆಕಾಂಕ್ಷೆಗಳನ್ನು ಈಡೇರಿಸದೇ ಇದ್ದಲ್ಲಿ ಈ ಪ್ರಪಂಚದಲ್ಲಿ ಯಾರು ಸತ್ಪುತ್ರರನ್ನು ನೆನೆಸಿಕೊಳ್ಳದಿರುವಂತೆ ಹೇಳಿಕೊಳ್ಳುವುದಕ್ಕೆ ನನ್ನಮ್ಮನಂತಹ ದೇವಿ ಹಲವು ಮಕ್ಕಳ ತಾಯಿ. ಆದ್ರೆ ಯಾರನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನಮ್ಮನಿಗೆ ಇಲ್ಲದಾಗಿ ಹೋಯಿತು. ಪ್ರಪಂಚದ ನಾನಾ ಜೀವರಾಶಿಗಳ ಜನನೆಗೆ ಕಾರಣರಾದವರು ಕಶ್ಯಪ ಬ್ರಹ್ಮರು, ಇವರ ಜ್ಯೇಷ್ಠ ಭಕ್ತಿ ಎಂದುಕೊಂಡವರು ನನ್ನಬ್ಬೆ ದೇವಿ. ಸಂಪತ್ತು ಸೌಭಾಗ್ಯ ಇಷ್ಟೇ ಇದ್ದು ಕೂಡ ಮನುಷ್ಯರಿಗೆ ಮನಸ್ಸಿಗೆ ಒಂದಿಟ್ಟು ನೆಮ್ಮದಿ ಎಂಬುದು ಬೇಕಂತ ಅದು ಖಂಡಿತವಾಗಿಯೂ ನಮ್ಮ ಪಾಲಿಗಿಲ್ಲದಾಗಿ ಹೋಗಿದೆ. ನ್ಯಾಯವಾಗಿ ಸಿಗಬೇಕಿತ್ತು ಅಮರಲೋಕ. ಇದನ್ನು ಪಡೆಯುವಂತಹ ಉದ್ದೇಶದಿಂದ ಅದೆಷ್ಟೋ ಅಗ್ರಸರಣ ಮಾತೆ ಅಮರಳು ಕೊಟ್ಟಿದ್ದಾಳೆ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿ ಹೋದ್ರಲ್ಲ. ಈ ವಿಷಯವನ್ನು ಅರಿತಂತಹ ಅಮ್ಮನಿಗೆ ಶೋಕ ಪ್ರಾರಂಭವಾಯಿತು. ಅಂತಿದ್ದ ಶೋಕವಲ್ಲ, ಪುತ್ರ ಶೋಕ. ಸದಾ ಪುತ್ರ ಶೋಕದಿಂದ ಅರಳುತ್ತಿದ್ದಂತ ಅಮ್ಮನಿಗೆ 2 ಸಾಂತ್ವನದ ಮಾತುಗಳನ್ನು ಹೇಳಿದೆ. ದೈತ್ಯ ಕುಲವನ್ನು ನಾನು ಉದ್ಧರಿಸ್ತೇನೆ ಅಮ್ಮ ಎನ್ನುವ ಹಾಗೆ. ಆವಾಗ ಮಾತೆ ಕರೆದಾಡಿದಂತಹ ಮಾತು, ಮಗಳೇ ಮಾಲಿನಿ, ನೀನು ಕಾಮಿನಿಯೂ ಹೌದು. ನೇರವಾಗಿ ಅರಣ್ಯ ಗರ್ಭವನ್ನು ಸೇರು. ಹಿರಣ್ಯ ಗರ್ಭನನ್ನು ಕುರಿತು ತಪಸ್ಸು ಮಾಡು. ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಡುವಂತಹ ಮಗನನ್ನು ಪಡೆದುಕೊಂಡು ಬಾ ಎನ್ನುವ ಹಾಗೆ. ಹಾಗಿದ್ರೆ ನನ್ನಮ್ಮ ಆಜ್ಞೆ ಮಾಡಿದ್ದಾರೆ. ಅಮ್ಮ ಹೇಳಿದಂತಹ ಮಾತನ್ನು ಆಜ್ಞಾರೂಪಕವಾಗಿ ಸ್ವೀಕರಿಸಿಕೊಳ್ಳಿ. ಜನನಿಯ ಆಜ್ಞೆಯಂತೆ ಬಂದು ಸೇರಿದ ದಟ್ಟವಾದಂತಹ ಕಾರಣ ಸೂರ್ಯರಶ್ಮಿಯ ದರಿಗಾಣದಂತಹ ಗೊಡ್ಡಾರಣ್ಯದಲ್ಲಿ ಹೆಣ್ಣಾದಂತಹ ನಾನೋರ್ವಳೆ ಇದ್ದೇನೆ. ತಪಸ್ಸನ್ನೇನೋ ಮಾಡಬಹುದು, ಕೇವಲ ಸ್ಥಳದ ಆಯ್ಕೆ ಮಾಡಿಕೊಂಡ್ರೆ ಆಗುವುದಿಲ್ಲ ಸ್ವಾಮಿ. ನನ್ನ ಬಗ್ಗೆ ಆಲೋಚನೆ ಮಾಡಬೇಕು. ವರ್ಣ, ಶ್ರುತಿ, ಗತಿ, ಮತಿ, ಆಕಾರ, ನಡೆ, ನುಡಿ ಇವೆಲ್ಲವೂ ಒಂದೆಡೆ ಸೇರಿದಾಗ ಸೌಂದರ್ಯ ಎಂದೆನಿಸಿಕೊಳ್ತದೆ ಅಂತೆ. ಹಾಗಿದ್ರೆ ಒಂದು ವ್ಯಕ್ತಿ ಚಂದ ಕಾಣುವುದು ಎಲ್ಲಿ? ನೋಟಕರ ನೋಟದಲ್ಲಿ ಸ್ವಾಮಿ. ನಾನೀಗ ಯಾರ ಕಡೆಗೆ ಹೇಗೆಲ್ಲ ಕಾಣುತ್ತೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದು ಹರಿಯದ ವಯಸ್ಸು ನನ್ನದು. ಕೌಮಾರ ಕಳೆದಿದೆ, ಯೌವನದ ಹೊಸ ಹೊತ್ತಿಗೆ ಕಾಲಿಡುತ್ತಿರುವಂತಹ ಕಾಮಿನಿಯು ಕಾಡಿನಲ್ಲಿ ತಪಸ್ಸನಾಚರಿಸುವಂತ ವಿಷಯ ಇಲ್ಲಿ ಯಾವ್ದು ಕಾಮುಕರಿಗೆ ಗೊತ್ತಾಯ್ತು ಆದ್ರೆ ವಹಿಸುವುದಕ್ಕೆ ಮನ ಮಾಡುವುದಿಲ್ಲ. ನನ್ನ ಕಾರ್ಯದಲ್ಲಿ ಯಶಸ್ಸೇ ಕಾಣುವುದಕ್ಕೆ ಸಾಧ್ಯವಿಲ್ಲ. ಚೇಚೆ, ಇದು ಕೆಳಗಿರುವವರ ಬಗ್ಗೆ ಅಷ್ಟು ಆಲೋಚನೆ ಮಾಡಬೇಕು ಅವಶ್ಯಕತೆ ಇಲ್ಲ. ಮೇಲಿರುವವರ ಬಗ್ಗೆ ಆಲೋಚನೆ ಮಾಡಬೇಕು. ಮೇಲೆ ನೋಡಿ, ಸುರರೆಂಬ ಹಾಗೆಗಳಾಗಿದ್ದರು. ಸುಮನಸ್ಸರು ಅಂದ್ರೆ ಏನು? ಹೂವಿನಂತ ಮನಸ್ಸುಳ್ಳವರು ಎನ್ನುವ ಹಾಗೆ. ಏನು ಕರ್ಮ ಹೂವಿನಂತ ಮನಸ್ಸು? ಮನಸ್ಸಿನಲ್ಲಿ ಇರುವುದೆಲ್ಲ ಮುಳ್ಳೆ. ನಮ್ಮ ಒಳಿತನ್ನು ಬಯಸುವುದಿಲ್ಲ, ನಮ್ಮ ಕೆಡುಕನ್ನೇ ಬಯಸುತ್ತಿರುವಂತಹ ಅಡ್ಮಿಷ ಬಾಲಕರಿಗೆ ಅವರನ್ನೇ ಬಗ್ಗು ಬಡಿಯುವಂತಹ ಪುತ್ರ ರತ್ನವೊಂದು ತನ್ನ ಉದರದಲ್ಲಿ ಹುಟ್ಟುವಂತಹ ವಿಷಯ ಗೊತ್ತಾಯಿತು ಆದ್ರೆ ಕಾರ್ಯಕ್ಕೆ ವಿಘ್ನವನ್ನು ತರುತ್ತಾರೆ. ಹಾಗಿದ್ರೆ ಹೇಗೆ ತಪಸ್ಸನ್ನಾಚರಿಸಲಿ? ಕೆಳಗಿರುವವರಿಗೂ ಗೊತ್ತಾಗಬಾರ್ದು, ಮೇಲಿರುವಂತಹ ಕಾಮಕರಿಗೂ ತಿಳಿಬಾರ್ದು. ರೂಪವನ್ನೇ ಮರೆಸಿ ಬಿಡಬೇಕು. ಈಗ ರೂಪವನ್ನು ಮರೆಸಿ ಒಂದು ರೂಪ ಆಗಬೇಕಾ ಬೇಡವಾ? ಯಾವ ರೂಪ? ಹೌದಾಗಿತ್ತು. ಏನು ಸ್ವಾಮಿಯಲ್ಲಿ ಕಾಣುವುದು? ಎಮ್ಮೆ. ಅಲ್ಲಿ ನೋಡಿ ಎಮ್ಮೆಗಳು, ಇತ್ತ ಕಡೆ ನೋಡಿ ಕೋಣೆಗಳು. ಸರಿ ಸರಿ, ಯಾಕೋ ತನ್ನ ಮನಸ್ಸು ಹೇಳುತ್ತಾ ಇದೆ ಮಾಲಿನಿ ಮಹಿಷಿ ರೂಪವನ್ನಾಗಿ ತಪಸ್ಸನ್ನಾಚರಿಸು ಎನ್ನುವ ಹಾಗೆ. ಗಾಳಿಗೆ ಮೀರಿದರೆ ಗುಳಿಗೆ ನಷ್ಟವಾಗ್ತದೆ. ಕಾಣುತ್ತಿರುವಂತಹ ಮಹಿಷಿ ರೂಪ ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೆ ಏನು ಕಾರಣ, ಯಾರಿಂದ ಆಯಿತು, ಹೇಗಾಯಿತು ಎಂಬುದನ್ನು ಜ್ಞಾನ ದೃಷ್ಟಿಯಲ್ಲೇ ತಿಳಿದುಕೊಂಡೆ. ದ್ವಿತೀಯ ಮಗಳಾದಂತಹ ಮಾಲಿನಿಯು ವೀರಪೂರ್ಣನ ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮೈಮರೆಸಿ ತಪಸ್ಸನ್ನು ಆಚರಿಸಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಮುನಿಕುನಗೆ
ಹಾಗೂ ಇಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಕ್ಕೇ ಹೋಗಲಿ. ಹೆಣ್ಣೊಬ್ಬಳು ಈ ತಪಸ್ಸನ್ನಾಚರಿಸುವಂತಹ ಸ್ಥಳದಲ್ಲಿ ಈ ಸ್ಪರ್ಶಕಮಣಿ ತಪಸ್ಸನ್ನಾಚರಿಸಲು ಸರಿಯಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಆರಿಸಿಕೊಂಡು ತಪಸ್ಸು ಏನಿದು ಘನತರ ತಪವು ಮಾನಿ ಮಣಿಯಲ್ಲಿ ಬಳಲಿದ್ದವೋ ಎದೆದೇನಿದು ಮಗಳೇ ಮಾಲಿನಿ, ಏನಿದು ಘನತರ ತಪಸ್ಸಿಗೆ ತೊಡಗಿರುವೆಯಲ್ಲ. ಇದೋ ನಿನ್ನ ಆರಾಧ್ಯ ದೇವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೊ, ಕರುಣಿಸು. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ದುರತಿರನಾಗಿಗ ಕರಳನ ಭಯಕ್ಕೆ ದುರತಿರನಾಗಿಗ ಕರಳನ ಭಯಕ್ಕೆ ಇರದಿದ್ದೇನೋ ಘೋರ ತಪವ ದೇವಾ ಓ ಕರುಣಾ ಸಾಗರ ದೇವನೇ, ಪವಿತ್ರವಾದಂತಹ ಪಾದಪದ್ಮಗಳಿಗೆ ಕರಜೋಡಿಸಿ ಶಿರವಾಗಿ ವಂದಿಸಿಕೊಂಡೆ. ಶುಭಮಸ್ತು ಎಂದೇಳು, ಏನು ಬೇಕು ಕೇಳಿಕೊ. ತಂದೆ, ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನಂತ ಭಾವಿಸ್ತಿ. ಸರಿ, ಅನೇಕ ಕಡೆ ಸಂಚರಿಸಿ ಇರುತ್ತಿರುವಂತಹ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ದೃಢವಾದಂತಹ ಭಕ್ತಿ ಭಯ ಭಾವಗಳೊಂದಿಗೆ ನಿನ್ನ ಕುರಿತಾಗಿ ತಪಸ್ಸನ್ನಾಚರಿಸಿದೆ. ರಣಮಂಟು ಯಾವುದು? ಮುಂದೆ ನನ್ನ ದಾಂಪತ್ಯ ಜೀವನದ ಪ್ರತೀಕ ಎನ್ನುವಂತೆ ಹುಟ್ಟುವಂತಹ ಮಗು ದುರಧೀರ ಸಮರ್ಥನಾಗಿರಬೇಕು. ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು. ಬಿಡುಗಣ್ಣರಿಗೆ ಪ್ರೀತಿಯನ್ನುಂಟು ಮಾಡಬೇಕು. ಅಂತಹ ಮಗುವೊಂದನ್ನು ಅನುಗ್ರಹಿಸುವೆಯ ತಂದೆ. ಮಗಳೇ, ಆ, ತ್ರಿಕರಣಪೂರ್ವಕವಾಗಿ ಮಾಡಿದಂತಹ ಕರ್ಮವೆಂದಿಗೂ ವ್ಯರ್ಥವಾಗುವುದು. ಆಗಕೂಡದು. ತಕ್ಕ ಫಲಿತವನ್ನು ಕೊಟ್ಟೇ ಕೊಡುತ್ತದೆ. ಆದ್ದರಿಂದ ಮೆಚ್ಚಿದಂತಹ ನಾನು ಸದ್ಯೋ ಭವಿಷ್ಯದಲ್ಲಿ ನಿನ್ನ ವಿವಾಹಾದಿಗಳಾದ ನಂತರದಲ್ಲಿ ನಿನಗೊಬ್ಬ ನೀನು ಯಾಚಿಸಿದಂತಹ ಪುತ್ರನು ಹುಟ್ಟಿಕೊಳ್ಳುವಂತೆ ಅನುಗ್ರಹವನ್ನು ಮಾಡ್ತಾನೆ. ಧನ್ಯನ. ಆದರೆ ಅವನು ಮಹಿಷ ರೂಪಿಯಾಗಿರುತ್ತಾನೆ. ಅಯ್ಯೋ, ಹೇಳಿದ ತಂದೆ, ನಾನಿಂತಹ ಮಾತುಗಳಲ್ಲಿ ಕೇಳುತ್ತಾ ಇದ್ದೇನೆ. ನಿನ್ನ ಪ್ರತ್ಯಕ್ಷವನ್ನು ಕಂಡು ಮಾಡಿ ಹೊಗಳಿ ಕೊಂಡಾಡಿದವಳು ನಾನು. ಕರುಣಾ ಸಾಗರ ದೇವ ಎನ್ನುವ ಹಾಗೆ ಉಂಟದು. ಕರುಣೆಯ ಉಗಮ ಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ನಿನ್ನೆಡೆಗೆ ಕೈ ಎತ್ತಿ ತೋರಿಸ್ತಾರೆ. ನಿನ್ನ ಸಂದರ್ಶನ ನಿನ್ನ ಮನಸ್ಸಿಗೆ ಸಂತೋಷವಾಗ್ತದೆ ಅಂತ ನಾನು ಭಾವಿಸಿಕೊಂಡ್ರೆ ಏನಿದು ತಂದೆ? ಏನಾಯ್ತು? ಮುನಿದು ಶಾಪವಿದ್ದ ಹಾಗುಂಟಲ್ಲ ನಿನ್ನ ಛೇ, ಮಗನಿಗೆ. ಛೇ, ಛೇ. ಮಹಿಷ ಮಗನನ್ನು ಪಡೆದು ನಾನು ಏನು ಸಾಧನೆ ಮಾಡುವುದಕ್ಕಾಗ್ತದೆ ಹೇಳು? ಒಂದು ಕಾರ್ಯದಲ್ಲಿ ಯಶಸ್ಸೇ ಇಲ್ಲ. ಹಾಗಂತ ಮಾಲಿನಿಗೆ ಮನೆಗೆ ಹೋಗುವಂತಿಲ್ಲ. ಉಳಿದಿದ್ದು ಒಂದೇ ಒಂದು ದಾರಿ. ನಿನ್ನ ಪಾದ ಬುಡದಲ್ಲಿ ಈ ಮಾಲಿನಿಗೆ ಮೃತ್ಯುವನ್ನೇ. ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ ಮುನಿವರ ನುರಿದ ವಚನವು ತಪ್ಪಲರಿಯದು ಮುನಿವರ ನುರಿದ ವಚನವು ತಪ್ಪಲರಿಯದು ಕರಳ ಮಗಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮಾತನ್ನೆನುತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಮಾಲಿನಿಯೇ ಮರುಗದಿರು
ಹೇಳ್ತಾ ಇದ್ದೀರಿ. ಹಾ. ನೀವು ಆಡಿದಂತಹ ಮಾತುಗಳನ್ನು ಕೇಳಿದಾಗ ಯಾವ ತಾಯಿ ಕೂಡ ಮರಗಲೇಬೇಕು ತಾನೇ. ಏನು ಮಾಡೋಣ ಮಗಳೇ, ಈ ಲೋಕದಲ್ಲಿ ಒಂದು ನ್ಯಾಯ ಉಂಟು. ಭವಿತವ್ಯಂ ಭವತ್ಯೇವ. ಏನಾಗಬೇಕು ಎನ್ನುವುದು ನಿರ್ಣಯವಿರುತ್ತದೋ ಅದು ಘಟಿಸಿಯೇ ಘಟಿಸುತ್ತದೆ. ಅದನ್ನು ತಪ್ಪಿಸುವುದಕ್ಕೆ ತಡೆಯುವುದಕ್ಕೆ ಯಾರೂ ಸಮರ್ಥರಲ್ಲ. ಯೋಚನೆ ಮಾಡಿ ನಾವು ಇಂತಹ ದಿವ್ಯವೂ ಭವ್ಯವೂ ಆದಂತಹ ಸ್ವರೂಪವಿದ್ದರೂ ನಿಕೃಷ್ಟವಾದಂತಹ ಮಹಿಷಿ ರೂಪವನ್ನು ನೀನು ವ್ಯಾಮೋಹಿಸಿ ಅದೇ ರೂಪವನ್ನು ತಾಳಿಕೊಂಡು ತಪಸ್ಸಿಗೆ ತೊಡಗಿತು. ತಾವು ಆರಾಧಿಸುವಂತಹ ದೇವತೆಗಳ ವಿರೋಧದ ಪುತ್ರನನ್ನೇ ಬಯಸುತ್ತಿದ್ದಾಳೆ ಎಂಬುದಾಗಿ ಅರ್ಥವಿಸಿಕೊಂಡಂತಹ ಸುಪಾರ್ಶಕ ನಾಮಕ ಮುನಿಯು ಕ್ರುಧಿತನಾಗಿ ಕೊಟ್ಟಿದ್ದಾನೆ ಶಾಪವನ್ನು. ಮಹಿಷನೇ ಮಗನಾಗುವುದು. ಮುನಿಪನ ಶಾಪ ನಾನು ಯಾಕೆ ಹೆದರಬೇಕು? ನಾನು ಯಾಕೆ ಚಿಂತಿಸಬೇಕು? ಹುಟ್ಟು ಮತ್ತು ಸಾವಿನ ನಡುವೆ ಇರುವುದೇ ಜೀವನವಲ್ಲ. ಜೀವನ ಅವಧಿಯಲ್ಲಿ ಹಲವಾರು ಜೀವಿಗಳು ಜೀವಿಸುವುದಿಲ್ವೇ? ಸ್ಥೂಲ ಹಾಗೂ ಸೂಕ್ಷ್ಮ ಜೀವಿಗಳನ್ನು ಸೃಜಿಸುವಂತಹ ಶಕ್ತಿಯು ಸಾಮರ್ಥ್ಯವು ನಿನ್ನಲ್ಲೇ ಇದೆ. ಮುನಿಪನ ಶಾಪವನ್ನು ಸುಳ್ಳಾಗಿಸಬಹುದಲ್ಲ ನಿನಗಿಲ್ಲೇ? ಸಾಧ್ಯವಿಲ್ಲದ ಸ್ಥಿತಿ ಉಂಟು. ಅಜಭವ ಹರಿಯಿಂದಲೂ ಇದಕ್ಕೊಂದು ಪರಿಮಾರ್ಜನೆಯನ್ನು ಮಾಡದಂತಾಗಲಿ ಎನ್ನುವಂತಹ ಉಪವಚನವನ್ನು ನೀಡಿದ್ದಾನೆ. ಹಾಗಿದ್ರೆ ಪ್ರಯತ್ನಕ್ಕೆ ಮುಖವೇ ಇಲ್ವೇ ದೇವ? ಹಾಗಾಗುವುದಿಲ್ಲ. ಪ್ರಾಪ್ತಿ ಎನ್ನುವುದು ಬಹಳಷ್ಟು ಇರ್ತದೆ ಲೋಕ ಜೀವನದಲ್ಲಿ. ಪ್ರಾಪ್ತಿಸಿಕೊಂಡುದರಲ್ಲಿ ಒಳಿತು ಕೆಡುಕುಗಳನ್ನು ನಾವೇ ವಿಭಾಜಿಸಿಕೊಂಡು ಕೆಡುಕೇನುಂಟು ಅದರ ಕುರಿತಾಗಿ ಅವಜ್ಜೆಯನ್ನು ಮಾಡಬೇಕು, ಒಳಿತನ್ನು ಆನಂದಿಸಿ ಸವಿಯಬೇಕು. ಆಗ ಬದುಕು ಭವ್ಯವಾಗುವುದು, ಭೀಕರವಾಗುವುದು. ನಿಮ್ಮ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರ ಪುರುಷರು ಹೇಳು ಇಲ್ಲ. ಅಕರಾಳ ವಿಕರಾಳ ಸ್ವರೂಪಗಳಿದ್ದರು. ತಮ್ಮದಾದಂತಹ ಧೈರ್ಯ, ಬಲ, ಸಾಹಸ, ಉದ್ಯೋಗ ಪ್ರವೃತ್ತಿಗಳಿಂದ ದಿಗಂತದೆತ್ತರದಕ್ಕೆ ತಮ್ಮ ಕೀರ್ತಿಪಟವನ್ನು ಹಾರಿಸಲಿಲ್ಲವೆ. ಆದ್ದರಿಂದ ಆ ವಂಶದಲ್ಲಿಯೇ ಹುಟ್ಟಿ ಬರುವಂತಹ ನಿನ್ನ ಕುಮಾರ ಅನ್ಯನಾಗುವುದಿಲ್ಲ, ಅತಿರಿಕ್ತನಾಗುವುದಿಲ್ಲ. ಸ್ವರ್ಗ, ಮರ್ತ್ಯ, ಪಾತಾಳಗಳ ಪಟುಭಟರನ್ನು ಸಮರ ಮುಖದಲ್ಲಿ ಗೆದ್ದಾಳುವಂತಹ ವೀರಮಲ್ಲನಾಗ್ತಾನೆ. ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ಸೌಭಾಗ್ಯವಲ್ಲವೇ? ಖಂಡಿತವಾಗಿಯೂ. ಮತ್ತೆ ಯಾಕೆ ಬರುವುದು? ಹೇಗಿದೆ? ಅಧಿಕಾರ ಮುಖ್ಯ ತಾನೇ. ಇದು ವಿಧಿವಚನ, ನಂಬಿಕೋ ಶುಭವಪ್ಪುದು. ಈ ಸಂತಸದ ಸುದ್ದಿಯನ್ನು ಮಾತಿಗೆ ಅರಸಬೇಕು. ಅರಮನೆ ಕಡೆ ನಡೆಯುತ್ತೇನೆ. ಇತ್ತಲ ಕಶ್ಯಪ ಮುನೀಶನ ಪತ್ಪತಿಯಾಗಿ ಗತಿಯೋ ತನ್ನಯ ಪುತ್ರರೆಲ್ಲರು ಸುರಪುರ ಭವಯ ಸಂಗರಗೆ ದಿತಿಯೋ ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಂತಹ ದಿತಿದೇವಿ ನಾನು. ಆದ್ರೆ ಏನು ಮಾಡೋದು? ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಆದರೆ ಆ ದೇವತೆಗಳ ಮೋಸದಿಂದಾಗಿ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನೇ ಸುರಿಸುತ್ತಿರುವಂತಹ ಸಂದರ್ಭದಲ್ಲಿ ಮಗಳಂತಹ ಮಾಲಿನ್ಯವನ್ನು ಆಡಿದಂತಹ ಮಾತು, ಗಂಡ ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸಿಕೊಡುತ್ತೇನೆ. ಏನಾಗಬೇಕೆಂಬ ಮಾತನ್ನು ಕೇಳಿದಾಗ ನಾನು ಆಡಿದ್ದೇನೆ. ಮಗಳೇ ಮಾಲಿನಿ, ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು. ವಿಧಾತರ ಕುರಿತು ತಪಸ್ಸನ್ನು ಆಚರಿಸಬೇಕು. ಉಳಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆಯುವುದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದ ಎನ್ನುವ ಹಾಗೆ ವರವನ್ನೇನು ಪಡೆದುಕೊಂಡು ಬಂದಿದ್ದಾಳೆ. ಆದರೆ ಪ್ರಾಯ ಪ್ರಬುದ್ಧಂತಹ ಮಕ್ಕಳಿಗೆ ಮದುವೆಯನ್ನು ಮಾಡಿಕೊಡಬೇಕಾದ ತಂದೆ ತಾಯಿಯವರ ಕರ್ತವ್ಯ ತಾನೆ. ಹಾಗಾಗಿ ಪಾತಾಳದ ಅಧಿಕಾರಿಯಂತಹ ವಿದ್ಯುನ್ಮಾಲನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ಒಂದು ಕಡೆಯಲ್ಲಿ ಸಂತೋಷವಿದ್ದರೂ ಮತ್ತೊಂದು ಕಡೆಯಲ್ಲಿ ಸಂತೋಷ ಎಂಬುದು ನನ್ನ ಪಾಲಿಗೆ ಇಲ್ಲ. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆಯಬೇಕೆಂಬ ಆಸೆಯಾಗಿ ಉಳಿಯುತ್ತಲ್ಲ. ನನ್ನಂತಹ ಈ ಕಂಡೆಯ ವಿಚಾರವನ್ನು ಯಾರೆಲ್ಲ ಹೇಳಲಿ, ಯಾರಿಂದ
ದಾಂಪತ್ಯ ಜೀವನದಲ್ಲಿ ಒಬ್ಬ ಮಗ ಹುಟ್ಟಿದ್ದಾಳೆ. ಮೈಸೂರೆಂಬಂತ ನಾಮಧೇಯ ಕೊಟ್ಟಿದ್ದೀರಿ. ಅವನ ಬಾಲ ಲೀಲೆಯನ್ನು ನೋಡುತ್ತಾ ಸಂತೋಷದ ಜೀವನ ಬೆಳಬೇಕಂತ ನೀವು ಇನ್ನು ಯಾಕೋ ಚಿಂತೆಯಲ್ಲಿದ್ದೀರಿ. ನನ್ನಲ್ಲಿ ಹೇಳಿ ನಾನು ಎನಿಸಿಕೊಳ್ತೀನಿ. ಕಣ್ಣೀರನ್ನು ಸುರಿಸಬೇಕಾದರೆ ಬಲವಾದಂತಹ ಕಾರಣ ಇದೆ. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸನಿಗೆ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ನನ್ನಂತ ಆಸೆಯಾಗಿ ಉಳಿತಲೆ ಮನೆಗೆ ಕಣ್ಣೀರನ್ನು ಸುರಿಸುತ್ತಿದ್ದೇನೆ ನಾನು. ಮತ್ತೆ ನೀವು ಆಡಿದಂತ ನುಡಿಯನ್ನು ಕೇಳಿದಾಗ ಸಿಟ್ಟು ನಂತಿಗೆ ಇರುತ್ತಾ ಇದೆ. ನಿಮ್ಮನ್ನು ಪದೇ ಪದೇ ಹೀಯಾಳಿಸ್ತಾ ಇದ್ದಾನೆ ಸುರಪ್ಪ. ಅಂತಹ ಸುರಪ್ಪನಲ್ಲೇ ಪಡೆದು ನಮ್ಮ ಸ್ವಾಧೀನವಾಗಿ ಮಾಡುತ್ತೇನೆ. ಆಶೀರ್ವಾದ ನೇರವಾಗಿ ದೇವಲೋಕವನ್ನೇ ಪ್ರವೇಶ ಮಾಡಿ ಎದುರಾಗಿ ಬಂದಂತಹ ಸುಮನಸರನ್ನೇ ಮತ್ತೆ ಬಂದ ಸುರಪ ನನ್ನ ಕೈಯಿಂದಲೇ ಬೆಟ್ಟಿನೋ ಪಲಾಯಲು ಬಂದಿದ್ದಾಳೆ. ಸುರಪೀಠ ಬರಿದಾಗಿದೆ. ಎಲ್ಲಿಂದಲೂ ಹಾರುತ್ತಾ ಬಂದಂತಹ ನೀನು ಸುರಪನ್ನು ಬಡಿದೋಡಿಸಿ ಸುರಪೀಠವನ್ನು ಏರಿ ಹಾಕಿಸಲವೇ ಬಂದೆಯಾ? ನಿನ್ನ ರೆಕ್ಕೆಯಿಂದ ಬಡಿದೆಯಾ? ಯಾರು ನೀನು? ಯಾಕಾಗಿ ಬಂದೆ? ಸಕಲ ವಿಚಾರ ಸುಮ್ಮನಸರನ್ನೆಲ್ಲ ಬಡಿದೋಡಿಸಿ ಇವತ್ತಿಗೆ ಪೀಠವನ್ನು ಏರಿದ್ಯಾ? ನಿನ್ನನ್ನು ವಿಚಾರಿಸದಕ್ಕಾಗಿ ಬಂದವ ಬೇರೆ ಯಾರು ಅಲ್ಲ, ಯಕ್ಷರಾದ ಪಿಂಗಲಾದ
ಅವರನ್ನು ತಿಳಿಸಬೇಕು. ಸೇರಿಕೊಳ್ಳುವಂತೆ ಅಕ್ಷರ ಕೋಡು. ಪರಿಗಿಸುತ್ತ ಬಳಿಕ ಪರಿಗಿಸುತ್ತ ಬಳಿಕ ತರಗರಿದೆ ಭಯದಿಂದ ನಡುಗುತ್ತ ಭರದಿ ನಡೆದಂದಾಗ ಮಾಲಿನೆಗೆರಗೆ ಬೇಡ್ದನು ಅಮ್ಮ 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 ಸಿಕ್ಕಿದವರನ್ನೆಲ್ಲ ಒಳಗೆ ಬಿಡುವುದೇ ನೋಡಿಕೊಳ್ಳಿಕ್ಕೆ ಇಲ್ವ ನೀವು? ಮಾಡುದು ನೋಡಿ ಅಮ್ಮ. ಬರ್ರ ನಾ ಬರ್ರ ಹೇಗೆ ನೀವು ನನ್ನನ್ನು ಹೆದರಿಸಿ ನಿನಗೆ ಸಂಸ್ಕಾರ ಇಲ್ವೇನಾ? ಸಂಸಾರ ಬಿಟ್ಟೆ ಹೋದ್ದು ಸಿಕ್ಕಿದ ಕಡೆ ನುಗ್ಗಿಕೊಂಡು ಬರುವುದೇನು? ನಾ ಬರುವುದೇ ಇಲ್ಲಿಗೆ ಏನಷ್ಟು ಸಲುಗೆ ನಾನು ನಿಮ್ಮವ ಮೂಸೊಟ್ಟಿಗೆ ಬಾರಿಸ್ತೇನೆ. ನನ್ನವರ ಯೋಗ್ಯತೆಯನ್ನು ನೀನು ಹೊರೆ ಬರಹವೇನು ವಿಕಾರ ಸ್ವರೂಪಿ. ನೀವು ಮುಸುಂಡಿಗೆ ಮತ್ತೆ ಬಾರಿಸಿ ವಿಷಯಕ್ಕೆ ಬನ್ನಿ. ಯಾವ ವಿಷಯಕ್ಕೆ ಬರಬೇಕು ಅದಲ್ವಾ? ಏನು ವಿಷಯ ಇಲ್ಲಿಗೆ ಸಲುಗೆ ಅಲ್ವಾ? ನನ್ನ ದೊರೆಗಳ ಸೇವೆ ಮಾಡ್ಕೊಂಡಿರ್ಬೋದು. ಸೇವಕರು ಒಂದೊಂದು ರೀತಿಯಲ್ಲಿದ್ದಾರೆ. ಅದರಲ್ಲಿ ಒಬ್ಬ ಇದ್ದಾನೆ ಭಂಡಾರಿ, ಭಂಡಾರಕ್ಕೆ ಒಡೆಯ. ಅವ ಬರ್ತಾನೆ ಆಗಾಗ್ಗೆ. ಅವನ ನಾನು ಒತ್ತಿನಲ್ಲಿ ದೂತ ದೂತ ಅಂತ ಕರೀತಾರಲ್ಲ, ಅವನ ವಿಷಯ ಬಿಟ್ಟು ನಿನ್ನ ವಿಷಯ ಹೇಳು. ಅವನೇ ನಾನು ದೇವ್ರಿ ಹೋಗುವಾಗ ಹೇಗಿದ್ದಿ? ಎಷ್ಟು ಚಂದ ಇದ್ದ ನೀನೇ ಹೇಳಬೇಕು. ಬರುವಾಗ ಎದ್ದು ಬಿಟ್ಟು ಬಂದೆ. ಎಲ್ಲಿಂದ ಬಂದಿ? ನಾನು ದೂರದ ಗುರುಪುರ ಅಲ್ಲೇನು ಮಾಡುವುದು ನೀನು? ಅಲ್ಲಿ ಅಲ್ಲಿ ಹೊರಗೆ ಹೋಗುದು. ಎಷ್ಟು ಹೋಗ್ತಿ? 160 ಹೇಗೆ ಪ್ರಯೋಜನ ಆಗ್ತದ? ಒಳ್ಳೆ ಲಾಭ. ಮತ್ತೆ ಇಲ್ಲಿ ಯಾಕೆ ಬಂದಿ? ಜನ ಕರ್ಕೊಂಡು ಬಿಸಿಮಂಡ್ರಿಗೆ ವಿಷಯ ಗೊತ್ತುಂಟ? ಮಾತಾಡಿ ಬಂದದ್ದು. ಯಾವ ವಿಷಯ? ನನ್ನ ನನಗೆ ಒಂದು ತಿಳಿಯುತ್ತಾ ಇಲ್ಲ. ಅಪ್ಪ ತೆಗೆದುಕೊಂಡಿದ್ಯಾ? ಅಭ್ಯಾಸವೇ ಇಲ್ಲ. ಇರ್ಲಿ ಇಲ್ಲ. ಅಮ್ಮ ಎಲ್ಲಿಯ ವಿಷಯ? ನಾನು ನಿಮ್ಮ ರಾಯರ ಒಟ್ಟಿಗೆ ಆ ಸ್ವರ್ಗ ಎಂಬ ಗುರುಪುರ. ನಿನಗೆ ಸಂಕಟ, ನಿನಗೆ ಸರಿ ಹೇಳಲಿಕ್ಕೆ ಗುರುಪುರ ಮೇಲೋಕಪುರ ತಪ್ಪಿತ ವಿಷಯಕ್ಕಿವ ಉಂಟು ಲಾಲಿತ ಬೇಕುತಾಯೇ ಅಮ್ಮ ಆ ಯಕ್ಷನು ರಮಣನ
ಮೊನ್ನಲ್ವಯ್ಯ ಓಯ್ 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 ಮೊನ್ನಲ್ವಾ ಓಟು ಓಟು ಇಲ್ಲ 4 ದಿವಸ. ಅದಲ್ಲಯ್ಯ ನೀವೆಂತೆಂತೆಲ್ಲ ಮಾತಾಡ್ತೀರಿ. ಅಮ್ಮ ಒಟ್ಟು ಒಟ್ಟುಗೂಡಿಸಿ ಒಟ್ಟು ಒಟ್ಟು ಅವನಿಗೆ ಸ್ವಲ್ಪ ಗೊತ್ತಿಲ್ಲದ್ರೆ ಹೇಳಿಕೊಡ್ಲಿಕ್ಕೆ ಆಗಲ್ಲ, ತಯಾರು ಮಾಡ್ಬೇಕು. ನಾನು ಮತ್ತೆ ಬಂದಿದ್ದೆ ನೋಡು. ಅಮ್ಮ ಅದೇ ಒಟ್ಟು ಒಟ್ಟುಗೂಡಿಸಿ ಆ ಓಮಿನಿ ಕಾಲಿನವರನ್ನು ಅನಿಮಿಷರನ್ನು ಮಡಿದಟ್ಟಲು ಹೋದ್ದು ನಮ್ಮ ಸೇನೆ ಹೋಗಿದೆ. ವಿಷಯ ಅವರಿಗೂ ಗೊತ್ತಾಗಿ ಬಂದ್ರ ಎಲ್ಲ ಉದ್ದಕ್ಕೆ ಅಡ್ಡಕ್ಕೆ ಬರ್ಲಿಲ್ವಾ? ಉದ್ದ ಉದ್ದ ಯುದ್ಧ ಸಮರ ಪವರ ನಿನಗೆ ವಿಷಯ ಗೊತ್ತುಂಟು. ಇರ್ಲೇಬೇಕು. ಎಲ್ಲ ಬಂದ್ರು. ಅಗ್ನಿ ಅಗ್ನಿ ವಾಯು ವಾಯು ವರುಣ ಯಮ ನೀರುಳ್ಳಿ ನೀರುಳ್ಳಿ ಎಲ್ಲ ಬಂದ್ರು. ಏನು ಮಾಡಿದ್ರು? ಬಿಟ್ಟು ತಿಂದ್ರು, ಓಡಿದ್ರು. ಎಲ್ಲ ಓಡಿ ಹೋದ್ರ? ದೇವತೆಗಳು ಓಡಿದನ್ನು ನೋಡಿ ಅವ ಒಬ್ಬ ಬಂದ. ಯಾರ? ಐರಾವತ ಏರಿಕೊಂಡು ಬರುವ. ನಿನಗೆ ಐರಾವತ ಐರಾವತವನ್ನು ಏರಿ ಬರುವುದು. ಅದು ಯಾರು? ಸುರಪ್ಪ ಅಮ್ಮ ಸುರೇಶ ತೋತ ಅಮ್ಮ ಬರುವಾಗ ಹಾಗೆ ಬರ್ಲಿಲ್ಲ. ಮತ್ತೆ ಹೇಗೆ ಬಂದ? ಉಜ್ಜರಿದುಕೊಂಡು. ಅದು ಯಾಕೆ? ಅದು ಮಂಡೆಗೆ ಬಡಲಿಕ್ಕೆ. ಕರ್ಮ ವಜ್ರ ಇದಾಗಿರ್ಬೇಕು. ಅದೇ ಅಲ್ವಾ? ಅದೇ ಅದೇ ಹಾಗೆ ನಾನು ಮಂಡೆಗೆ ಬಡಲಿಕ್ಕೆ ಬಂದ. ಇವ್ರೇನು ಮಾಡಿದ್ರು? ಎತ್ತದು ಸುಮ್ಮನೆ ಬಡಲಿಕ್ಕಿಲ್ಲ ಅಂತ ಕೈ ಮುಂದೆ ಮಾಡಿ ಪಾಠ ಪಾಠ ಕೊಡ್ತಾರೆ ನಮ್ಮವರು. ಅವ ಓದಿದ್ದರಲ್ಲಿ ಅಲ್ಲಿ ಹುಲ್ಲಿಲ್ಲ, ಇಲ್ಲೇನಾದ್ರು ಇದ್ದಿದ್ರೆ 12 ವರ್ಷ ಹುಲ್ಲು ಹುಟ್ಟಲಿಕ್ಕಿಲ್ಲ, ಹಾಗೆ ಓಡಿದರು ಇಷ್ಟು ವೇಗವಾಗಿ. ಟಿವಿ ಅಂತ ಹೇಗಿದೆ ನಮ್ಮ ಟಿವಿ? ಒಳ್ಳೆದುಂಟು. ಹೌದು ಆಯ್ತಲ್ಲ, ಅವ್ರು ಓಡಿದ್ರಲ್ಲ, ಎಂತದ್ದು ಮಾಡಿದ್ರು ಮತ್ತೆ ರಾಯರು ಮಾಸಾಣದಲ್ಲಿ ಕುಳಿತು ಅದು ಏರುವ ಮಾಸಾಣ ಉಂಟಲ್ಲ, ಅದು ಸಿಂಹಾಸನ ಅಲ್ವೇನಾ? ಸಿಂಹವಿಷ್ಟರು ಅವರು ಬಂದರು. ಯಾರ ಎಲ್ಲ ಓಡಿ ಹೋದ್ರು ಅಂತ ಹೇಳಿದ್ವಿ. ಇವ್ರು ತಯಾರಾಗಿದ್ರು ಹೆದರಿ. ನಾನು ಹೋಗಿ ಸಾಂತ್ವನ ಹೇಳಿ ನಿಲ್ಲಿಸಿದ್ದೇನೆ. ಅದು ನಿನಗೇನಷ್ಟು ಅಭಿಮಾನ? ಅಯ್ಯ ಮತ್ತೆ ಬೇಕಾಗ್ತದಲ್ಲ. ಯಾಕಪ್ಪ? ಮಳೆಗಾಲಕ್ಕೆ ಮಾತಾಡ್ಲಿಕ್ಕೆಲ್ಲ ಅವ್ರು ಸಿಗ್ತಾರೆ. ಏನು ಮಾಡು? ಅವರು ನರ್ತಕಿಯರು, ಕುಣಿಯುವವರು, ಅಪ್ಸರಾಂಗನೆಯರು. ನಿನ್ನದು ನಾಟ್ಯ ವೈಭವ ಉಂಟ? ನಾಟ್ಯ ವೈಭವ ಅವರದ್ದೇ. ಅಲ್ಲಿ ಅಮ್ಮ ಬಂದಾಗ ನಿಲ್ಲಿಸಿದ್ದೇನೆ. ಹೇಳಿದ್ದೇನೆ ಅವರದ್ದು ಹೆಸರು. ಹೆಸರು ಕೇಳಿದ್ಯಾ? ಹೇಗೆ ಹೆಸರು ಹೇಳಿ ಚಂದ ಕೇಳಿದ್ದಾರೆ. ಒಂದು ಚೂರು ತಪ್ಪಿಲ್ಲ, ಗೊತ್ತುಂಟ? ಹೇಳಪ್ಪ. ದಂಬೆ. ದಂಬೆ ದಂಬೆ ಊದು ಬತ್ತಿ, ಊರ್ವಶಿ, ಮೇಣದ ಬತ್ತಿ ಅಲ್ಲ, ಮತ್ತೊಂದು ಮೇನಕ್ಕೆ, ಮಸಾಲ ದೋಷ ಅಲ್ಲ, ಬಿಳಿಯದುಂಟು ಬೇಕಾ? ಅಲ್ಲ ಅದು ಮಂಜು ಘೋಷ. ಪಿಶಾಚಿ ಇಲ್ಲೇ ಉಂಟಲ್ಲ. ಅದು ಕೃತಾಚಿ. ಆಂಬ್ಯುಲೆನ್ಸ್ ಯಾವ ನಿನ್ನ ಅಜ್ಜಿರ್ಕೊಂಡು ಬಂದು ಆಂಬ್ಯುಲೆನ್ಸ್ ಕುಡಿಯುವುದು. ಆಲಂಬೂಸು ಅಲ್ಲ, ಮೂಸೆ. ಅಲ್ಲಿ ಮತ್ತೊಂದಿತ್ತು. ಏನಪ್ಪ? ಅದು ತಟ್ಟೆಯಲ್ಲಿ ಕುಡಿಯುವುದು. ವಿಶೇಷ ಅಲ್ವೇನಾ? ತಟ್ಟೆಯಲ್ಲಿ ಕುಡಿಲಿಕ್ಕೆ ಆಗ್ತದ? ತಟ್ಟೆ ಅಂದ್ರೆ ಎಂತದ? ಎಂತೆಂತ ಕುಡಿಯುವವರು ಇದ್ದಾರಪ್ಪ. ನನಗೆ ತಟ್ಟೆ ಅದು ಎಂತದ್ದು ಬೇರೆ ಬೇರೆ ಎಂತದ್ದು ಇದ್ದಾರೆ ಎಂತದ್ದು ಹೇಳುದು? ಅದು ಹರಿವಾಣ ನೃತ್ಯ ಆಗಿರ್ಬೇಕು. ಹೌದಾ ಅಮ್ಮ? ಅವಳ ಹೆಸರು ಕೇಳಿದಾಗ ನನಗೆ ಹೊಟ್ಟೆ ತುಂಬಿ ಬಂತು. ಅಷ್ಟು ಪ್ರಿಯವಾಗಿದ್ದ. ಹೌದೌದು. ಹೇಗಪ್ಪ? ಅವಳ ಹೆಸರು ಪುಂಡಿಗ ಸಿರಿ. ತಿನ್ನುವ ಯೋಚನೆ ಬಿಟ್ಟರೆ ಮತ್ತೆ ಯಾವುದಿಲ್ಲ ಅಲ್ಲ. ಮತ್ತೆ ಮನೆಯಲ್ಲಿ ಇರ್ಲಿಲ್ಲ ಅದು. ಹಾಗಲ್ಲ, ಪುಂಡಿಗ ಪುಂಜಿಕ ಸ್ಥಳಿ. ಮುಚ್ಚಬಾಯ್ ಮುಂದುವರಿಸು. ಅಮ್ಮ ಅವರು ಕುಡಿದ್ರು. ಅಳ್ತಾನವ? ಸಂತೋಷದ ಪ್ರತೀಕ ಏನು? ಅದು ನಗು. ನನಗೆ ಗೊತ್ತಾಯ್ತು ನೀನು ಯಾಕೆ ನಗುವುದಿಲ್ಲ ಅಂತ. ಅವರಿಗೆಲ್ಲ ಸಿಕ್ಕಿದೆ, ಪಾರಿತೋಷಕವಾಗಬೇಕು. ಕಲಾವಿದರ ಮನಸ್ಸನ್ನು ಮುದಗೊಳಿಸಿದವರು ಇನ್ನೊಬ್ಬರಿಗೆ ಕೊಡುವುದರ ಮುಖೇನವಾಗಿ ನಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗ್ತದೆ. ನನ್ನವರೇನು ಬಿಡುವವರೆಲ್ಲ ಕೈ ತುಂಬ ಕೊಟ್ಟಿರ್ಬೇಕು, ಇವರಿಗೇನು ಸಿಗ್ಲಿಲ್ಲ ಅಂತ ಹೇಳಿ ಚಿಂತೆ ಏನು? ಕೆಲವು ಕಡೆಯಲ್ಲಿ ಹಾಗೆ ಆಗೋದು. ಹೌದು, ನಿನಗೆ ಯಾಕೆ ಚಿಂತೆ? ಇಲ್ಲಿ ಕೊಡ್ತಾರೇನು? ಸಿಕ್ಕುವರಿಗೆ ಸಿಗ್ತದೆ, ಸಿಗದವ್ರಿಗೆ ಎಂತ? ಹೌದೌದು, ಹಾಗೆ ನನ್ನವರು ಮಾಡುವವರೆಲ್ಲ. ಇಲ್ಲಿ ಆಗಲ್ಲಮ್ಮ. ಅವರು ಏನು? ನಾನು ಪಡಿಸ್ತೇನೆ. ಯಾರು ಪೀಠಸ್ಥರಾಗಿರುವಾಗ ಅಲ್ಲಿಗೆ ಹಾರಾಡಿಕೊಂಡು ಒಂದು ಲಕ್ಷ ಬಂತು. ರೆಕ್ಕೆ ಒಳವ ಲಕ್ಷ ಹೊಕ್ಕಲಾಕ್ಷರಮ್ಮ ಹೆಸರು. ಯಕ್ಷರಾಜ ಬಿಂಗಲಾಕ್ಷರವೇನ ಬಂದು ನಿಂತು ಎತ್ತರಿಸಿ ನಿಂತ. ಅಂತದು ಸೇವೆ ಅದು ಅಲ್ಲಲ್ಲಿ ಆಗ್ತಾ ಉಂಟು, ಇಲ್ಲಿಲ್ಲ. ದಾರಿ ಬೀಸುವುದಕ್ಕೆ ಬಂದದಲ್ಲಿ ಅಲ್ಲ, ಪಾಠ ಪಟ್ಟ ಮಾಡ್ತಾ ಸುಮ್ಮನೆ ಕುಳಿತುಕೊಡಿ. ಏನು ನಿಮಗೆ ದೃಶ್ಯ ಸರಿ ಇಲ್ಲ? ನಾನು ನೋಡಿದ್ದೇನೆ, ಹತ್ತಿರದಿಂದ ನೋಡಿದ್ದೆ. ಯಾರು ಯಾರಿಗೆ ಬರೆಸಿದ್ದು? ರಾಯರಿಗೆ ಅವ ಬರೆಸಿದ್ದು. ಇವರೇನು ಸುಮ್ಮನೆ ಕುಳಿತುಕೊಳ್ಳುವವರಲ್ಲ. ಯಾರು ನನ್ನ ಗಂಡ? ಯಾರು ನನ್ನ ಗಂಡ? ಶಕ್ತಿಗಾರರು ಮತ್ತೆ ಬರುದು. ಈಗ ಬರುದಿಲ್ಲ.
ಒಂದೊಂದು ಪೆಟ್ಟು ನೀನು ನೋಡ್ಬೇಕು. ಅದ್ಭುತ ಆಗಿತ್ತು. ಸಾಮರ್ಥ್ಯ ಎದ್ದು 4 ಬಾರಿ ತಿರ್ಬೇಕು. ಇಲ್ಲವೇ ಇಲ್ಲ. ಕೈ ಮುಂದೆ ಮಾಡಿದ ಮತ್ತೊಂದು ರೀತಿಯಿಂದ ಪಾಠ ಶಿವ ಶಿವ ಯಾರು ಎದ್ದು ಗಿರ್ರಂದ್ರೆ ಏನಾಗಲಿಲ್ಲಮ್ಮ, ಏನಾಗಲಿಲ್ಲ. ನಾನು ಹೊರಗೆ ಹಾಕಿ ಪತಿಯದಿ ಮಡಿದೆಯಂತ ಪತಿಯನಿ ಮಡಿದೆಯಲ್ಲ ಈ ಬರೀ ಜತೆಯ ನಗಲುವರೆ ಅಂತ ಚಿತಿಯೊಳ್ಳು ನಗರೆ ಜೀವಿತದಿಂದಿ ವ್ಯಥೆಯ ನ್ಯಾರುಡನು ಸುರಲಿ ವಲ್ಲಭ ಶೋಭದಿಂದ ನುಡಿಗಳನ್ನು ಕೇಳುತ್ತಾ ಇದ್ದೀನಿ. ಇದನ್ನು ಕೇಳಿ ಸಹಿಸಿಕೊಳ್ಳುವಂತಹ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಹಿರಿಯವರ ಆಸೆ ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತಹ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಪತಿಯ ಸ್ಥಿತಿ ಹೀಗಾಗಿ ಹೋಯಿತಲ್ಲ. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಪ್ರಪಂಚದಲ್ಲಿರುವಂತಹ ಮದುವೆಯಾದಂತಹ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದೇನು, ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ. ಆ ಯೋಗ ಭಾಗ್ಯಗಳಿಂದ ನಾನು ವಂಚಿತಲಾಗಿ ಹೋದೆ. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ನನ್ನ ಅರಸಳಿಲ್ಲದ ಮೇಲೆ ಈ ಅರಮನೆ ಇದು ನನ್ನ ಪಾಲಿಗೆ ಬೇರೆ ಮನೆ. ಈ ಬದುಕೆ ಶೂನ್ಯ ಸ್ವಾಮಿ, ಶೂನ್ಯ. ಇದು ನಿಮ್ಮನ್ನ ರಸುತ್ತಾ ನಾನು ಸಾರಿದ್ದೇನೆ, ಅತ್ತು ಫಲವೇ ನಿನ್ನ ಸುಮ್ಮನೆ ಅತ್ತು ಫಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿಪರಿ ಸಮರ ಸಮರ್ಥನಾಗಿಗ ತರಳ ಮಹಿಷರ ಸುರಗಿ ಹದನಗಳ ಬಿತ್ತರಿದೆ ಹದನಗಳ ಸುಮ್ಮನ ಸಮಂತವನ್ನು ಸದೆ ಮಾಡಿದು ನಾಕವಾಕಿ ವಶಗೆ ಒಂದೆಲ್ಲ ಕರಳ ಮಗನ ನಾನು ಸಾಯಬಾರ್ದು, ನಾನು ಅಳಬಾರ್ದು, ನಾನು ಯಾಕೆ ಚಿಂತೆ ಮಾಡಲಿ? ನನ್ನ ಯಾತರದ ತೀರ್ಮಾನ ನನ್ನ ಅರ್ಥಕ್ಕೆ ಕಾರಣವಾಗುವುದಿಲ್ಲವೇ? ಬರುವಂತಹ ಕಷ್ಟವನ್ನು ಇದ್ದು ಎದುರಿಸಬೇಕು ವಿನಃ ತಾವೊಂದೇ ದಾರಿ ಅಲ್ಲ ತಾನೇ. ಸತ್ತವರಿಗಾಗಿ ಅತ್ತಿನಂತಾದರೆ ಅತ್ತವರು ಮತ್ತೊಂದು ಸಾಯಲೇಬೇಕು. ಸತ್ತ ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ? ಹಾಗಿದ್ರೆ ನನ್ನ ಹಗೆಯವನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣ ಯಾರು? ಯಾರು 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 ಕೆಲ ದೇವತೆಗಳೇ ನನ್ನ ಹೊಣೆಯ ಸಿಂಧೂರವಲ್ಲೇ ಓರಸಿ ಕೈಯ ಕಕ್ಕರವಲ್ಲೇ ಕಾಡಿ ನನ್ನ ಮಾಂಗಲ್ಯವಲ್ಲೇ ಮುಡಿಯ ಹೂವಲ್ಲೇ ವೈದ್ಯದೇಕೆಯನ್ನು ತಂದೊಡ್ಡಿದ್ದೀರಿ ದೇವತೆಗಳೇ. ನನ್ನ ಈ ಸ್ಥಿತಿಯನ್ನು ಕಂಡು ಮೇಲತ್ತರದಲ್ಲಿ ನಗುತ್ತಾ ಇದ್ದೀರಿ. ಇನ್ನೊಬ್ಬರ ದುಃಖವನ್ನು ಕಂಡು ಮತ್ತೊಬ್ಬರ ಚಿಂತೆಯನ್ನು ಕಂಡು ನಗುತ್ತಿರುವಂತಹ ನಿಮ್ಮ ಜನ್ಮಕ್ಕಿದು ಹೆಣ್ಣಿನ ಶಾಪವನ್ನು ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದ್ದು ರಕ್ತ ಕಣ್ಣೀರನ್ನೇ ಬರಿಸಿಯನು. ಯಾವ ರೀತಿ ಹೇಗೆ ತನ್ನೊಡಲ ನೋವನ್ನು ಹೇಳಿಕೊಳ್ಳುವುದಕ್ಕೆ ನನ್ನ ವಿರುದ್ಧ ಯಾರಿದ್ದಾರೆ? ನನಗೆ ಯಾರಿದ್ದಾರೆ? ಯಾರ್ಯಾರು ಯಾಕೆ ಬೇಕು? ನನ್ನ ಮಗನಿದ್ದಾನೆ ಮಹಿಷ, ನಾಳೆ ಭಕ್ತನಾಗಿದ್ದಾನೆ ತರಳ ಮಹಿಷಾಸುರ. ಆತರನೇ ಕರೆಯುತ್ತೇನೆ. ಸಮಸ್ತ ವಿಷಯವನ್ನು ಅರುಹಿ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ಕಲಿಸಲಿದ್ದರೆ ನನ್ನ ಕರುಣವಳ್ಳಿಯಲ್ಲಿ ಕರೆಯುತ್ತೇನೆ. ಮಗನೇ ಕಂದ ಮಹಿಷ, ಮಗನೇ
ಬಗೆಯುತ್ತಿದ್ದೆಯು ನಿನಗೆ ಕಾರಣವು ಬೇಡು ಬೇಡು ಅಮ್ಮ ರಾಜಾಂಗಣದಲ್ಲಿ ದೈತ್ಯ ಕುಮಾರೊಂದಿಗೆ ನಾನು ಆಟವನ್ನು ಆಡ್ತಾ ಇದ್ದೆ. ಎತ್ತವಯ್ಯ ದೀರ್ಘ ಧ್ವನಿ ಕೇಳ್ತಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆ. ಅಮ್ಮ ಬಂದು ನೋಡಿದಾಗ ನಮ್ಮ ಈ ಶೋಣಿತ ಪುರವೇ ಅಲ್ಲೋಲ ನೋಡಿ ನಮ್ಮವರನ್ನೆಲ್ಲ ಹೇಗಿದ್ದಾರೆ ಅಮ್ಮ ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಕಾಲು ಬೆಳೆಯಲ್ಲಿ ಕಾಲುಂಗುರ ಕಾಣೋದಲ್ಲ, ಕೈಯಲ್ಲಿ ಕೈಬಾಳೆ ಇಲ್ಲ, ಹಣೆಯಲ್ಲಿ ಕುಂಕುಮ ಇಲ್ಲ. ಅಮ್ಮ ಕೋಲಲ್ಲಿ ಮಂಗಲಸೂತ್ರ ಕಾಣೋದಿಲ್ಲ. ಯಾಕಮ್ಮ ಕಣ್ಣು ಕಷ್ಟ ಬಂತು ಮಗನೇ. ಅಯ್ಯೋ ಶಂಕರನ ಕಲರತೆ ದೊರಕವನ ಅಮ್ಮ 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 ಕಷ್ಟ ಬಿದ್ದ ಅವರು ನಿನಗೆ ದುರಧೀರನಾಗಿರುವ ತರವ ನಾನಿರುತ್ತಿರಲು ಭೀತಿಯಾಗಿ ಮನದೊಳಗೆ ನಾನು ಆಟ ಆಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಳ್ಳುವಳು. ಕಷ್ಟಬದ್ದೆ ತಾಯಿ, ಕಷ್ಟಬದ್ದೆ ಅಮ್ಮ. ಅಮ್ಮ ದೈತ್ಯಗೊಳದ ಮಾತೆ ನೀನಮ್ಮ. ನಿನ್ನ ಪಾಲಿಗೂ ಕಷ್ಟ ಬದುಕಿದೆಯೋ ಹಾಗಾದರೆ ನಾನು ಅರ್ಥ ಮಾಡಿಕೊಂಡೇನಮ್ಮ. ಸೃಷ್ಟಿಕರ್ತನಾದ ವಿಧಾತನಿಂದ ಕಷ್ಟ ಬಂದರೆ ಪಾಲಕತ್ತು ನಾರಾಯಣ ಗೆದ್ದರಾದರೆ ಅಮ್ಮ ನಮ್ಮ ಕುಲದೇವ ಮುಖಂಡ ಆ ಪರಮೇಶ್ವರ ಅವ ಮುನಿದ್ರ ತಾಯಿ ಅಮ್ಮ ಅಮ್ಮ ಅಪ್ಪ ಬೀಳಲೇ ನನಯ್ಯೋ ಮುದ್ದು ಕಂದ ಕಂದ ಬೀಳಲೇ ನನ್ನಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ. ಕಂದರ ಕಂದ ಮೇಲು ನಾಗವನ್ನು ಬಾಯದೆ, ಮೇಲು ನಾಗವನ್ನು ಬಾಯದೆ ಕಂದ ಕಂದ ಮುನ್ನೆ ಕಾಳಗಕ್ಕೆ ಸೈನ್ಯ ಬೆರದೆ ಮುನ್ನೆ ಕಾಳ
ಸೈನ್ಯ ಬೇರದೆ ಕಂದ ಕಂದ ಬೇಡದೆ ನಯ್ಯೋ ಮುದ್ದು ಕಂದ ಕಂದ ಮಗನೇ ಕಂದ ಹೆತ್ತಪ್ಪೆಯ ದೀರ್ಘ ಧ್ವನಿಯನ್ನು ಆಲಿಸಿ ಓಡೋಡಿಕೊಂಡು ಬಂದೆಯ ಕಂದ. ನಾನು ನಿನ್ನ ಮಗನಲ್ವಮ್ಮ. ಇಲ್ಲಿ ನಡೆದಂತಹ ವಿಷಯಗಳನ್ನು ಹೇಗೆ ಮಗು ನಾನು ನಿನ್ನಲ್ಲಿ ವಿಸ್ತರಿಸಲಿ? ನಿಮ್ಮ ಮಗ ನಾನು ಬಂದಿದ್ದೇನೆ. ನನ್ನ ನಾಲಿಗೆ ತಡವರಿಸ್ತಾ ಇದೆ ಮಗ. ಯಾಕಮ್ಮ? ಮಾತುಗಳೇ ಹೊರಡುತ್ತಾ ಇಲ್ಲ ಕಂದ. ಈ ಹಿಂದೆ ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ಪರಿಣಾಮ ಏನಾಗಿದೆ? ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನ ಆಮೇಲೆ ಸಮರ ಮುಖದಲ್ಲಿ ದೇವತೆಗಳನ್ನು ಒಕ್ಕುಬಟ್ಟು ಸುರಪುರದ ಸುರಗದ್ದುಗೆ ಏರಿದ್ರಂತೆ ಮಗ. ಬಡರೆ ಶಾಬಾಷ್. ಅಮ್ಮ, ಸಂತೋಷ ವಿಷಯ. ಅಪ್ಪ ಯಾವಾಗ ಬರ್ತಾರೆ? ಕಂದ, ಆ ಸಂತೋಷವನ್ನು ಬಹುದಿನಗಳ ಕಾಲ ಉಳಿಸಿಕೊಳ್ಳುವಂತಹ ಭಾಗ್ಯವಿಲ್ಲದಾಗಿ ಹೋಯಿತು ಮಗ. ಯಾಕಮ್ಮ? ಸುರಪುರದ ಸುರಗದ್ದುಗೆಯಲ್ಲಿ ನಿನ್ನಯ್ಯರ ಆರಾಧಿಸಿಕೊಂಡಿದ್ದಂತೆ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಜನನೀಯ ವಚನವಾಯ ಆಲಿದೆ ಮಹೇಶನ ಮಣಿದಾಕೆಯೊಳೆಂದ ಅಮ್ಮ, ಸಮಾಧಾನ ಮಾಡಿಕೊ ಮಗು, ಅಳಬೇಡ. ಆಟ ಬಂದ ಸಂದರ್ಭದಲ್ಲಿ ಎಂತ ವಾರ್ತೆಯನ್ನು ನಾನು ಕೇಳಬೇಕಿತ್ತು ಅದನ್ನು ಕೇಳಿಬಿಟ್ಟು ನನ್ನ ಅಯ್ಯನ ನನ್ನ ಅಪ್ಪನ ಮರಣದ ವಾರ್ತೆ. ಅಪ್ಪನದೊಂದು ಮಾತಕ್ಕೆ
ನಾನು ಬಿಡ್ಲಿಕ್ಕಿಲ್ಲ. ಮುಕ್ಕಣ್ಣನೇ ದರಗಲ್ಲಿ ಬರಲಿ ಅಮ್ಮ. ಆತನ ಮೂರನೇ ಕಣ್ಣಲ್ಲಿ ನಾನು ಬೆವರ್ದಲ ಸುರಿಸ್ತೀನಿ. ತನಯನಾಡಿದ ನುಡಿಗೆ ಮಾಲಿನಿ, ತನಯನಾಡಿದ ನುಡಿಗೆ ಮಾಲಿನಿ, ಮನದಿ ಹರುಷಬಲ ನುಡಿದಳು, ಮನದಿ ಹರುಷಬಲ ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ, ಅನಿಮಿಷರ ಗೆಲ್ಲಬಹುದು ಸಮರದಿ, ನಿನಗೆ ಘನವಲ್ಲ, ನಿನಗೆ ಘನವಲ್ಲ. ವನಜನಾಭನು ಬರುವ ಕೃತಕದಿಗೆ, ವನಜನಾಭನು ಬರುವ ಕೃತಕದಿ, ಅನವರತ ಸುಮನ ಸದಾ ಪಕ್ಷದಿ, ಅನವರತ ಸುಮನತರ ಪಕ್ಷದಿ, ನಿನಗೆ ಬೀಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ಕಂದ, ನಿನಗೆ ಬೀಳುವೆನೊಂದು ವಿಧೆಯಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ, ಮನದಿ ಹರುಷವದ ನುಡಿದಳು ಕಂದ, ಮಗನೇ ಅಮ್ಮ, ಅಮ್ಮ, ಕಂದ ಮಗನೇ ಕಂದ ಮಗನೇ ಕಂದ ವೀರೋಚಿತವಾದಂಥ ನಿನ್ನ ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದವಾಯಿತು. ನಿನ್ನ ಪರಾಕ್ರಮದಲ್ಲಿನ ತಾಯಿಗೆ ಸಂಶಯವೇ ಇಲ್ಲ.
ಅಮ್ಮ. ನಿನ್ನ ಭುಜಗಳಲ್ಲಿ ವೀರ ವನಿತೆ ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರನೇ ಬರಲಿ ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಕ್ಕು ಮಾಡುವಂತ ಸಮರ್ಥ ವೀರಿಣಿ. ನಿಮ್ಮ ಮಗ ದೇವತೆಗಳು ನಿನಗೆ ಕನವೇ ಅಲ್ಲ. ಮತ್ತೆ ಆದ್ರೆ ಅವರು ಸೋತಾಗ ಅವರ ಪಕ್ಷ ವಹಿಸಿಕೊಂಡು ಬರ್ತಾರೆ. ಯಾರವ? ಓ, ನಾರಾಯಣ! ಇಲ್ಲಿಯ ಮುಖ್ಯಸ್ಥ ಶ್ರೀಧರ. ಯಾರಮ್ಮ ಬರುದು? ಹರಿನಾರಾಯಣ ಬಂದೇ ಬರ್ತಾನೆ ಮಗ. ಹರಿನಾರಾಯಣ ಬರ್ತಾನ. ಅಮ್ಮ ಅವ ಬರೆದು ಬಿಡು ತಾಯಿ. ಶ್ರೀಧರ ಬರ್ತಾನ. ಅವ ಕುಳ್ಳ ಸಕಲವನ್ನು ಪುಳೆಯುವವ ಶ್ರೀಧರ. ಅವ ಬರ್ಬೇಕಿವತ್ತು. ನನ್ನೆದುರು ನಿಲ್ಬೇಕು. ನನ್ನೆರಡು ಕೊಂಬಿನಿಂದ ಆತರನ್ನು ಕುಟ್ಟಿ ನಾನು ಬಾರಿಸ್ತಾನೀಗ. ಏನು ಮಕ್ಕಳಾಟಿಗೆ ಏನು? ಶ್ರೀಧರ ಏನು ಅಷ್ಟು ಸುಲಭದಲ್ಲಿ ಸಿಗ್ತಾನೆ ಅಂತ ಭಾವಿಸಿಕೊಂಡಿದ್ದೀಯಾ? ಮಗನೇ ಸಲ್ಲದು. ಅವನನ್ನು ಎದುರಿಸುವುದಕ್ಕೆ ಕಷ್ಟ ಸಾಧ್ಯ. ಕಾಣುವುದಕ್ಕೆ ಮಾತ್ರ ಅವನು ಹಾಗೆ. ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಮಗ. ಇವತ್ತು ಬರ್ಲಿಕ್ಕೆ ನಾನಾ ಅವತಾರಗಳನ್ನು ತಾಳುವವನಿದ್ದಾನೆ. ಅಣುರೇಣು ತ್ರಿಕಾಷ್ಟಗಳಲ್ಲಿ ಒಂದಾದವನಾಗಿದ್ದಾನೆ. ಹಾಗಾಗಿ ನಿನ್ನದಂತಹ ದೈಹಿಕವಾದಂತಹ ಬಲ ಸಾಕಾಗುವುದಿಲ್ಲ. ಅವನನ್ನು ಗೆಲ್ಲಬೇಕು ಅಂತಾದ್ರೆ ನಿಮಗೆ ದೈವ ಬಲ ಬೇಕು. ಅಮ್ಮ ನನಗೆ ದೈವ ಬಲ ಇಲ್ಲವೇ? ಅಧಿಕವಾದಂತಹ ದೈವ ಬಲವನ್ನು ಯಾವ ರೀತಿ ಸಂಪಾದನೆ ಮಾಡುವುದು? ಯಾವ ರೀತಿ? ದಟ್ಟವಾದಂತಹ ಕಾರಣಕ್ಕೆ ತೆರಳು. ವಿಧಿಯ ಕುರಿತು ತಪಸ್ಸು ಮಾಡು. ಉಳಿದು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೇರಿಕೆ ಅಂತಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಬಗ್ಗು ಬಡಿದು. ಅಮ್ಮ ನಾನು ಇಲ್ಲಿಂದ ಹೋಗುವಾಗ ಬರಿಗೈಯಲ್ಲಿ ಹೋಗ್ಬೇಕಾ? ಬರಿಗೈಯಲ್ಲಿ ಹೋಗ್ಲಿಕ್ಕೆ ಉಂಟ? ಅವ ಬಿಟ್ಟಾನ. ಇಲ್ವ ನಿನ್ನಪ್ಪನ ಗತಿ? ಮಗ ಹರಿತವಾದಂತಹ ಖಡ್ಗ ನಿನ್ನಯ್ಯನದು. ಅವರು ಹೋದ ಮೇಲೆ ನೋಡು ಹಾಗೆ ಉಂಟಲ್ಲಿ. ಹೌದಾ? ನೀನು ಇದರ ಹೆಸರನ್ನು ಗಳಿಸಬೇಕು ಅಂತಾದ್ರೆ ನೀನೇ ಆಗ್ಬೇಕು. ನಾನಾಗ್ಬೇಕು. ಅಪ್ಪಣದೆಲ್ಲ ನಿನಗೆ ಸೇರಿದ್ದು ಮಗ. ಅಮ್ಮ ಬಲ್ಲವರನ್ನು ಮಾತಾಡಿದ ಏನು ಮಗ? ಯಾವ ಬಲ ಇದ್ದಾರೇನಂತೆ? ಆ, ತಂದೆ ತಾಯಿ ಅನುಗ್ರಹ ಮೊದಲ. ಬೇಕೇ ಬೇಕು. ಅಮ್ಮ ಅಪ್ಪನನ್ನು ಮೊದಲೇ ಕಳ್ಕೊಂಡಿದ್ದೇನೆ. ಆ, ತಾಯಿ ನೀನಿದ್ದಮ್ಮ. ಅಪ್ಪನು ನೀನು, ತಾಯಿಯು ನೀನಮ್ಮ. ಅಮ್ಮ 9 ತಿಂಗಳ ಉದರಳಿತ್ತು 10ರ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕ ದೋಷ ನೀನಮ್ಮ. ಕಣ್ಣಿಗೆ ಕಾಣುವ ದೇವತೆ ನೀನಮ್ಮ. ನನ್ನ ಪಣ್ಣ ದೇವರು ನೀನಮ್ಮ. ಅಮ್ಮ ನಿನ್ನ ಕನ್ನಮ್ಮಳಿಗೆ ಆಶೀರ್ವಾದ ಮಾಡಮ್ಮ. ಮಾತೆಯ ಅನುಗ್ರಹ ನಿನಗಿದೆ. ಶುಭವಾಗಲಿ ಮಗ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪವೇವೆ ಎನ್ನುತ್ತಾಗ ಆತतो ಕ್ಷಣ ಪೊರಡೆ ತಂದು ಪುಷ್ಕರ ಕ್ಷೇತ್ರ ಹೋಗುತ್ತಲೇ ಬಳಿಕ
ಲೋಕದ ಅಭಿಲಾಷೆಯಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆವು. ಇಂದ್ರಾದಿ ಸುಮನಸರಲ್ಲಿ ಬಡಿದಟ್ಟಿ ನಮ್ಮ ಅಧಿಕಾರವಲ್ಲೇ ಸ್ಥಾಪನೆ ಮಾಡಿದೆವು. ಆದರೆ ನಮ್ಮಲ್ಲಿ ಕೈಸುವಂತ ದೇವೇಂದ್ರ ಏನು ಮಾಡಿದ? ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಹರಿ ಬರ್ತಾನ, ಅವನ ಕೈಯಲ್ಲಿದ್ದ ಚಕ್ರವನ್ನೇ ಕಲಿಹಿಸಿಕೊಟ್ಟ. ಗಿರಣೆ 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 ಬಂದು ನಮ್ಮ ಅಂಗಾಂಗವನ್ನೆಲ್ಲ ಕತ್ತರಿಸಿ ಹೋಯ್ತು. ನನಗೆ ತಲೆ ಇಲ್ಲ, ಅವನಿಗೆ ನೋಡು ಮೂಗಿಲ್ಲ. ಒಬ್ಬೊಬ್ಬರ ಅಂಗಾಂಗವನ್ನು ಕಳೆದಂತ ನಾವು ಬದುಕುವಂತ ಆಶೆಯಿಂದ ಗಿರಿಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡವರು. ಅಷ್ಟರಲ್ಲಿ ಒಂದು ಉದಯ ವಾರ್ತೆ. ಏನದು? ಸೋಲಿತಾವರಿಗೆ ಮಾಲಿನಿಗೆ ಮಗನಾಗಿ ಮಹಿಷಾಸುರ ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದು ಮಾತ್ರವಲ್ಲ, ನಮ್ಮನಲ್ಲಿ ಬೇಕು ಬೇಕಾದಂತ ವರವನ್ನೇ ಪಡೆದುಕೊಂಡಿದ್ದಾನೆ. ನಮ್ಮ ಕಷ್ಟದ ವಿಚಾರ ಆಧರಿಸಿ ಪೀಠವ ಬಿಡದೆ ಉಪಚರಿಸಿ ನುಡಿದೆಂಬುದನ್ನು ಅಯ್ಯಪ್ಪ ಬಂದಾಯ್ತು. ಬಂದಾಯ್ತಾ? ಬಂದಾಯ್ತು. ಎಂತದ? ಇಲ್ಲಿಗೆ ಬಂದಾಯ್ತು. ಇಲ್ಲಿಗೆ ಬಂದಾಯ್ತು. ಎಂತ ಮಾಡುದು? ಇದೆಂತದ್ದು ಅಪರೂಪ? ನಮಸ್ಕರಿಸಿದ್ದಾವೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ. ತಿನ್ನುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಕುಡಿಯುವುದಕ್ಕೆ ಬೇಡ. ನಾನು ಬರುವಾಗಲೇ ಕುಡಿದೇ ಬಂದದ್ದು. ಅಲ್ಲಿತ್ತು ಇಲ್ಲಿ ಬೇಕಾದಷ್ಟು ಪುಣ್ಯ. ತಂಪಾದ ಪಾನಿ. ವ್ಯವಸ್ಥೆ ಇವತ್ತಿನ ವ್ಯವಸ್ಥೆ ಎಲ್ಲ ನಮ್ಮದೇ. ಹೌದಾ? ನಿಮಗೆ ಯಾವ ರೀತಿ ಬೇಕು, ಯಾವ ರೀತಿ ತಿನ್ಲಿಕ್ಕೆ ಬೇಕು, ಎಷ್ಟು ಬೇಕು ಅಷ್ಟು ಕೊಡ್ತೇನೆ. ಈಗ ಸಿಕ್ಕಿದ್ರೆ ಸಾಕು ನಮಗೆ. ಸಿಕ್ಕಿದ್ರೆ ಸಾಕ? ಅಯ್ಯ, ಬಂದವರು ನೀವೇ. ಇಲ್ಲಿಗೆ ಬಂದವರು ನನ್ನಿಂದ ಏನಾಗ್ಬೇಕು? ಲಾಲಿಪುದಾದರೆ ಮಾಲಿನಿ ಸುಕುಮಾರ ಮಾಲಿನಿ ಸುಕುಮಾರ ಗೊತ್ತಿಲ್ಲ ನನಗೆ. ಪವಿತ್ರವಾದಂತಹ ಪಾದಗಳಿಗೆ ಕೊಡ್ತಾ ಇದ್ದೇವೆ. ನಿಮ್ಮ ಭಕ್ತಿ ವಿಶ್ವಾಸ ನಿಮ್ಮನ್ನು ಕಾಪಾಡಲಿ. ನಾವು ಅನ್ಯರಲ್ಲ, ನಿನ್ನ ಜಾತಿ ಬಾಂಧವರಯ್ಯ. ಇದೆಲ್ಲ ನನ್ನ ಜಾತಿ ಬಾಂಧವನ. ಇಷ್ಟು ಮಂದಿ ಇವತ್ತೆಲ್ಲ ನಿನ್ನ ಜಾತಿ ಬಾಂಧವರೇ. ಹೌದಾ? ಅವರು ಯಾಕೆ ಬರಲಿಲ್ಲ? ನಿನ್ನ ಜಾತಿಗೆ ಹುಟ್ಟಿದವರು. ನಾನೇ ಸಂಕಾಸುರ, ದುರ್ಗಾಸುರ, ವಿಡಲಾಸುರ, ಚಾಮರಾಸುರ, ಶಿಶಿಲಾಸುರ. ಅವ ಯಾಕಂದಿದ್ದಾನೆ? ಅವ ಬರ್ಲಿಕ್ಕಿಲ್ಲ. ಇವರು ಎಲ್ಲರೂ ಬಂದ್ರು ಕೂಡ ಜಾಗ ಸಾಕಾಗ್ಲಿಕ್ಕಿಲ್ಲ. ಅದಕ್ಕೆ ನಾವು ಮೂವರೇ ಬಂದವರು. ಅಯ್ಯ, ಒಂದು ಕಾಲದಲ್ಲಿ ವೈಭವದ ಬದುಕು ನಮ್ಮದು. ಆಳ್ವಿಕೆಯನ್ನು ಮಾಡ್ತಾ ಇದ್ದೀವಿ. ಇದೇ ಸೋಲಿತಾಪುರದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದವರು ನಾವು. ಸ್ವರ್ಗಲೋಕದ ಅಭಿಲಾಷವಾಯಿತು. ಓ ದೇವ ಸ್ವರ್ಗಲೋಕಕ್ಕೆ ಇಂದ್ರಾದಿ ಸುಮನಸರಣೆ ಬಡಿದಟ್ಟಿದೆವು. ಆದರೆ ನಮ್ಮಲ್ಲಿ ಕೈಸೋದಂತಹ ದೇವೇಂದ್ರ ಸುಮ್ಮನೆ ಆ ಶ್ರೀಧರನ ಬಳಿಗೆ ಹೋದದ್ದು. ಅವ ಬರ್ಲಿಕ್ಕೆ ಇವತ್ತು ಬರ್ಲಿಕ್ಕಿಲ್ಲ. ಅವ ಬರ್ಲಿಲ್ಲ. ಹೌದು, ಅವ ಇಲ್ಲ ಇರುವಂತ ಕೈಯಲ್ಲಿದ್ದಂತ ಚಕ್ರಾಯುಧವನ್ನೇ ಕಲಿಸಿಕೊಟ್ಟ. ಕರ ಕರನೆ ತಿರುಗುತ್ತಾ ಬಂದದ್ದು ಮಾತ್ರವಲ್ಲ, ಒಬ್ಬೊಬ್ಬರ ಅಂಗಾಂಗವನ್ನ ತುಂಡರಿಸಿ ಯಾವ ಕಡೆ ಹೋಯ್ತಂತ ಗೊತ್ತಾಗ್ಲಿ. ಒಬ್ಬರಿಗೆ ಕೈಯಿಲ್ಲ, ಮೂಗಿಲ್ಲ, ಕಣ್ಣಿಲ್ಲ. ಇಲ್ಲಿಗೆ ನೀವು ಬಂದದ್ದು ಅಂಗಾಂಗವನ್ನೇ ಕಳೆದುಕೊಂಡಂತ ನಾವು ಹಿರಿಯ ಕಾರಲ್ಲಿ
ಆಯ್ತು. ಮತ್ತೆ ಆದರೆ ಒಂದು ವಾರ್ತೆ. ಯಾವುದು? ಇವತ್ತೊಂದು ವರ್ತಮಾನವನ್ನು ಕೇಳಿಕೊಂಡಿದ್ದೇವೆ. ಶೋಣಿತಾವರದ ಮಾಲಿನಿಗೆ ಮಗನಾಗಿ ನೀನು ಹುಟ್ಟಿದೆ ಎಂಬ ವಾರ್ತೆಗಳನ್ನು ಕೇಳಿಕೊಂಡೆವು. ಆದ್ದರಿಂದ ನಮ್ಮ ಕಷ್ಟದ ವಿಚಾರವನ್ನು ತಿಳಿಸಕ್ಕಾಗಿ ಇಲ್ಲಿ ಬಂದವರು. ನಮಗಾಗಿ ಮಾತ್ರ ಅನ್ಯಾಯದಲ್ಲ. ನಿನಗೂ ಆಗಿದೆ. ಯಾವ ರೀತಿ? ಅಪ್ಪ ಸತ್ತವರು ಯಾರಾದ್ರೂ ಈ ರೀತಿ ಕುಳಿತುಕೊಳ್ತಾರ? ಸ್ವಲ್ಪ ತಲೆ ಬಿಸಿ ಅಂತ ಬೇಕು. ತಲೆ ಬಿಸಿಬೇಕು. ನನ್ನಪ್ಪ ಸತ್ತಿದಾರ ಎಂಬುದಲ್ಲ. ಈಗ ನಿನ್ನಪ್ಪ ಸಾಯಲಿಲ್ವಾ? ಸತ್ತದಲ್ಲ, ಕೊಂದದ್ದು ಬೇರೆ ಯಾರು ಅಲ್ಲ, ಆ ಪೊಟ್ಟ ಚೂರಮ್ಮ. ಎಂದೋ ಪರಾಕ್ರಮ ಕಂಠೀರುವ ಇರುವಂತಹ ಸ್ಥಳ ಪುರಂದರ ನಮಗೆಂದು ಕೇಳಿದ್ದೇವೆ. ಬಂದಂಥ ಕಾರ್ಯ
ಎಂಬವ ಶಂಕದುರ್ಗಾರ್ಜುನನ್ನು ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾನಂತೆ. ದಾಳಿಯನ್ನು ತಡೆಯಲೇಬೇಕು. ನಾವೆಲ್ಲರೂ ಒಂದಾಗಿ
ಅಪರಾಧವನ್ನು ಪರವಲ್ಲ ನಾಕವ ಚರಣಕ್ಕೆ ಬೆದರಿ ಕರುಣದಿ ರಕ್ಷಿಪೇನು. ಸೂರಪ್ಪನೆಂಬವ ನೀನಯ, ಗಜವನ್ನು ಏರಿ ಬಂದೆಯ, ಕೈಯಲ್ಲಿ ವಜ್ರಾಯುಧ ಹಿಡಿದೆಯ, ನನ್ನ ಅಪ್ಪನು ಕೊಲಿಸಿದೆಯ. ಏ ಪಾತಕಿ, ಏ ಅಧಮ, ಏ ನೀಚ, ನೀನೊಬ್ಬ ಶಕ್ತಿಗಾರ ಎಂಬುದನ್ನು ತಿಳಿದು ನನ್ನ ಅಪ್ಪನು ಕೊಲಿಸಿದೆಯ. ಸತ್ಯ ಅದನ್ನು ತಿಳಿದೇ ಬಂದವ. ಎಲವ ಈಶನೇ ಮಹಿಷ ಒಲಿಸಿದ ನಗವ ಬಯಸುತ್ತ ಸುಮ್ಮನೆ ಹೇಳುವುದು ಯಾಕೆ ಬೇಡ? ಮಹೇಶನೇ ಕೇಳು, ನಾನೇ ನಮ್ಮದಾದಂತಹ ಸ್ವರ್ಗಲೋಕವನ್ನು ಬಯಸಿ ಬಂದೆಯ. ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಶತಯಾಗವನ್ನು ಮಾಡಿ ಶತಮನ್ಯ ಎಂಬ ಗಿರಿಯನ್ನು ಬೆಳೆದವ ನಾನು. ಬಂದಂತೆ ಹಿಂದೆ ನಡೆದರೆಗಳಿಗೂ ನಿನ್ನ ಕೋಡನ್ನೇ ಕತ್ತರಿಸಿ ಆಸನವನ್ನೇರಿದನು ಬೈದಿನ ಡಂಗುರ್ಗಾಳನು. ಬಹಳ ವಿಶೇಷದಿಂದ ಜಯಘೋಷ, ನಿಮ್ಮ ಜಯಘೋಷ ಕೇಳಿ ನನಗೆ ಸಂತೋಷವಾಯಿತು. ಸ್ವರ್ಗ, ಮರ್ತ್ಯ, ಪಾತಾಳ ಮೂರು ಲೋಕದ ಅಧಿಕಾರಿ ನಾನಾಗಿದ್ದೇನೆ. ಬ್ರಹ್ಮದೇವನ ವರಬಲ, ನಿಮ್ಮೆಲ್ಲರ ಭುಜಬಲ ಒಂದಾಗಿ ಮೂರು ಲೋಕ ನಮ್ಮ ಸ್ವಾಧೀನ. ನಿನ್ನ ಅಪ್ಪನ ಆಸೆ ತೀರಿತು. ಅದೇ ಅಪ್ಪನ ಆಸೆ ಇವತ್ತಿಗೆ ನೆರವೇರಿತು. ಅದನ್ನು ಬೇಕಿತ್ತು, ಆದರೆ ನೀವೆಲ್ಲ ಸಹಾಯಕರಾಗಿ ನನಗೆ ಸೇರಿದ ಕಾರಣ ನನ್ನ ಅಪ್ಪನ ಆಸೆ ತೀರಿತು. ಇವತ್ತಿಗೆ ಇವತ್ತಿಂದ ನಿನ್ನ ಅಪ್ಪ ಸಂತೋಷದಲ್ಲಿರ್ತಾರೆ. ಆದರೆ ಒಂದು ಆಸೆ ನನಗೀಗ. ಇನ್ನೊಂದು ಆಸೆ ಅಪ್ಪನಿಗ ಅಲ್ಲ, ಮತ್ತೆ ನನಗೆ, ಇದು ಮಗನಿಗೆ. ಅಯ್ಯ, ನೀವೆಲ್ಲ ನಡೆದಿದ್ದೀರಿ, ನಿಮಗೆ ಆಯಾಸ ಆಗಿದೆ, ಹೋಗಿ ವಿಶ್ರಾಂತಿ ಮಾಡಿ. ನಿಮ್ಮನ್ನೆಲ್ಲ ಕರೆದದ್ದು, ನಮ್ಮನ್ನೇ ಕರೆದದ್ದು. ನೀವಲ್ಲ, ನಾವೇ ಬಂದದ್ದು, ನಮ್ಮನ್ನೇ ಕರೆದದ್ದು. ನಿನ್ನ ಯಾರು ಕರೆದದ್ದು? ನೀವೆಲ್ಲ ಕರೆದದ್ದು. ನಿನ್ನ ಯಾರು ಕರೆದದ್ದು? ನ್ಯಾಯ ಅಂತ ಕರೆದ್ರಿ. ನ್ಯಾಯ ಅಂತ ಕರೆದ್ರಿ. ಸೂರ್ಯ ಚಂದ್ರನಿಗೆ ಸೂರ್ಯಚಂದ್ರನಿಗ ಎಲ್ಲ ಸೂರ್ಯ ಮತ್ತು ಚಂದ್ರನಿಗೆ ಆಜ್ಞೆ
ನನ್ನ ಮಾತನ್ನು ಧಿಕ್ಕರಿಸಿದರೆ ಜತನ ಸೂರ್ಯ ಹೋಗಿ ಆಯ್ತಲ್ಲ, ಇನ್ನು ಚಂದ್ರನ ಬರಿತಾನೆ, ಅವರಿಗೆ ಆಜ್ಞೆ ಮಾಡಿದ್ದೇನೆ. ಮುಂದೇನಾಗ್ತದೆ ನಿರೀಕ್ಷೆಯಲ್ಲಿದ್ದೇನೆ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆಯನ್ನು ಎತ್ತುಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಡೀರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಮರುರಾತ್ರಿ ವಾಮನ ಪದ ಬಿಲ್ಲಾಡಿ ಎಂಬಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆದಿ ತೋರಿಸುತ್ತಿದ್ದೇವೆ. ಅಲ್ಲದೆ 21/5/24 ಮಂಗಳವಾರದಂದು ಹಿರಾ ಕುಂಡಾವು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಪ್ರತಿಷ್ಠಾ ದಿನಾಚರಣೆಯ ಪರ್ವದಿನದಂದು ಶ್ರೀಮಾನ್ ಕೆಂಜಲ ರಾಮಕೃಷ್ಣ ಅಡಪ್ಪ ಇವರ ಬಾಪ್ತು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ವಠಾರದಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಒಂದು ಹೆಮ್ಮಗಾಟುವಿಗಾಗಿ ಅಪೇಕ್ಷಿಸುತ್ತಾ ಕಥೆ ಮಧ್ಯೆ ಬಂದ ರಸಭಂಗ ಮಾಡುವುದಕ್ಕಾಗಿ ಕ್ಷಮನೆ ಸುತ್ತಾ ಕಥೆಯನ್ನು ಮುಂದುವರೆದು ಸಭ್ಯಕರಣ ಅಪ್ಪಣೆ ಹಾಕುತ್ತಿದ್ದೇವೆ. ಯಕ್ಷಗಾನಕ್ಕೆ ಕಮಲ ಸಂಭವ ದೇವ, ನೀವೇ ವರವನ್ನು ಕೊಟ್ಟಂತಹ ಕೊಪ್ಪಿ ಬೆರೆಯಿಟ್ಟಿರುವಂತಹ ಮಹಿಷ ದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ದೇವ. ಇಷ್ಟು ಮಾತ್ರವಲ್ಲದೆ ಅವರು ನಮ್ಮನ್ನು ಕಣ್ಣಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ ದೇವ. ನಮ್ಮನ್ನು ರಕ್ಷಿಸಬೇಕು ದೇವ. ಅರಿತೆ ಅವನ ಬಲವರ್ಧನೆಗೆ ನನ್ನ ವರಗಳೇ ಕಾರಣವಾಗಿರುವುದರಿಂದ ತ್ರಿಮೂರ್ತಿಗಳಿಂದಲೂ ಆದರೂ ಅವಧ್ಯನಾಗಿದ್ದಾನೆ. ಆದರೂ ಒಂದು ಸಾಧ್ಯತೆ ಕಂಡು ಬರುತ್ತಾ ಇದೆ. ಅಘಟಿತ ಘಟನಾ ಪಟು ಎನಿಸಲ್ಪಟ್ಟಂತಹ ಮಾಧವನಲ್ಲಿಗೆ ಹೋದರೆ ಒಂದು ದಾರಿಯಾನು ತೋರಿಯಾನು. ಬನ್ನಿ 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 ಆತನ ಬಾಧೆಯಿಂದ ಹೊರಕೈಲಾಸದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಅಸಾಧ್ಯವಾಗಿ ಪರಿಹಾರ ಏನಾದರೂ ಸಿಗ್ತದ ಅಂತ ನಿಮ್ಮನ್ನು ಆ ಚಂದ್ರಕಾಂತ ಶಿಲೆ ಮೇಲೆ ಕೂತ್ಕೊಂಡು ಸಮಾಲೋಚನೆ ಮಾಡಿ. ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನವಧಿಸುವ ಯತ್ನ ಯೋಚಿಸುತ್ತಲಿರಲತ್ತ ನಳಿನ ಭವ ಸುರರನೊಳಗೊಂಡು ನಡೆದದ್ದು ವೈಕುಂಠನ ಕಾಣದಿರಲು ಬಳಿಕ ಕೈಲಾಸ ಕೈತರಲಾಗ ಪುರಹರನು ನಿಳಯದೊಳಗಿಲ್ಲದಿರೆ ಕಳವಳಿದೆ ಬಳಿಕವರು ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತೊರೆದಿದ್ದ. ಮುಂದೇನು ಮಾಡುವುದು ತಿಳುಹಿತದ ನೀರ ನುಡಿ ಹರಿಹರ ತುಹಿನಾದ್ರಿಯೊಳಗಿರ್ಪ ಹದನವನ್ನು
ತಪಸ್ಸಿಗೊಲಿದು ಬೇಕಾದ ವರಗಳನ್ನು ಕೊಟ್ಟೆ. ವರಬಲದಿಂದ ಪ್ರಮತ್ತನಾದಂತಹ ದುರುಳನು ಸ್ವರ್ಗಮತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ಧರ್ಮವಂತರಾದಂತಹ ದೇವತೆಗಳನ್ನು ಬಡಿದು ಧಿಕ್ಕಡಿಸಿ ಅವರ ಅಧಿಕಾರಗಳಲ್ಲಿ ತಾನಾಗಿ ಪ್ರತಿಷ್ಠಾಪಿತನಾಗಿದ್ದಾನೆ. ಆಗಮ ನಿಗಮಗಳನ್ನು ನಿರ್ಬಂಧಿಸುತ್ತಾ ಪಂಚ ಹತ್ಯೆಗಳನ್ನು ಅವ್ಯಾಹತವಾಗಿ ಎಸಗುತ್ತಾ ಲೋಕ ಧರ್ಮವನ್ನು ಕೆಡಿಸಿರುವ ಕೂಳನಿಂದ ನೊಂದಿದ್ದೇವೆ, ಪೊರೆಯವೆ. ಆದ್ದರಿಂದ ನನ್ನಲ್ಲಿ ಅಡಕವಾಗಿರತಕ್ಕಂತಹ ದಿವ್ಯ ತೇಜಸ್ಸನ್ನು ಈ ಕ್ಷಣ ಹೊರಗಡೆ ಫಲ ನಿಗ್ರಹಕ್ಕಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜವನ್ನು ಹೊರಗಡುತ್ತೇನೆ. ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡುತ್ತೇನೆ. ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ.
ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪೋಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಾತಲಾಲಿಸಿ ಖಳ ಮಹಿಷನು ತನ್ನ ದೌಷ್ಟ್ಯದಿಂದ 3 ಲೋಕಗಳನ್ನು ನಡುಗಿಸುತ್ತಾ ಇದ್ದಾನೆ. ಆತನನ್ನು ಎದುರಿಸುವುದಕ್ಕೆ ನಾವು ಅಸಹಾಯಕರಾಗಿದ್ದೇವೆ. ರಕ್ಷಿಸು ರಕ್ಷಿಸು. ಅಜನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆಯೇ, ಅಂತಹ ಬೆಳಗ್ಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಾಡಿ ಅವರಂತರಿಂದಲೇ ಪ್ರತಿಯೊಂದೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಏನೋ ಜಯ ಜಯ ಎಂದು ಏನರು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನಲು ಜಯ 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 ಅಮ್ಮನ ಅಭಯ ವಾಕ್ಯಗಳನ್ನು ಕೇಳಿ ನಮ್ಮ ಅಧೀರತೆಯೂ ದೂರವಾಯಿತು. ನಮ್ಮ ರಕ್ಷಕಿ ಅಮ್ಮ ಎಂಬುದು ಸ್ಪಷ್ಟವಾಯಿತು. ಸಜ್ಜನರೆಲ್ಲರೂ ಆಕೆಯನ್ನು ಉಘೆ ಉಘೆ ಎಂದು ಕೊಂಡಾಡುತ್ತಾ ಇದ್ದಾರೆ. ನಿರಾಭರಣ ಸುಂದರಿಯಾದಂತಹ ಅಮ್ಮನನ್ನು ಅಲಂಕರಿಸುವುದಕ್ಕೆ ದೇವಶಿಲ್ಪಿ ಶ್ರೀ ವಿಶ್ವಕರ್ಮನು ವಿವಿಧ ಆಭರಣಗಳನ್ನು ವಸನಗಳನ್ನು ತಂದಿದ್ದಾನೆ. ದೇವನಾರಿಯರು ಆಕೆಯನ್ನು ಪನ್ನೀರಿನಿಂದ ಮೀಸಿದ್ದಾರೆ, ವಸನವನ್ನು ಉಡಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ. ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸುಟ್ಟು ಬೂದಿ ಮಾಡಿ ಉರುವಿ ಬಿಡಬಲ್ಲಂತಹ
ಅಂತಹ ಸಾಮರ್ಥ್ಯಶಾಲಿನಿ ನಮ್ಮ ಅಮ್ಮ. ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆಕೆಗೆ ಆಯುಧಗಳ ಅಗತ್ಯ ಖಂಡಿತಕ್ಕೂ ಇಲ್ಲ. ಆದರೂ ನಾವು ಧರಿಸಿರುವಂತಹ ಈ ಆಯುಧಗಳಿಗೆ ಪಾವಿತ್ರ್ಯ ಬರಲಿ ಎಂಬಂತಹ ದೃಷ್ಟಿಯಿಂದ ನಾವೆಲ್ಲರೂ ಇದನ್ನು ಅಮ್ಮನ ಸನ್ನಿಧಿಯಲ್ಲಿ ಸಮರ್ಪಿಸೋಣವೇ? ಹಾಗೆಯೇ ಆಗಲಿ. ಅಮ್ಮ ವನಜನಾಭನು ಕರದ ಚಕ್ರವ ಈ ಚಕ್ರವನ್ನು ಸ್ವೀಕರಿಸಬಹುದು. ತೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಸುರಪ ವಜ್ರವ ಉಳಿದ ದಿಕ್ಪಾಲರು ಎನಲು ಜಯ 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 ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ ಅಮ್ಮ ನಮಗೆ ಏನನ್ನು ಕೊಟ್ಟಿದ್ದಾಳೋ ಅವೆಲ್ಲವನ್ನೂ ಮರಳಿ ಅಮ್ಮನಿಗೆ ಸಮರ್ಪಿಸಿದ್ದೇವೆ. ಆಕೆಯ ಪ್ರಶಾಂತ ಮೊಗಸಿರಿಯನ್ನು ನೋಡು, ಸಂತುಷ್ಟ ಮಾನಸಳಾಗಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇಂದು ಸದ್ಭಕ್ತರು ನೀಡಿದಂತಹ ಸೇವೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಬೇಕೆಂದು ನಾವೆಲ್ಲರೂ ಪ್ರಾರ್ಥಿಸೋಣವೇ? ಅಮ್ಮ ಬರಿಗಾಲಲ್ಲಿ ಯುದ್ಧಕ್ಕೆ ಹೋಗಬಾರದು ಎಂದು ಬಯಸಿದಂತಹ ಪರ್ವತರಾಜ ಆಕೆಯ ವಾಹನವಾಗುವುದಕ್ಕೆ ತಾನೇ ಸಿಂಹವಾಗಿ ಬರುತ್ತದೆ. ಕೇಸರಿಯಾಗಿ ಬಂದಿದ್ದಾನೆ. ಪ್ರಸ್ಥಾನ ಶುಭ ಮುಹೂರ್ತ. ದೇವದೊಂದು ಬೆಳಗುತ್ತಿರುವಂತ ಈ ವೇಳೆಯಲ್ಲಿ ಹೂಳ ಮಹಿಷನ ಬದಗಾಗಿ ಸಿಂಹವಾಹಿನಿ ಆಗ್ತಾನೆ, ಸಿಂಹವಾಹಿನಿ ಆಗ್ತಾನೆ.
ಒಮ್ಮಿಂದ ಮೇಲೆ ಕೆಂಡದ ಮಳೆ, ಮತ್ತೊಂದೆಡೆ ರಕ್ತದ ಹೊಳೆ, ಕಾಗೆ ಗುಗೆ ಸಂಚಾರ, ನರಿ ನಾಯಿಗಳ ಓಡಾಟ, ಅಪ್ಪೋ ಕೇತರ ಸಂಚಾರ. ನನ್ನ ಕರ್ಣಗಳಿಗೆ ಸಂಕ ಧ್ವನಿ ಕೇಳ್ತುಂಟು. ಇಲ್ಲಿಂದ ಯಾವ ಕಡೆಯಿಂದ ಅರಸುತ್ತಾ ಮುಂದೋಗ್ತೇನೆ. ವಿಧಿಯಿಂದ ವರವನ್ನು ಪಡೆದಂತಹ ನೀನು ಹುಲೈಕ ಬಾತಲ ಸೇರಿ ಸಾಲದಕ್ಕೆ ದಾಕವನ್ನು ಏರಿ ಇಂದ್ರಾದಿ ಸುಬರಸು ಪಂಚಮಹಾಪಾತ್ರದ ಸಿಯಂತ ನಿನ್ನ ಶಿರವನ್ನ
ಕಾಯಲು ಬಂದಯ, ಸೂರ್ಯನನ್ನು ಕಾಪಾಡಲು ಬಂದಯ. ನೀನು ಬಂದದ್ದು ಒಳ್ಳೆದಾಯ್ತು. ಯಾಕೆ ಪ್ರಕಾರನ ಕಾಡಿಗಟ್ಟು ಇರಿಸಿ
ತಾಯಿ ಸುರಪ ಸುರಮ ಭಯಾನಿನಾಗೆಲ್ಲ ಮುಂದಾಗೆ ಆರುಷದಲ್ಲಿ ನಾಗವನು ಭಾರಿ ಮಾರೆಯಾದ ಮಾಯ ಜಾನಣವಾದಿ ನಿರತಮಾನದಿ ನಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ಸುರುಳ ವೈಶ್ಯ ಹಾಗೂ ಆತನ ವಿಚಾರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪರು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಪುಷ್ಪಾಣಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪರು ತಾಳುವುದರ ಮೂಲಕ ಇವಳನ್ನು ವಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ಸುರುಳ ವೈಶ್ಯನ ಶಿರವನ್ನೇ ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಲ್ಕದ ಪೀಠಗಳಿಗೆ ಸ್ಥಳಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕಮ್ಮ? ನೇರವಾಗಿ ತುಫಿನಗಿರಿಯನ್ನು ಯಾರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತೆ ಕಾಲಾಂತರಗೆ ಕೋಣಿದ ಮಟ್ಟನವರ ಶುಭದ ನವನಧಿಕ ಭವದಲ್ಲಿ ಶುಂಭಾನಿ ಶುಂಭರು ಅಂತ ಕೇಳಿದ್ದೇವೆ. ಹೊರಟು ಬಂದಿರುವ ಕಾರ್ಯಕಾರಣಗಳು ಅನುಕುಮಾರ
ಸಂಪಾದಿಸಿಕೊಳ್ಳುವಂತ ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಮೂಲಕ ಆ ಬಳಿಕ ಪಾತಾಳ ಲೋಕ ಎರಡು ಲೋಕವೇ ನಮ್ಮ ಹಾಗಾದ್ರೆ ಯಾಕೆ ತಡ ತಮ್ಮ ಏರುವಲ್ಲ ಎದುರಿಗೆ ಬಂದವರು ಯಾರು ಗೊತ್ತೇ? ಶೋಣಿತಾಪುರಾಧೀಶ ಸುಮ್ಮನೆ ಸುಮ್ಮರು ಬಂದಿದ್ದೇವೆ. ಹಿರಿಯವರಾದ ನಮಗೆ ಸೇರಬೇಕಾದಂತ ಸ್ವರ್ಗಲೋಕ ನೀನಾಗಿ ಬಿಟ್ಟುಕೊಟ್ಟೆ ಅಂತ ಆದ್ರೆ ಬದುಕುವುದಕ್ಕೆ ಅವಕಾಶ ಕೊಡ್ತೇನೆ ಅಂತಂದ್ರೆ ಹೊಡೆದಾಡಿಸ್ತೇನೆ. ನಿನ್ನದಾದಂತಹ ಪರಾಕ್ರಮ ಎಷ್ಟಿದೆ ಎಂಬುದಾಗಿ
ಅದಕ್ಕಾಗಿಯೇ ಸ್ವರ್ಗಲೋಕದ ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಶೋಣಿತಾಬಳೆ ಸುಂಬಾತ್ರಳ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ ನಿನ್ನನ್ನು ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಶೆ ಉಂಟಾದ್ರೆ ಹೋಗಿ ಸೇರ. ಮರದ ಹೃದಯ ಸಾಧ್ಯವಿಲ್ಲದ ವಿಷಯ ಬಿಡದು. ಅಯ್ಯೋ ಏನು ದೊಡ್ಡದಾದಂತಹ ದೀಪಕ್ಕೆ ಪತಂಗಗಳು ಬಂದು ಮುಚ್ಚಿದರೆ ಅವುಗಳ ಗತಿಗೆ ಏನಾಗ್ತದೆ? ನಿನ್ನ ದ್ವೀಪ ಎಷ್ಟು ದೊಡ್ಡದಾದರೂ ಮುರಿಯುವಂತ ಸಾಮರ್ಥ್ಯ ನನಗೊಟ್ಟು. ಸ್ವರ್ಗಲೋಕ ಅಂದ್ರೆ ಏನು? ಹುಲಿಯ ಗುಹೆ ಗೊತ್ತುಂಟು ಬಿಡು. ಹುಲಿಯ ಗುಹೆಗೆ ನೀನು ಸಣ್ಣದಾದಂತ ಇಲ್ಲಿ ನಿನ್ನ ಗುಹೆಗೆ ಪ್ರವೇಶ ಮಾಡಿ ತೋರಿಸಲು ವಿಶ್ವಾಸ ನನಗೊಂಡು. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ಒಂದ ನಿನ್ನೂರಿಗೆ ನಡೆ, ಇಲ್ಲವಾದರೆ ಸೈನಿಧಿ ಪಟ್ಟಣಕ್ಕೆ ನಾನೇ ಕಳಿಸ್ತೇನೆ. ಆಗುವುದಿಲ್ಲ. ಏನು? ನಾನು ನಡೆಯುವುದಕ್ಕೆ ಬಂದವಲ್ಲ, ಮತ್ತೆ ವಿಧಿಯಿಂದ ವರವನ್ನು ಪಡೆದುಕೊಂಡು ಬಂದಿದ್ದೇನೆ. ಅದಕ್ಕೆ ಸ್ವರ್ಗಲೋಕನ ಶಾಶ್ವತವಾಗಿ ಉಳಿಸ್ತೇನೆ ವಿಶ್ವಾಸ ನನಗೊಂಡು. ಶಾಶ್ವತವಾಗಿ ನಾನು ಉಳಿಸಿಕೊಳ್ಳುತ್ತೇನೆ, ಆ ವಿಶ್ವಾಸ ನನಗೂ ಇದೆ. ನೀನು ನಿನ್ನ ಕೈಯಲ್ಲಿ ಎಷ್ಟು ಅಷ್ಟೇ. ಹೌದಾ? ನಮ್ಮಂತವರು ಬರುವಾಗ ಪೆಟ್ಟು ತಿನ್ನೋದು ಓಡಿ ಹೋಗುತ್ತಿನ ಅಭ್ಯಾಸ. ಅದು ಹಿಂದಿನವರಾಯ್ತು. ಇಂದ್ರ ಆಗಲ್ವಾ? ಯಾವ ಕಥೆ ಆದರೂ ಇವತ್ತು ಕೂಡ ಕೈಯಲ್ಲಿ ನನ್ನ ಕೈ ನಿನ್ನ ಕೈಯಲ್ಲಿ ಎಷ್ಟು ದೊಡ್ಡ ಆಯುಧ ಇದ್ರೂ ಲೆಕ್ಕವಲ್ಲ. ನನ್ನದಾದಂತಹ ವಜ್ರಾಯುಧದಿಂದ ನಿನ್ನ ಎದೆಯನ್ನು ಪುಡಿ ಪುಡಿ ಮಾಡುವ ಯಾರ ಕೇಳುವವರು? ನಾಲ್ಕು ಬೀಳುವಾಗ ಮಂಗ ಓಡುವ ಚಂದವನ್ನು ಈಗ ನೋಡು. ಇಂದ್ರಾದಿ ದೇವತೆಗಳು ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನಾಗ್ಲಿ ತಮ್ಮ, ಓಡಿ ಹೋದರ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ. ಹಿಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ನಮಗೆ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನಮನಿ ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದ. ಆ ಬಳಿಕ ಭೂಲೋಕಕ್ಕೆ ಸರಿಯಾಗಿ ಒಮ್ಮೆ ನೋಡುತ್ತಮ್ಮ. ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಬೇಕು. ಯಾರಿಗೆ ತರಿಸು ಕೂಡದದು ಕೂಡದದು. ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರಬೇಕು. ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ವಿರೋಧವಾಗಿ ನಡೆದರೆ ಜಾಗ್ರತೆ ಜಾಗ್ರತೆ. ಆ ಬಳಿಕ ನೋಡಲಿ ಸೂರ್ಯಚಂದ್ರರು ಸಂಚಾರವನ್ನಲ್ಲೇ ನಿಲ್ಲಿಸಿದೆ. ಅಮ್ಮ, ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವಿದೆ. ದೇವತೆಗಳು ಯುದ್ಧ ಆಯಾಸ, ಸ್ವಲ್ಪ ವಿಶ್ರಾಂತಿ.
ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹೌದಮ್ಮ. ನಿಮಗೆ ಚಂದ್ರನಂತೆ ಶೋಭಿಸಬೇಕಾದಂತ ಇನ್ನ ಮುಖ ಇದ್ದು ನಿಶಾ ಕಮಲದಂತೆ ಬಾಡಿ ಹೋಗಿದೆ ಅಲ್ಲ ಮಗನೇ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳುವುದರಲ್ಲಿ ಭಿನ್ನವಿಸುವುದೇನು ತಾಯೇ ಲೋಕವಂತೆ ಪಾಲಿಪಾದೆ ಮಾಯೇ ನಿನ್ನಾಜ್ಞೆಯಲ್ಲಿ ಬಿಡು ಗಣ್ಣರೊಡನೆ ನಾಗವಂತಾಳೆ ಕಣರಿಂದ ಬಂದ ಬಾಡುವುದಾಯ್ತು ಭಿನ್ನವಿಸುವುದೇನು ತಾಯೇ ಆದಿ ಮಾಯೇ ಇನ್ನವಿಸಬದೇನು ತಾಯೇ ಓ ಆದಿ ಮಾಯೆಯೇ. ಮಗನೇ ಮಹಿಷದಾನವನನ್ನು ಸಂಹರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟಗಳಲ್ಲವೇ ತಾಯಿ. ಖಂಡಿತ. ಈಗ ಹಾಗಲ್ಲವಮ್ಮ. ಮತ್ತೇನಾಯಿತು? ಭೂಲೋಕದವರಂತೆ ಯಾರಪ್ಪ? ಶುಂಭ ನಿಶುಂಭರು ಏನು ಮಾಡಿದ್ರು? ನಮ್ಮದಾದ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರಮ್ಮ. ಮಾತ್ರವಲ್ಲದೆ ಅವರು ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದಾರೆ. ಓ ಆದಿ ಮಾಯೇ ನಮ್ಮನ್ನು ರಕ್ಷಿಸಮ್ಮ. ಇದು ಭಯ. ಕರುಣಿಸುತ್ತಲ ಭಯವನ್ನು ನುಡಿದಳು ಕರುಣಿಸುತ್ತಲ ಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೋಳು ಮರೆಸಿ ನಿಜವನು ತುಹಿನಗಿರಿಯೋಳು ಇರುತ್ತ ಓಡುವುದೆಲ್ಲ ಲೀಲೆಯ ಇರುತ್ತ ನೋಡುವುದೆಲ್ಲ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರುಹಿ ಶ್ರೀದೇವಿ ಶ್ರೀದೇವಿ ನೀವ್ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭ ನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ ಮಗನೇ. ಅಷ್ಟರ ತನಕ ನಾವು ಎಲ್ಲಿರಬೇಕು? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಿ. ಒಬ್ಬೊಬ್ಬ ಕಳ್ಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ ನಿಶ್ಚಿಂತರಾಗಿ. ಜಯ 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 ಜಯ. ಬೇಡ. ಅಳುವ ಸುಮನ ಸರಿಂಗೆ ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ
ಆತನರು ಈ ಕಳುಹಿದ್ದಾಯಿತು. ದರಿದ್ರರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದ್ರೆ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಬೇಕು. ಜಗನ್ಮಾತೆ ಅಂತ ನನಗೆ ಯೋಚಿಸುವಂತಹ ಪ್ರಮೇಯ ಬಂದು ಒದಗಿ ಬಂತಲ್ಲ, ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ ಸ್ವಾಮಿ. ನನ್ನ ಮಗನಾದ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭರ ಪಕ್ಷದ ಚಂಡಮಂಡಲ ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತ ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗೋದು ಯಾರಿಲ್ವಂತೆ. ಶುಂಭರ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟೆ? ಇಲ್ಲ. ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದೇ ಹೆಣ್ಣಲ್ಲಿ ಮಾತ್ರ ಬಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತ ನಾನು ಈ ರೂಪವನ್ನೇ ಮರಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕವನ್ನು ಆಮಂದಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಗಳಿಗೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆಯ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತನ್ನು ಯೋಚಿಸುವುದಲ್ಲ, ಮನಸ್ಸಲ್ಲೊಂದು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಈ ಕನಕದ ಉಯ್ಯಾಲೆ ಏರಿ ಕುಳಿತುಕೊಂಡು ಗಾನವನ್ನು ಹಾಡುತ್ತೇನೆ. ತನುಗಂಗವನ್ನೇ ಗಾಳಿಗೆ ಪಸರಿಸ್ತೇನೆ. ಹೇಳೋರು ಮೃಗಬೇಟೆಗೆ ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನು ಆಗ್ರಾಣಿಸಿ ಯಾರು ಎಂಬುದನ್ನು ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ಬಲೆಯನ್ನು ಬೇಯಿಸಿ ಕಾಮುಕರನ್ನು ತರೆಯುವುದಕ್ಕೆ ಸಾಧ್ಯವಾಗುತ್ತದೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಯಾರು ಬಿಡುತ್ತಾರೆ?
ಉದ್ದೇಶದಿಂದ ಘೋರವಾದಂತ ಅರಣ್ಯವನ್ನು ಸೇರಿದೆವು. ಅಜಾನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವಾರ ಮನೋವೇಗ ಬ್ರಹ್ಮಚರ್ಯ. ಗದಾದಂಡ ಕೈಗೆ ಒಂದದ್ದೇ ತಡ ಯುದ್ಧವನ್ನು ಮಾಡುವಂತಹ ಹುಮ್ಮಸ್ಸು. ಇಳಿದೆವು ಪಾತಾಳ ಲೋಕಕ್ಕೆ. ಅಲ್ಲಿದ್ದಂತಹ ಉರಗಾದಿಗಳ ಆಮೇಲೆ ಭೂಲೋಕ ಸ್ವಾಧೀನ. ತದನಂತರ ಏರಿದ್ದೆ ನಾಗಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭನಾದವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾದರೇನು ಶಂಭುವೇ ಬಂದರು. ಒಮ್ಮಿಂದೊಮ್ಮೆಗೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ದರು. ಹಾಗಾಗಲಿಲ್ಲ. ನಾರದರ ಆಗಮನ ಮಾಡಿಸಿದರು ಸಂಧಿ, ಏರಿಸಿದರು ಸಿಂಹ ವಿಸ್ತಾರ, ಕೊಟ್ಟರಲ್ಲ ಆ
ಎಲ್ಲರಿಗೊಳಿಸುತ್ತ ಎಲ್ಲರಿಗೊಳಿಸುತ್ತ ತರುವ ಶ್ರಮವನು ಕಳೆವೆ ಕಳೆವೆ ಎಂದೆನುದಾಗ ಅರಲು 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 ಕದಂಬವನದೆಡೆಗೆ ಕಳರು ಸಮನು ಮೆಲುದ ಮೆಲುದ ಮೆಲುದಲೇ ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದವ. ಏನು ತಿಂದೆ? ನನಗಾಗಿ ಏನು ತಂದೆ? ಹೇಳು ನನ್ನ ಮುಂದೆ. ಅಣ್ಣ, ಓ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿದ್ದೊಂದು ಹರಿಣ. ಏನು ಮಾಡಿದೆ? ಓಡಿದೆ, ಹೋದೆ, ಹಿಡಿದ ಕೋಡನ್ನು ಓಹೋ ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಹೌದೇ? ಮುಂಡ ಬೇರೆ ಮುಂಡ ಬೇರೆ ನೆತ್ತರನ್ನು ಕುಡಿದೆ. ಹೌದೇ? ಮಾಂಸವನ್ನು ತಿಂದೆ. ಎಲುಬುಗಳನ್ನು ಹೊಟ್ಟೆ ತುಂಬಲಿಲ್ಲ. ಮತ್ತೆ ಮುಂದಕ್ಕೆ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಏನು ಮಾಡಿದೆ? ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಬಕ್ಕ. ಹೇಗೆ? ಗಬಕ್ಕ ಗಬಕ್ಕನೆ. ಆಮೇಲೆ ಒಂದೊಂದನ್ನೇ ತೆಗೆದೆ ಎಂದು ನೆಲಕ್ಕೆ ಬಡಿದೆ. ಹೌದೇ? ಅಣ್ಣ, ಎಲ್ಲವೂ ಚೂರು 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 ಚೂರು. ಮತ್ತೆ ತಿನ್ಲಿಕ್ಕೆ ಎಂತದಿಲ್ವಾ? ಹಾಗಲ್ವ, ಮೊಲದ ಮಾಂಸವೆಲ್ಲ ಒಡೆದು ಚೂರಾಗಿ ಹೋಯ್ತು. ಅದನ್ನೆಲ್ಲ ಒಂದುಗೂಡಿಸಿದೆ. ದೊಡ್ಡದಾದಂತಹ ಮೊಲದ ಮಾಂಸದ ಮುದ್ದೆ ಅದನ್ನೊಮ್ಮೆಗೆ ಏನಾಯ್ತಾ? ಅಣ್ಣ, ಏನೋ ತಿಂದದ್ದು ಹೆಚ್ಚಾಯ್ತು. ಹೆಚ್ಚಾಯ್ತಾ? ಹೌದು. ನಿನಗೆ ತಿಂದ ಮೇಲೆ ಗೊತ್ತಾಗುದು. ಹೌದು, ಹಸಿವಾಗುವ ಗೊತ್ತಾಗುದು. ಇನ್ನು ಸ್ವಲ್ಪ ಬೇಕಾ? ಇನ್ನು ಬೇಕಾ? ಅಣ್ಣ, ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನಿಸ್ತಾ ಬಂತ ಹೊರಗೆ. ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ನ ಕಾಣುದಿಲ್ಲ. ಬಾಯಿಯಲ್ಲಿ ಹೊರಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಹೌದೇ? ಹುಳಿ ಹುಳಿಯಾಗಿ ಒಳ್ಳೇದಿತ್ತು. ಸತ್ವ ಜಾಸ್ತಿ. ಹೌದು, ಆರೋಗ್ಯಕ್ಕೆ ಒಳ್ಳೆ ಒಳ್ಳೇದು. ಆರೋಗ್ಯಕ್ಕೆ ಅದು ಭಾರಿ ಒಳ್ಳೆ. ಅಣ್ಣ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ಏನೋ ನಾನು ಹಂದಿ, ನೀನು ನನ್ನ ಅಣ್ಣ ದೊಡ್ಡ ಹಂದಿ. ನಿನ್ನನ್ನು ಹಂದಿ ಅಂತ ಯಾರು ಹೇಳಿ? ಮತ್ತೆ ಈಗೇನು ಹೇಳು? ತಮ್ಮ ಹಂದಿ ಹಂದಿ ಒಂದು ಗೊತ್ತಿರ್ತಿತ್ತು ನಿನಗೆ ಸ್ಪಷ್ಟವಾಗಿ ಪೂರ್ತಿ ಹೇಳಲಿಕ್ಕೆ. ಹಂದಿ ಕಾಣ ಸಿಕ್ಕಿತ್ತು. ಬಿಡುವೇನೆ? ಅದರ ಬಾಲದಲ್ಲಿ ಹಿಡಿದೆ. ನೆಲಕ್ಕೆ ಬಡಿದೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ 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 ಮಾಡಿಟ್ಟೆ. ಸರಿ. ಮತ್ತೆ ಅಲ್ಲಿಗೆ ಕಲಸಿದೆ, ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ನಿನ್ನ ನೆನಪಾಯ್ತು ತಿಂದ ಮೇಲೆ? ಹೌದೌದು. ನನ್ನ ಪುಣ್ಯ ಆಮೇಲೆ ಅದು ನೆನಪಾಯ್ತಲ್ಲ. ಹೌದೌದು. ನಿನ್ನನ್ನು ಬಿಡ್ಲಿಕ್ಕೆ ಆಗ್ತದಾ? ಏನು ತಂದೆ? ನಿನಗೆ ತಲೆ ತಂದಿದ್ದೇನೆ. ತಲೆ? ಹೌದು. ಯಾವ ಕರ್ಮಕ್ಕೆ ತಲೆ? ತಲೆ ತಿನ್ನಬೇಕಿದ್ರೆ ನೀನೇ ಆಗಬೇಕು, ನನಗೆ ಗೊತ್ತು. ಈಗ ಅರ್ಥ ಆಯ್ತು. ಏನು? ಬಹುಶಃ ನಿನ್ನ ತಲೆ ತಿಂದದ್ದಕ್ಕಾಗಿ ನನಗೆ ದೊಡ್ಡ ತಲೆ. ಮತ್ತೆ ತಲೆಯ ಮಾಂಸ ಅಂದ್ರೆ ಇಷ್ಟ ಅಲ್ವಾ? ಆ ಕಾರಣದಿಂದಲಾಗಿ ತಿನ್ನುತ್ತಾ ಇರುವಂತ ತಂದದ್ದು. ಹಾಗೆ. ಹೌದೌದು. ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಅಮ್ಮ, ಏನೋ ಏನು ಇದೆಲ್ಲ ನಿನ್ನ ಕೆಲಸವ? ಯಾವುದು? ಇಷ್ಟನ್ನೆಲ್ಲ ಒಟ್ಟಿಗೆ ಹಿಡಿದಿದ್ಯಲ್ವಾ? ಭಾರಿ ಒಳ್ಳೇದಾಯ್ತು. ಯಾಕೆ? ಒಂದು ವಾರಕ್ಕೆ ಸಾಕು ನಮಗೆ. ಒಂದು ವಾರಕ್ಕೆ ಸಾಕು. ಹೌದೌದು. ತಮ್ಮ, ಆದ್ರೆ ಕಷ್ಟ ಏನು ಗೊತ್ತು? ಏನು? ಇಷ್ಟನ್ನು ಹೊತ್ತುಕೊಂಡು ಹೋಗ್ಬೇಕಲ್ಲ, ಅದೇ ಕಷ್ಟ. ನಾವ್ ಇಲ್ಲೇ ಇದ್ರೆ ಆಯ್ತು. ಇಲ್ಲೇ. ಹೌದು. ಒಂದು ವಾರ. ನಿನಗೊಂದು ಉಪಕಾರ ಮಾಡ್ಬೋದಾ? ಏನು? ಸ್ವಲ್ಪ ಗಾಳಿ ಹಾಕ್ಬೋದಾ ನನಗೆ? ಗಾಳಿ ನಿನಗೆ? ಹೌದಾ? ನೀನು ನಾನು ಇಲ್ಲಿ ಗಾಳಿ ಇಲ್ಲದೆ ಸಾಯ್ತಾ ಇದ್ದೇನೆ. ನಿನಗೆ ಬೇಡ, ನನಗೆ ಆದ್ರೂ ಇರ್ಲಿಕ್ಕೆ ಬಾರದು. ಅಲ್ಲ, ನಿನಗೆ ಗಾಳಿ ಹಾಕಿದ್ರೆ ನನಗೆ ಇನ್ನು ಹೆಚ್ಚಾಗುವುದಲ್ವೇನೋ ಆಯಾಸ? ಆಯಾಸ ನಿನಗೆ ಹೆಚ್ಚಾಗುತ್ತದೆ. ಈರುವರೆಗೂ ಗಾಳಿ ಅವಶ್ಯಕತೆ ಉಂಟು. ನಿನಗೆ ಆಯಾಸ ಆಗುದಿಲ್ಲ. ನನಗೆ ಆಯಾಸ ಆಗುದಿಲ್ಲ ಅಂತ ಯಾರು ಹೇಳಿದ್ದು? ಹಾಗಿದ್ರೆ ನಿನ್ನ ತಮ್ಮನಾಗಿ ನೀನು ಅಷ್ಟು ಅರ್ಥವಿಸಿಕೊಳ್ಳದಿದ್ರೆ ಹೇಗೆ? ತಮ್ಮ, ಹಾಗಿದ್ರೆ ಒಂದು ಕೆಲಸ ಮಾಡು. ನಿನ್ನನ್ನು ಸುಮ್ಮನೆ ಯಾಕೆ ಆಯಾಸ ಮಾಡುದು? ಮತ್ತೆ ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅದರಲ್ಲಿ ವಾಯುದೇವ. ಅವನಿಗೆ ಆಜ್ಞಾಪಿಸಿದವಂತಾದ್ರೆ ಚೆನ್ನಾಗಿ ಬೀಸ್ತಾನೆ. ವಾಯುದೇವ ಅವರಲ್ಲೇ ಹೇಳಿದ್ರೆ ಗಾಳಿ ಗಾಳಿ ಚೆನ್ನಾಗಿ ಬರ್ಬೇಕು. ಇಲ್ಲೆಲ್ಲ ಗುಹಿನಾಗಿ
ತಳುವಾದ ಸಮಯದಲ್ಲಿ ಕೇಳಿಸೆ ನಲವಿನಿವು ಉಯ್ಯಾಲೆಯಲ್ಲಿ ನಲವಿನಿವು ಉಯ್ಯಾಲೆಯಲ್ಲಿ ತಾ ಕುಳಿತು ತಾ ಕುಳಿತು 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 ದೇವಿಯು ಮಾಡುತ್ತಿಹ ಗಾಯನವ ಲಾಲಿಸುತ್ತ ದೇವಿಯು ಮಾಡುತ್ತಿಹ ಗಾಯನವ ಲಾಲಿಸುತ್ತ ತಳುವದ ಸಮಯದಲ್ಲಿ ಕೇಳಿಸೆ ಆ ಆ ಆ ಮಂದವಾಗಿ ಬೀಸು, ವೇಗವಾಗಿ ಬೀಸು, ಬೇಗ ಬೀಸು. ಬೀಸು. ಸೇವಾಕರ್ತರಂದ್ರೆ ಹೀಗಿರ್ಬೇಕು. ಸೇವೆಯಲ್ಲಿ ನಿಷ್ಠೆ ಬೇಕು, ನಿಷ್ಠೆ ಬೇಕು, ಭಕ್ತಿ ಬೇಕು, ಭಕ್ತಿ ಬೇಕು, ಪ್ರಾಮಾಣಿಕತೆ ಬೇಕು. ಅದಂತೂ ಬೇಕೇ ಬೇಕು. ನಮ್ಮ ಆಜ್ಞೆಯನ್ನು ಪಾಲಿಸಿದಂತಹ ವೈದೇವ ಚೆನ್ನಾಗಿ ಬೀಸಿದ್ದಾನೆ, ತಂಪಾಗಿ ಬೀಸಿದ್ದಾನೆ. ಅವನ ಬೀಸುವಿಕೆಗೆ ತಂದು ಒಡ್ಡಿತ್ತು. ಆಯಾಸ ಎಲ್ಲಿ ಹೋಗಿದೆ ಅಂತಲೂ ಗೊತ್ತಾಗ್ಲಿಲ್ಲ. ಶ್ರಮಜಲವೆಲ್ಲವೂ ನಿವಾರಣೆಯಾಗಿ ಹೋಗಿದೆ. ಇನ್ನೊಂದು ಸಾರಿ ಕೆಳಗಿಳಿದು ಬೇಟೆಯಾಡಬೇಕು. ಇವತ್ತು ಬೇಡ, ಶ್ರಮಜಲ ಒಟ್ಟಾರೆ ಸುರಿಯುತ್ತಾ. ಏ ತಮ್ಮ, ಏನು ಏನು? ಒಮ್ಮೆ ಏರಿದ ಮೇಲೆ ಮತ್ತೆ ಇಳಿಯೋ ಕ್ರಮ ಉಂಟಾ? ಏರುವುದು ಎಷ್ಟು ಏರ್ಬೋದು, ಆದ್ರೆ ಶ್ರಮಜಲ ಸುರಿಯುವುದು ನಿಲ್ಲುವುದಿಲ್ಲ ಅಲ್ಲ, ಅದು ಏರುವುದೇ ಅಂತ. ನೀ ಸ್ವಲ್ಪ ನಿಂತರೆ ಸಾಕು, ಅದೆಲ್ಲ ಸರಿಯಾಗುತ್ತದೆ. ಹೌದಾ? ಮತ್ತೆ ಇನ್ನೊಮ್ಮೆ ಬೇಟೆ. ಇವತ್ತು ಬೇಡ, ನಾಳೆ ಆಡಿದ್ದೀನಿ. ಏ ತಮ್ಮ, ಏನು? ನಿನ್ನ ಕಿವಿ ಕೊಡ್ತೀಯನೋ? ನಿನಗೆ ಕಿವಿ ಕೊಟ್ರೆ ಬೇರೆ, ನನಗೆ ಬೇಡವೇನೋ? ಹಾಗಲ್ವಾ? ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಇದು ಆಲಿಸಿದೆ. ಏನಾಗಿರ್ಬೋದು? ತಂಪಾಗಿ ಗಾಳಿ ಮಾತ್ರ ಬೀಸ್ತಾ ಉಂಟು ಎಂಬ ಹಾಗೆ ಭಾವಿಸಿದ್ದೆ. ತಂಪಾದ ಗಾಳಿಯೊಂದಿಗೆ ಇಂಪಾದ ಗಾಯನವು ಕೇಳಿ ಬರ್ತಾವೆ. ಏನದು ಸ್ವರ? ಈ ಗಾಯನದ ಮೂಲ ಎಲ್ಲಿದ್ದೆಂಬ ಹಾಗೆ ಆಲೋಚಿಸಿದೆನು ಅಂತಾದ್ರೆ ಇದು ಅದೇ, ಇದು ಅದೇ ಸುಲಭ. ಏನು? ಇದು ಅದೇ. ಯಾವುದು ಕೇಳು? ಯಾವ್ದಾ? ಬಿದಿರಿಗೆ ಬಿದಿರುತ್ತಾಗಿ ಬರುವ ಸ್ವರವೇ ಬಿದಿರಿನ ಸ್ವರ. ಬಿದಿರಿನ ಸ್ವರ ಏನಿರ್ತ ಹೋಗೋದಕ್ಕೆ ಸಾಧ್ಯ ಉಂಟೆ ಹೇಳು? ಆಗ್ಲಿಕ್ಕಿಲ್ವಾ? ಖಂಡಿತವಾಗಿ ಇದಲ್ಲ. ಒಂದು ವೇಳೆ ಹೊಂದಿದ್ರೆ ವೀರರಾದಂತಹ ಚಂದ್ರಮುಂಡ ಕದಂಬಕಾಂತರವನ್ನು ಬಂದು ಸೇರಿದ್ದಾರೆ. ಬೇಟೆ ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ಉದ್ದೇಶ ಇಲ್ಲ. ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡ್ತಿರ್ಬೋದು. ಕೋಗಿಲೆಗಳು ಹಾಡುವುದಕ್ಕೆ ಉಂಟೇನು? ಮತ್ತೇನಾ? ಕೋಗಿಲೆಗಳು ಏನಿದ್ರು ಹೋಗುವುದು. ಹೌದಲ್ವಾ? ಹಾಗಾಗಿ ಕೋಗಿಲೆ ಅಲ್ವೇ ಅಲ್ಲ, ಇದು ಗಾನ ಕೋಗಿಲಲ್ಲ. ಅದಕ್ಕಿಂತ ಮಿಗಿಲಾದದ್ದು ಯಾವುದೋ ಒಂದು ಉಂಟು. ನಿನಗೆ ಗೊತ್ತಾಗ್ಲಿಲ್ಲ? ಇಲ್ಲ, ನನಗೆ ಗೊತ್ತಾಗಿದೆ. ಯಾವುದು? ಇದು ಬಹುಶಃ ಅವಳೇ ವೀಣೆಯ ಪಿಡಿದೀರ್ಪ ವಾಣಿ ವಾಣಿ ವೀಣೆಯ ಪಿಡಿದೀರ್ಪ ಪಿಡಿದೀರ್ಪ
ಇದು ಬಹುಶಃ ಯಾರು ವೀಣಾಪಾಣಿ ಕಣಿವೇಣಿ ಪುಸ್ತಕಪಾಣಿ ಕಲ್ಯಾಣಿ ಹೇಗೆ ಹೇಳಿದ್ರು ಕೂಡ ಬ್ರಹ್ಮನ ಮಡದಿಯಾದಂತಹ ಶಾರದಾದೇವಿ ಶಾರದೆ ಬಂದದ್ದಿಲ್ಲ. ಅವಳಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾದೇವಿ ಅವನ ಪಕ್ಕದಲ್ಲಿರಬೇಕು. ಒಂದು ವೇಳೆ ಅವಳಿಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಎಷ್ಟೆಲ್ಲ ವ್ಯತ್ಯಾಸ ಆಗುವುದು. ಹೌದು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ಕಾಲಿದ್ರೆ ದೇಹ ಇಲ್ಲ, ಎಲ್ಲ ಸರಿ ಇದ್ರೆ ತಲೆ ಸರಿ ಇರುವುದಿಲ್ಲ. ಹೌದಲ್ಲ? ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಅದಕ್ಕಾಗಿ ಅವನನ್ನು ತೊರೆದು ವೀಣಾಪಾಣಿಲಿಗೆ ಬಂದದಲ್ವೇ ಅಲ್ಲ. ಇದು ಅವಳೆಲ್ಲ ಬಂದದ್ದು. ಅವಳಲ್ಲ ಅಂತಾದ್ರೆ ಬೇರೆ ಯಾರು? ಇದು ಅವನೇ. ಯಾರವ? ಕುದುರೆ ಮುಖ. ಎಂತದ್ದ? ತುಂಬುರ. ಓಹೋ, ದೇವಲೋಕದ ಗಾಯಕ. ಅವ ಒಬ್ಬ ಮಾತ್ರ ಇರುವುದಾ? ಮತ್ತೆ ಇನ್ನೊಬ್ಬ ಇದ್ದಾನೆ ಚಿತ್ರಸೇನ. ಅವರಿಬ್ರು ಜೊತೆ ಸೇರಿದ್ರು ಅಂತಾದ್ರೆ ಗಾನ ವೈಭವ. ಅಣ್ಣ ಸರಿಯಾಗಿ ಕೇಳಿಸಿದ ಒಬ್ಬರ ಗಾನ ವೈಭವ. ಹೌದಾ? ಇವತ್ತು ಇಬ್ಬರಿದ್ದಲ್ಲ, ಕೇಳುವಾಗಲೇ ಗೊತ್ತಾಗ್ತದೆ. ಹೌದು. ಅವನ ವಿಷಯ ಬಿಡುವ, ಕೇಳುವಾಗ ಇನ್ನೊಬ್ಬನಿದ್ದಾನಲ್ಲ ಅವನೇ ನಾರದ. ಕರದಲ್ಲಿಗೆ ನಾರದ, ಗಾನ ವಿಶಾರದ. ಅವನವೇ ಶಾರದ, ಸುರಮಣಿ ನಾರದ. ಅವ ಬಂದದ್ದ? ಅವನೇ ಬಂದದ್ದು. ಖಂಡಿತ ಬರ್ಲಿಕ್ಕಿಲ್ಲ. ನಿನಗೆ ತಿರುಗಾಟವೇ ಬಗೆದೇ ಹೋಗ್ಲಿ ಅಂದ್ರೆ ನಿನಗಲ್ಲು ಅಂದು ದಕ್ಷ ಬ್ರಹ್ಮ ನಾರದನಿಗೆ ಕೊಟ್ಟಂತಹ ಶಾಪ. ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಈ ಸ್ವರವನ್ನು ಕೇಳಿದ್ಯಾ? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ನಾರದಾದ್ರೆ ಹೇಗೆ? ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ನಿನ್ನೆ ಈಚೆ, ಮೊನ್ನೆ, ಹತ್ತಿರ. ಹಾಗಿದ್ರೆ ವೀಣೆ ಬಿಡ್ತಿರ್ಬವಾಣಿ ಅಲ್ಲ, ತುಂಬುರ ಅಂತೂ ಅಲ್ವೇ ಅಲ್ಲ. ನಾರದಲ್ಲ, ಅದು ಅಲ್ಲ, ಇದು ಅಲ್ಲ. ಗೊತ್ತಾಗಬೇಕಿದ್ರೆ ಸ್ವರವನ್ನು ಬಿಡಿ. ಸ್ವರ ಹಿಡಿದು ಸ್ವರ ಹಿಡಿದು ನಡೆದರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು, ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು. ಅರರೆ ಅರರೆ ಕೌತುಕವೆಂದು ಪರಿಮಳವಿಡಿದು ಮುತ್ತರಿಯೇ ಕದಂಬ ವನವಾಸಿನಿ ಕನಕವಲ್ಲಕಿ ಧಾರಿಣಿ ಮಹಾರ್ಹಮಣಿ ಹಾಸಿನಿ ಮುಖ ಸಮುಲ್ಲ ಸತ್ವಾರುಣಿ ದಯಾ ವಿಭವಕಾರಿಣಿ ವಿಷದರೋಚನಕಾರಿಣಿ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ ತುಗಿದಳು ಜಾಲಯ ದುರ್ಗಾಂಬಿಕೆ ದುರ್ಗಾಂಬಿಕೆ ತುಗಿದಳು ಜಾಲಯ ನಾಗಮತ್ಯ ಯೋಗಿ ಪರಿಹರಿಯಲ್ಲ ನಾಗಮತ್ಯ ಯೋಗಿ ಪರಿಹರಿಯಲ್ಲ
ಬರುವುದೇನು ಹೊಸತ ಅಲ್ವೇ ಅಲ್ಲ? ಎಷ್ಟು ಸಾರಿ ಬಂದಿದ್ದೇವೆ. ಆದ್ರೆ ಈ ರೀತಿಯಾದಂತ ವ್ಯತ್ಯಾಸ ಇತ್ತ. ಬೆಳಕಿನ ಪಥವನ್ನು ಹಿಡಿದು ಮುಂದುವರೆದಾಗ ಒಬ್ಬಳಾಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ. ನೋಡಿದೆ ನೋಡಿದೆ ನೋಡಿದೆ. ಅಂಬರ ಪಥದಿಂದ ಇಳಿದು ಬಂದಂತಹ ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ ಸಾವಿರ ನಾಲಿಗೆ ಉಳ್ಳ ಆದಿಶೇಷನಿಗೂ ಅಸಾಧ್ಯ. ಪರಿಮಳದ ಪುತ್ತಳಿಯೋ, ಚೆಲುವಿನ ಕರುವಿನ ಎರಗೋ, ಇಟರ ಪುಣ್ಯದ ಪರಿಣತಿಯೋ, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಮುನಿತಪ ಫಲವು, ಲೋಕ ಸೌಂದರ್ಯ ನಿಸರ್ಗವು, ನಾಗಸುಖ ಸಾಕಾರವು, ಶಶಿಮುಖದ ನಸುನಗೆಯ ಬಾಲೆ, ದರ್ಪಣ ಕಪೋಲೆ, ಪನ್ನಗ ಸದೃಶ ವೇಣೆ, ಶುಖ ವಾಣೆ, ಇವಳ ಆನಂದದ ಕಂಪು, ಪೂರ್ಣ ಚಂದ್ರನ ಬೆಂಪು, ಇವಳ ಕಣ್ಣದ್ವಯ ಆಕಾರ, ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ, ಜನಮನ ಕರಣಿ, ಕಲೆಯ ಪುಷ್ಕರಣಿ, ಗುರುಗುಜರ ಭರಣಿ, ಪ್ರಕಾಶದ ದ್ಯುಮಣಿ, ಮಂದಗಮನೆಯ ಮಂದಹಾಸದ ವಿಲಾಸಮಂ, ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ, ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು, ಚಂದನ ಸುಗಂಧಿನಿ, ಚಂದ್ರಾಸಿನ ಸಕಮಂ, ಬಂದುಗೆ ದುಟಿಯಳ ಬಂದುರದ ಸಿಂಗರವನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ, ಶೃಂಗಾರ ಭರಿತ ವೇಷ, ನಳಿತೋಳ್ಗಳ ಪಾಶ, ಮರೆಸಿದನ್ನೇ ರೋಷ, ತಡೆದರೆನ್ನನು ವೀಷ, ಆಗಲೆನ್ನೇ ಸರ್ವನಾಶ. ಅರವೆನ್ನಿವಳಂತ ವಿಟಗಾರೆ ನೋಡ ಸ್ಮರಣ ಕೂರ್ಗಣೆ ಅಂತ ಹೇಳು ನೀರೆ, ಸರಸಿಜವದನೆ ಹರಿಣ ನೇತ್ರ ಗೆಲ್ಲುವ ತರುಣೀಮಣಿ ವಿಮಲಗಾತ್ರೆ. ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಳ ಭಾಷೆಯ ತೋಳ ಕುಚಗಳು, ವಿಷುಪ ತೊಡಗಳ ಚಾರು ಜಂಗವ ಬೆಸವ ಕಂಗಲ ತೊಲಗಿ ಬೆಳಗುವ ಬಿಸತಗಂದಿನಿಯು ಪರಮ ಪರಿಮಾಣಗಳು ಸಂಹರಿಸಿ, ಮುಕ್ತ ಕೆಂದಾವರೆಯ ಮರಿತಿಂಬಿಗಳ ನಡವಳಿಸಿ, ಸರಸ ವೀಣಾಬ್ದಿನಿ ಹಂಸೆಯ ಗರ್ವಗತಿಗಳ ಹಾಯ್ದು, ಮನಸ್ಸಿ ಜನವರ ವಿರಿಂಚ ಸೃಜಿಸಿದರೆನ್ನುವ ಹಾಗೆ ಭ್ರಮೆ. ಭೂಲನೆ ಮೌಕ್ತಿಕದ ಮಣಿಯೋ, ಸಾಸಿರ ಶಿರನಾದ ಶೇಷನ ಚಿರದಲ್ಲ ದೇವಮಾಣಿಕ್ಯವೋ, ವಸುಮತಿಗೆ ಸಮ ಸೀಮಂತದ ಮಣಿಯೋ ಎನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾಳೆ. ಕೋಟಿ ಸೂರ್ಯನ ಏಕಕಾಲದಲ್ಲಿ ಧರೆಗಳಿಂದ ಬಂದು ಉದಯಿಸಿದ್ರೆ ಯಾವ ರೀತಿಯಾದಂತಹ ಪ್ರಭೆ ಗೋಚರಿಸ್ತದೋ ಅಂತಹದೇ ಆದಂತಹ ಪ್ರಭೆ ಗೋಚರಿಸ್ತಾ ಉಂಟು. ಅಣ್ಣ, ಓ ಇವಳು ಯಾರಾಗಿರ್ಬೋದು? ನಿನಗೆ ಗೊತ್ತಾಗ್ಲಿಲ್ಲ? ಇದು ನಮ್ಮ ಶ್ರೀಧರನ ವೇಷ ಹಾಕಿ ಬಂದದವನು. ಮತ್ತೆ ಶ್ರೀಧರನ ಮಾಡದಿ ಲಕ್ಷ್ಮಿ. ಲಕ್ಷ್ಮಿ ಇಲ್ಲಿಗೆಲ್ಲ ಬರ್ಲಿಕ್ಕೆ ಸಾಧ್ಯ ಉಂಟಾ? ಯಾಕೆ ಬರ್ಲಿಕ್ಕಿಲ್ಲ? ವಕ್ಷಸ್ಥಳದಲ್ಲಿ ಆ ಶ್ರೀಧರ ನೆಲೆಯನ್ನು ಕೊಟ್ಟಿರುವಾಗ ಅಲ್ಲಿ ಬಿಟ್ಟು ಈ ಕಾಂತಾರಕ್ಕೆ ಬರ್ಲಿಕ್ಕೆ ಉಂಟಾ? ಹೆಂಡತಿಯನ್ನು ಬಿಟ್ಟು ಕೊಡ್ಲಿಕ್ಕಿಲ್ಲ, ಇಲ್ಲಿಗೆ ಬರ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಹೌದಾ? ಇಲ್ಲದ್ರೆ ಕಾಣಬೇಕಿತ್ತು. ಹಾಗಾದ್ರೆ ಅವನ ವಿಷಯ ಬಿಡುವ. ಅವಳಲ್ಲ ಅವಳಲ್ಲ, ಇನ್ನೊಬ್ಬಳಿದ್ದಾಳೆ. ಯಾರವ? ಅವಳೇ ಉಮೆ. ಉಮೆ? ಉಮೆ ಪಾರ್ವತಮ್ಮ. ಯಾರು? ಪಾರ್ವತಮ್ಮ. ಪಾರ್ವತಮ್ಮನ ಒಮ್ಮೆ ನೋಡಿ ಬರ್ತೇನೆ. ನೋಡಿ ಬಾ. ಏನು ಇದು? ಪಾರ್ವತಮ್ಮ ಅಲ್ಲ ಆಯ್ತಾ? ಯಾಕೆ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ. ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ಲೋಕಕ್ಕೆ ಆದರ್ಶ ಅಲ್ವೇನೋ ದೊಡ್ಡ ಬೊಟ್ಟು. ಈಗ ಈಗ ಓ ಹೀಗೆ ಹೋಗಿ ನೋಡಿದ್ರು ಬೊಟ್ಟು ಕಾಣುವುದಿಲ್ಲ. ಬೊಟ್ಟಿಲ್ಲ, ಇಲ್ಲಿಂದಲೇ ಕಾಣುವುದಿಲ್ಲ. ಕೆಂಪಿದ್ದಂತೂ ಇಲ್ವೇ ಇಲ್ಲ. ಇಲ್ವೇ ಇಲ್ಲ. ಒಬ್ಬಳಿಗೆ ಅಂಗ ಬನಿತ, ಇನ್ನೊಬ್ಬಳನ್ನು ಶಿರದಲ್ಲಿ ಬತ್ತ, ಹೆಣ್ಣೆಂಬ ಪಿತ್ತ. ಶಂಕರಿಯನ್ನು ಕಳುಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಶಂಕರಿ ಜನ್ಮಕ್ಕೆ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಅವಳ ವಿಷಯ ಬಿಡುವ. ಇನ್ನೊಬ್ಬಳಿದ್ದಾಳಲ್ಲ. ಯಾರು? ಅವಳೇ ರತಿ. ರತಿ? ಓಹೋ ನನಗೆ ಗೊತ್ತಾಯ್ತು. ಮನ್ಮಥನ ಸತಿ. ಸತಿಯ? ಬಲಭಾಗದಲ್ಲಿ ಮನ್ಮಥ ಇಲ್ಲ. ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ. ಆ ಮೇಳ ಅಲ್ಲ. ಆ ಮೇಳ ಅಲ್ಲ ಅಂತ ಇದು ಯಾವ ಮೇಳ? ನಿನಗೆ ಇಷ್ಟೊತ್ತಾದ್ರೂ ಮೇಳ ಯಾವುದಂತ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲ. ಮೇಳ ಯಾವುದಂತ ಗೊತ್ತಾಗ್ಲಿಲ್ಲ? ನನಗೆ ಗೊತ್ತಾಗಿದೆ. ಯಾವುದು? ನನಗೆ ಗೊತ್ತಾಗಿದೆ. ಇದು ಬಹುಶಃ ಎರಡನೇ ಮೇಳ. ನೋಡಿ ಹೇಳಿದ್ಯಾ? ಮತ್ತೆ ನೋಡದೆ ಹೇಳಲಿಕ್ಕೆ ಆಗ್ತದೆ. ಯಾವುದನ್ನು? ಅವಳನ್ನೇ ನೋಡಿದ್ದು ನಾನು. ಅದು ಹೇಗೆ? ಕಾಮರತಿಯರ ಮೇಳ ಅಲ್ಲ, ಬೇರೆ ಯಾವುದೋ ಎರಡನೇದ್ದು. ಸರಿ, ಎಲ್ಲರೂ ಕೇಳುವುದು ಇದನ್ನೇ. ಏನು? ಇದೇ ಬೇಕು ಅಂತ. ಇಲ್ಲದಿದ್ರೆ ನಾವು ಇಲ್ಲಿರುವವರ ಎಲ್ಲೋ ಬೇರೆ ಇರುವವರು ಇಲ್ಲಿಗೆ ಬಂದಿದ್ದೇವೆ. ನಮಗೂ ನೋಡುವಾಗ ಆಗುತ್ತದೆ ಇದೇ ಆದೀತು ಅಂತ. ನಾವೇನು ತಿರುಗಾಟ ಮಾಡಿದ್ದು ಕಡಿಮೆಯೋ? 3 ಅಲ್ಲ 6ರಲ್ಲಿ ಕೂಡ ಇಂಥದ್ದಿಲ್ಲ. ಇಂತಹ ಸೌಂದರ್ಯವತಿಯನ್ನು ನೋಡಿದ್ದೇನೆ. ನೋಡಿದೆ. ಈ 7 ಲೋಕದಲ್ಲಿಯೂ ಕೂಡ ಇಂತಹ ಸೌಂದರ್ಯವತಿ ಇಲ್ಲ ಅಂತ ಆದ್ರೆ ಈಕೆಯನ್ನು ಮಾತಾಡಿಸಬೇಕು. ನಾ ಮಾತಾಡಿಸಿ ಬರುವೆ. ಅಣ್ಣ, ಚೆಲುವಿಕೆಯನ್ನು ಮಾತನಾಡಿಸುವುದಕ್ಕೆ ಹೋದರೆ ನಮಗೆ ಮಾರಕಳಾಗ್ತಾಳೆ. ಮಾರಕ? ಹೌದು. ಪೂರಕ್ಕಾಗುವುದಿಲ್ಲ. ಯಾಕೆ? ಬ್ರಹ್ಮದೇವರವರ ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಒಂದು ವೇಳೆ ಇವಳನ್ನು ಇಂದಿನ ದಿನ ನಾವು ಮಾತನಾಡಿಸಿದೇವಂತಾದ್ರೆ ನಾಳಿನ ದಿನ ನಮ್ಮಲ್ಲಿ ಮಾತನಾಡ್ಲಿಕ್ಕೆ ನಾವೇ ಇರುವುದಿಲ್ಲ. ಹೌದು. ಇಲ್ಲದೆ ಹೋದ್ರೆ ನನಗೆಲ್ಲ ಬಡಿಲೇ ಇಲ್ಲ. ಏನು? ಹಾಗಿದ್ರೆ ಈಕೆಯ ಸೌಂದರ್ಯವನ್ನು ದಿನನಿತ್ಯ ನೋಡಬೇಕು. ಒಂದು ಉಪಾಯ. ನಮ್ಮಡೆ ಶುಂಭ ಅವನಲ್ಲಿ ಹೇಳು.
ಯಜ್ಞಾದಿಗಳ ಪಾಲಿಗೆ ಶುಂಭ ಅರ್ಪಣಮಸ್ತು. ಹೊಗಳಿದವರ ಜೊತೆಗೆ ತೆಗಳಿದವರ ಶಿರ ಹಾರಿಸಿದವರಿದ್ದೇವೆ. 3 ಲೋಕ ಸಂಚಾರ ಮಾಡಿದಂತಹ ದಶೆಯಿಂದಲಾಗಿ ಹಸಿಬೆ ತೃಷೆ ಏನು ಮಾಡಿದ್ದೀರಿ? ನಮ್ಮದೇ ಆದಂತಹ ಪದಭಾವನದಲ್ಲಿ ಬೇಕಾದ ಹಾಗೆ ಮೃಗ ಆಮೇಲೆ ಒಂದು ವಿಶೇಷ. ಏನು ವಿಶೇಷ? ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಗಾಯನವು ಕೇಳಿ ಬಂತಣ್ಣ. ಆ ಗಾಯನದ ಮೂಲ ಎಲ್ಲಿಂದೆಂಬ ಹಾಗೆ ಆಲೋಚಿಸಿರುವಂತಾದ್ರೆ ಆಗ ಗೊತ್ತಾಯ್ತಣ್ಣ. ಅರಸಿಕೊಂಡು ಹೋದಾಗ ಗೊತ್ತಾದದ್ದು. ತರುಣಿಯೋರ್ವಳು ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಸ್ವರ್ಣದ್ವ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾಡ್ತಾ ಇತ್ತು. ಅವಳ ಅಂದವನ್ನು ಕಂಡಾಕ್ಷಣವೇ ನಮಗನಿಸಿತು. ಯಾವುದು ತಮ್ಮಲ್ಲಿ? 3 ಲೋಕದ ಒಡೆಯನಾದಂತಹ ನೀನು ಅವಳನ್ನು ವರಿಸಬೇಕು. ನಿನ್ನ ವಾಮಭಾಗದಲ್ಲಿ ಅವಳು ರಂಜಿಸಬೇಕು. ನಮ್ಮ ಕಾಂತಾರದ ಕನ್ನಿಕೆಯನ್ನು ಕರೆ ತರುವಲ್ಲಿ ಕಾರ್ಯ ಪ್ರವೃತ್ತನಾಗಬೇಕಣ್ಣ. ತಮ್ಮಂದಿರ ಮನಸ್ಸಿನ ಶರಹತಿಗೆ ಸಿಲುಕಿದ ವನಜನೇತ್ರಯ ವರಿಸಲಿರನೆನ್ನುತ್ತ ನಿಶ್ಚಯಿಸಿ ಹೆಣ್ಣಿನ ಬಗ್ಗೆ ವರ್ಣಿಸಿದ ಕ್ಷಣದಲ್ಲೇ ಏನೋ ನನಗೆ ಬೇಕು ಬೇಕು ಅನ್ನುತ್ತಾ ಉಂಟಲ್ಲ ತಮ್ಮಂದಿರೇ. ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಇವತ್ತು ಕೇಳು ನೀನು ಬೇಕಾದಷ್ಟು. ಇನ್ನೂ ಬೇಕಾ ತಮ್ಮ? ಇಷ್ಟು ಸಿಕ್ಕಿಯಾಗ ಇನ್ನೂ ಬೇಕಂತ ಕೇಳುವಾಗ ನಿನ್ನ ಅಪೇಕ್ಷೆ ಯಾವುದಂತ ಗೊತ್ತಾಗಲ್ಲ. ಯಾವುದು ಬೇಡ ತಮ್ಮ, ಯಾವುದು ಬೇಡ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವೋ ಆ ಮನ್ಮಥ ಅವನಲ್ಲಿದ್ದ ಪಂಚ ಸರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಲಲಿ ಬೆಂಡಾದೆ ತಮ್ಮಂದಿರೇ, ಬಲಲಿ ಬೆಂಡಾದೆ. ಏನು ತೀರ್ಮಾನ ಕೈಗೊಂಡೆ? ಲೋಚನೆಯನ್ನು ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನು ಅವಸರ ಮಾಡಬೇಡಿ ತಮ್ಮಂದಿರಿ. ಆ ವಿಚಾರ ನನಗೆ ಬಿಟ್ಟರು. ನೀವೆಷ್ಟಾದ್ರೂ ಬೇಟೆ ಆಯಸಪಟ್ಟವರು, ದೇವರು ಸುರಿಸ್ತಾ ಉಂಟು, ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮನ್ನು ಕರೆದುಕೊಳ್ಳಿ. ಕೇಳಯ್ಯ ಸುಗ್ರೀವ ಮೇಳುವೆನು ಕೇಳಿದನು ಮೇರೆ ಮಗ ತಪ್ಪವನದೊಳಗೆ ಉಯ್ಯಾಲೆಯಲ್ಲಿ ತಂದು ಮೇರೆ ಮಗಂತೆ ಸುಗ್ರೀವ, ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರಹೇಳಿ. ಹೇಳಿ ಪ್ರಭು. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರಂತೆ. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕಿನ್ನ ಸೇನು ಸುಗ್ರೀವ. ಒಳ್ಳೇದು ಪ್ರಭು. ಅದಕ್ಕಾಗಿಯೇ ನೋಡು, ಯಾಕಂದ್ರೆ ಚಿನ್ನದ ಉಯ್ಯಾಲೆಯಲ್ಲಿ ತೂಗುವುದಲ್ವೇ ಶ್ರೀಮಂತಳಿರಬಹುದು. ಹೌದಲ್ವೇ? ಅದು ಯಾರೇ ಆಗಲಿ, ಯಾವ ಹೆಣ್ಣೆ ಆಗಲಿ, ತಮ್ಮಂದಿರು ಹೇಳಿದ ಮೇಲೆ ನಾನು ವರಿಸಲೇಬೇಕು. ಅದಕ್ಕಾಗಿಯೇ ನೋಡು, ವಯೋವೃದ್ಧನು ಜ್ಞಾನ ಸಂಪನ್ನಾದ ನೀನು ಈ ಕ್ಷಣವೇ ಕದಂಬವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ನಾನೇ ಹೋಗುವುದು. ರಾಜಾಜ್ಞೆದು ತೆರಳಿದ ಭವನ. ಆಯ್ತು. ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬವನವನೆ ಬಗುತ್ತಾ ಶ್ರೀ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರೆಸಿಲು ಕೂತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ಶುಂಭನಾಜ್ಞೆಯೊಳೈದಿ ಏನು ಆಶ್ಚರ್ಯವಿದೆ. ಕದಂಬಾವನಕ್ಕೆ ಪ್ರವೇಶ ಮಾಡಿ ಆ ತರುಣಿಯಲ್ಲೇ ಮೂಲಕ ಹುಡುಕಿಕೊಂಡು ಬಂದ ನೋಡಿದಂತ ದೃಶ್ಯ ನನ್ನನ್ನೇ ಒಮ್ಮೆಗೆ ಮೈ ಮರೆಯುವ ಹಾಗೆ ಮಾಡಿತು. ಅದರೊಂದಿಗೆ ಶಿವ ಶಿವ ಎಂಬಂತ ಉದ್ಗಾರ ಕಾರಣ ಬಂತು. ಈಕೆ ಸಾಮಾನ್ಯ ತರುಣಿ ಎಲ್ಲವೇ ಅಲ್ಲ. ಮೇಲಿಂದ ಮೇಲೆ ನೋಡಿದ್ರೆ ಈಕೆ ಬಗ್ಗೆ ಅರ್ಥವಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದಲೇ ಚಂಡಮುಂಡರಿಗೆ ಈಕೆ ಯಾರು ಏನು ಎಂಬುದು ಅರ್ಥವಾಗಲಿಲ್ಲ.
ನಮ್ಮೊಡೆಯನಿಗೆ ನಿಜ ವಿಚಾರವನ್ನು ಹೇಳುವಲ್ಲಿ ಇಲ್ಲಿ ನಿಜ ಗೊತ್ತಾದ್ರೆ ತಾನೇ ಅಲ್ಲಿ ಹೇಳೋದು. ಆದ್ದರಿಂದ ಅವರು ಹಿಂದುಳಿದದ್ದು. ಒಡೆಯನಿಗೆ ಮದುವೆ ಆಗಬೇಕು ಎಂಬುದಾಗಿ ಬಯಕೆ ಹುಟ್ಟಿಕೊಂಡಿದೆ. ನಮಗೂ ಸಂತೋಷವಾಯಿತು. ಯಾಕೆಂದರೆ ನಮ್ಮ ಒಡೆಯ ಶುಂಭದಾನವ ಇಷ್ಟರವರೆಗೆ ಏನು ದುಡಿದಿದ್ದರು, ಏನು ಸಂಪಾದಿಸಿದ್ದರು, ಎಷ್ಟೇ ಪ್ರಯತ್ನ ಪಟ್ಟರು ಅದವರ ಸ್ವಾರ್ಥಕ್ಕಾಗಿ ಅಲ್ಲವೇ ಅಲ್ಲ, ದಾನವ ಸಾಮ್ರಾಜ್ಯಕ್ಕೆ ಬೇಕಾಗಿ, ದಾನವರಿಗೆ ಬೇಕಾಗಿ, ನಮ್ಮವರಿಗೆ ಬೇಕಾಗಿ. ಆದರೆ ಈ ಸಲ ತಾನು ಮದುವೆ ಆಗಬೇಕು, ತಾನು ಸುಖವನ್ನು ಹೊಂದಬೇಕು, ಹೀಗೊಂದು ಕನಸನ್ನು ಕಾಣುತ್ತಾ ಇದ್ದಾರೆ. ಅದೆಲ್ಲ ನಮಗೆ ಸಂತೋಷವನ್ನೇ ನೀಡುತ್ತಾ ಇತ್ತು. ಆದರೆ ಇಲ್ಲಿ ಬಂದು ನೋಡಿದ್ರೆ ಈಕೆ ಸಾಮಾನ್ಯ ತರುಣಿಯಲ್ಲ. ಈಕೆಯನ್ನು ಬಯಸಿದ್ರೆ ಸಂತೋಷ ಎನ್ನುವುದು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅದರ ಬದಲಾಗಿ ಸರ್ವನಾಶವಾಗುವಲ್ಲಿ ಯಾವ ಅನುಮಾನವೇ ಇಲ್ಲ. ಶುಂಭನೋರ್ವನ್ನೇ ಸಾಯುವುದಲ್ಲ, ಸಕಲ ದಾನವ ಸಾಮ್ರಾಜ್ಯವೇ ನಾಶವಾಗ್ತದೆ. ಏನು ಮಾಡೋಣ? ಈಕೆಯನ್ನು ಸರಿಯಾಗಿ ತಿಳಿದು ನೋಡಿದೆ ಎಂದಿದ್ದರೆ, ಅರ್ಥವಿಸಿಕೊಂಡೇ ಎಂದಾದ್ರೆ ಈಕೆ ಜಗನ್ಮೋಹಿನಿ ಅಲ್ಲ, ಜಗನ್ಮಾತೆ. ಸರ್ವ ಜೀವ ಜಂತುಗಳನ್ನು ತನ್ನ ಉದರದಲ್ಲಿ ಇರಿಸಿಕೊಂಡು ನಿತ್ಯ ಪಾಲಿಸುವಂತ ಮಹಾಮಾತೆಯಾಗಿದ್ದಾಳೆ. ಚಂಡಮುಂಡರಿಗೆ ಮಾಂಸಾಕ್ಷಿಯಿಂದ ನೋಡಿದ್ರೆ ಗೊತ್ತಾಗುವುದಕ್ಕೆ ಸಾಧ್ಯವೇ? ಅವರಿಗೇನು, ಯಾರಿಗೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ. ಬುದ್ಧಿ ಎಂಬಂತ ಸುವಸ್ತು ಒಂದು ಎಲ್ಲರಲ್ಲಿಯೂ ಇರ್ತದೆ, ಅದನ್ನು ಉಪಯೋಗಿಸಬೇಕು. ಬುದ್ಧಿ ಕೇವಲ ಒಳ್ಳೆಯವರಿಗೆ ಮಾತ್ರ ಇರುವುದಲ್ಲ, ಕಳ್ಳರಿಗೂ ಇರ್ತದೆ, ವಂಚಕರಿಗೂ ಇರ್ತದೆ, ಮೋಸಗಾರರಿಗೂ ಇರ್ತದೆ. ಎಲ್ಲರೂ ಬುದ್ಧಿವಂತರೇ. ಹಾಗಾದ್ರೆ ಆ ಬುದ್ಧಿಯನ್ನು ಯಾವುದಕ್ಕೆ ಉಪಯೋಗಿಸಿದ್ದಾರೆ ಎನ್ನುವುದು ಮುಖ್ಯವಾಗ್ತದೆ. ರೂಢಿಯಲ್ಲಿ ಒಂದು ಮಾತುಂಟು, ಬುದ್ಧಿ ಎನ್ನುವುದು ಜ್ಞಾನದ ಮುಖಿಯ ಬಗ್ಗೆ ಶುದ್ಧವಾಗುವುದು ಎಂಬುದಾಗಿ. ಹಾಗಾಗಿ ಬುದ್ಧಿಯ ಜೊತೆಯಲ್ಲಿ ಜ್ಞಾನಕ್ಕೆ ಕೆಲಸವನ್ನು ಕೊಡಬೇಕು. ಅದರ ಬೆಳಕಿನಲ್ಲಿ ಬುದ್ಧಿಯನ್ನು ಮುಂದೆ ಹೋಗುವುದಕ್ಕೆ ಬಿಡಬೇಕು. ಆವಾಗಲೇ ಮಾತ್ರ ಪ್ರತಿಯೊಬ್ಬರು ತಾವು ಯಾಕೆ ಬದುಕಿದ್ದು, ತಾವೇನು ಜೀವನದಲ್ಲಿ ಮಾಡಬೇಕು ಎಂಬುದನ್ನೆಲ್ಲ ತಿಳಿಯುವುದಕ್ಕೆ ಸಾಧ್ಯ ಉಂಟು. ಅಂತಹ ಒಂದು ಯೋಚನೆ, ಅಂತಹ ಒಂದು ಜ್ಞಾನ ಚಂಡಮುಂಡರಿಗೆ ಇರುತ್ತಿದ್ದರೆ ಈಕೆ ಯಾರು ಏನು ಎಂಬುದನ್ನು ತಿಳಿಯುವುದಕ್ಕೆ ಸಾಧ್ಯವಿತ್ತು. ಜಗನ್ಮಾತೆಗೆ ಮದುವೆಯಾಗುವುದಕ್ಕುಂಟೆ. ಮದುವೆ ಅಂದರೆ ಏನು? ಹುಟ್ಟು ಸಾವು ಎನ್ನುವುದು ಈಕೆಗುಂಟೆ. ಅದರ ಆಚೆ ಏನು? ಅದಾವುದು ನಮ್ಮವರಿಗೆ ಅರ್ಥವಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಂತಲೇ ಇಲ್ಲಿಯವರೆಗೆ ಬಂದಿದ್ದೇನೆ, ಮಹಾಮಾತೆಯನ್ನು ಕಂಡಿದ್ದೇನೆ. ನಮ್ಮೊಡೆಯನ ಮನಸ್ಸಿನ ಸ್ಥಿತಿ ಏನು ಎಂಬುದನ್ನು ಈಕೆಯ ಸಾನ್ನಿಧ್ಯದಲ್ಲಿ ನಾನು ಬಿತ್ತರಿಸಿದ್ರೆ ಏನಾದರೂ ಪ್ರಯೋಜನವಾಗುವುದಕ್ಕೆ ಸಾಧ್ಯವೇ ನೋಡಬೇಕು. ಯಾಕೆಂದ್ರೆ ಈಕೆಯೊಂದು ನಮ್ಮದಾಗ ಶೋಣಿತಾಪುರದ ಕಡೆಗೆ ಉತ್ತಮ ದೃಷ್ಟಿಯನ್ನು ಬೀರಿದ್ರೆ ಅದಕ್ಕಿಂತ ಹೆಚ್ಚಿನದು ನಮಗಿನ್ನೇನು ಬೇಕು. ಅದಕ್ಕೆ ಬೇಕಾಗಿ ನಾವು ಪ್ರಯತ್ನ ಮಾಡಬೇಕು. ಭಕ್ತಿಯನ್ನೇ ಮುಂದಿಟ್ಟುಕೊಂಡು ಷಟ್ಚಕ್ರಗಳಲ್ಲಿ ಒಂದಾಗಿರುವಂತಹ ಸಹಸ್ರಾರದಲ್ಲಿ ಈಕೆಯನ್ನು ನೆಲೆಗೊಳಿಸುವುದರ ಮುಖ್ಯವಾಗಿ ಈಕೆಯನ್ನು ಆರಾಧನೆ ಮಾಡ್ತೇನೆ, ಭಕ್ತಿಯ ಮುಖ್ಯವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಒಲಿದು ನಮ್ಮ ಒಡೆಯನನ್ನು ವರಿಸುವಲ್ಲಿ ಈಕೆ ಮನ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಏನಿಲ್ಲ. ಪ್ರಯತ್ನಿಸ್ತೇನೆ, ನೋಡೋಣ. ಅಮ್ಮ ಶೋಣಿತಾಪುರದಿಂದ ಬಂದಿದ್ದೇನೆ. ತಾಯೇ, ಚಂಡಮುಂಡರು ನಿಮ್ಮನ್ನು ನೋಡಿದ ಮೇಲೆ ನಮ್ಮ ಒಡೆಯನಿಗೆ ವಿಚಾರವನ್ನು ತಿಳಿಸಿದ್ದಾರೆ. ಮದುವೆ ಆಗಬೇಕೆಂಬಂತ ಬಯಕೆ ಅಲ್ಲಿ ಒಂದು ಹುಟ್ಟಿಕೊಂಡಿದೆ. ಹಾಗಾದರೆ ಮದುವೆ ಆಗುದಿದ್ರೆ ಕೇವಲ ಗಂಡಿಗೆ ಮಾತ್ರ ಮನಸ್ಸಿದ್ರೆ ಸಾಕಾಗುವುದಿಲ್ಲ, ಹೆಣ್ಣಿಗೂ ಮನಸ್ಸು ಬೇಕಾಗ್ತದೆ. ಅದಕ್ಕೆ ಬೇಕಾಗಿ ನಿನ್ನ ಮನದ ಇರವನ್ನು ತಿಳಿಯುವುದಕ್ಕಾಗಿಯೇ ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನಮ್ಮ. ಸನ್ನಿಧಾನದಲ್ಲಿ ನನ್ನ ಬೇಡಿಕೆ ಇದೆ. ಒಡೆಯನಿಗೆ ಬೇಕಾಗಿ ಮದುವೆ ಆಗರೆ ಮನಸ್ಸಿದೆಯಾ ತಾಯಿ? ಆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನೇಮಿಸಬೇಕಾಗುತ್ತದೆ.
ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡು ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದ ಕರುಣಾರಸು ಮೀರಿ ಈ ಕರುಣೆ ಎಬ್ಬಿಸುತ್ತಾರೆ ನೋಡುವ. ಏನು ಆಶ್ಚರ್ಯವಿದೆ. ಅರಕ್ಷಣ ನಿದ್ದೆ ಬಂದ ಹಾಗಾದ್ರೆ ನಿದ್ದೆ ಬಂದದ್ದಲ್ಲ, ಮೃತ್ಯು ಬಣ್ಣ ಇದೆ. ಮತ್ತೊಮ್ಮೆ ಚೇತರಿಸಿಕೊಂಡಿದ್ದೇನೆ. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಕಣ್ಬಿಟ್ಟು ನೋಡಿದಾಗ ಮತ್ತೆ ಜಗನ್ಮಾತೆಯ ಮುಖದಲ್ಲಿ ಮುಗುಳು ನಗುವಿನಿಂದಲೇ ಸಾಯಿಸುವುದಕ್ಕೋ ಬದುಕಿಸುವುದಕ್ಕೋ ಸಾಧ್ಯ ಅಂತ ನನಗೆ ತೋರಿಸಿಕೊಟ್ಟಿದ್ದಾಳೆ ತಾಯಿ. ನಮ್ಮದು ತಪ್ಪಲ್ವೇ? ಮಹಾಮಾತೆಯ ಯೋಗ್ಯತೆ ಏನು ಎಂಬುದನ್ನು ಅರಿತುಕೊಂಡ ಮೇಲೆಯೋ ನಮ್ಮ ಒಡೆಯನನ್ನು ವರಿಸುವೆಯಾ ಎಂಬುದಾಗಿ ಕೇಳಿದ್ದೇನೆ. ಇದು ಅಪರಾಧ ಎನ್ನುವುದು ನನಗೂ ಕೂಡ ಗೊತ್ತಿದೆ. ಆದ್ದರಿಂದ ಕ್ಷಮೆಯನ್ನು ಯಾಚಿಸಬೇಕು. ತಾಯೇ ತಾಯೇ, ಹೆದರಿಕೆಯ ಅಪರಾಧವೆಸಗಿದ್ದೇನೆ ನಾನು. ನಿನ್ನ ಬಗ್ಗೆ ಪೂರ್ಣವಾಗಿ ತಿಳಿಯುವಂತ ಸಾಧ್ಯ ನನಗಂತಲ್ಲ. ಕೋಟಿ ವರ್ಷ ತಪಸ್ಸನ್ನು ಆಚರಿಸಿದ್ರು ಋಷಿ ವರ್ಗದವರಿಗೆ ಕಾಣುವುದಕ್ಕೆ ತಿಳಿಯುವುದಕ್ಕೆ ಅಸಾಧ್ಯವಂತೆ. ಸರಿಯಪ್ಪ, ಅಂತದ್ರಲ್ಲಿ ಬಡ ಸುಗ್ರೀವ ಏನು ತಿಳಿಯುವುದಕ್ಕೆ ಸಾಧ್ಯ ಉಂಟು? ಹಾಗಂತಲೇ ಮೇಲ್ನೋಟಕ್ಕೆ ನಾನು ಅರ್ಥವಿಸಿಕೊಂಡಿದ್ದೇನಪ್ಪ. ಎಲ್ಲವನ್ನು ಬಿಟ್ಟವಳು, ಎಲ್ಲವನ್ನು ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಲಯಗೊಳಿಸುವ ಸಮರ್ಥಳು. ಹೊರಗಿದ್ಯೋ ಎಂಬುದಾಗಿ ಹೇಳಿದ್ರೆ ಅಲ್ಲಿಯೂ ಇರ್ತೀಯ, ಒಳಗಿದ್ಯೋ ಎಂಬುದಾಗಿ ಕೇಳಿದ್ರೆ ಅಲ್ಲಿಯೂ ಇರ್ತೀಯ. ಹಾಗಾಗಿ ಹೊರಗೆ ಒಳಗೆ ಎಲ್ಲಿಯೂ ಕೂಡ ಇರುವಂತ ಏಕೈಕ ಶಕ್ತಿ ಎಂದಿದ್ರೆ ಅದನ್ನು ಪರಬ್ರಹ್ಮ ಅಂತ ಹೇಳೋದು. ಅದೇ ನಾರಿ ರೂಪವನ್ನು ತಳೆದು ಇಲ್ಲಿಗೆ ಬಂದಿದೆ ಅಂತ ಗೊತ್ತಿದೆ ತಾಯಿ. ಆದರೆ ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ಮದುವೆ ಬಗ್ಗೆ ನಾನು ಮಾತಾಡಿದ ಅಪರಾಧಮ್ಮ. ಹಾಗಂತಲೇ ಮಾತನಾಡದಿರುವುದಕ್ಕೂ ಆಗೋದಿಲ್ಲ. ರಾಜಾಜ್ಞೆಯನ್ನು ಹೊತ್ತು ಬಂದಿದ್ದೇನೆ. ಒಂದು ಜನ್ಮಕ್ಕೆ ನಮಗೆ ಎಷ್ಟು ಕೆಲಸವೋ ಅದು ಮೊದಲೇ ಸಂಕಲ್ಪವಾಗಿರ್ತದಂತೆ ವಿಧಿಯಿಂದ. ಹಾಗಾಗಿ ನಿನ್ನ ಸಂಕಲ್ಪವೋ ಏನು ನಾನು ಈ ರೀತಿ ವರ್ತಿಸಿದ್ದ ಅಪರಾಧ ಅಂತ ಆದ್ರೆ, ಒಂದು ವೇಳೆ ಬದುಕಿಗೆ ಸ್ವಾತಂತ್ರ್ಯವೂ ಇರ್ತದೆ ಅಂತೆ. ಕೇವಲ ದೈವ ಸಂಕಲ್ಪದ ಹಾಗೆ ಆಗುವುದಿಲ್ಲ, ಪುರುಷ ಪ್ರಯತ್ನ ಎನ್ನುವುದು ಇದ್ದೇ ಇರ್ತದೆ. ಹಾಗಾಗಿ ಆ ರೀತಿಯಾಗಿ ನನ್ನ ವರ್ತನೆ ನಡೆದದ್ದೇ ಸತ್ಯ ಅಂತ ಆದ್ರೆ ಅದರಲ್ಲಿಯೂ ನಾನು ಕ್ಷಮೆಯನ್ನು ಕೇಳುವುದಕ್ಕೆ ಸಿದ್ಧಳಿದ್ದೇನೆ. ಅಮ್ಮ, ಶುಂಭನಿಗೊಂದು ಉತ್ತರ ಬೇಕು, ಕೊಡುವೆಯಾ? ಉತ್ತರವೇ ಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ದರಗಿಳಿದು ಬಂದರು ಸುರಕ್ಕೆ ಅಂಟಿಯೋಲ್ಲ ಹೋಗಿ ಹೇಳು. ತಾಯೇ ಧನ್ಯನಾದೀಯ. ಅಮ್ಮ, ಇಷ್ಟರವರೆಗೆ ಅಸುರರ ಕುಲದಲ್ಲಿ ಇದ್ದುಕೊಂಡು ಅಲ್ಲೇ ನನ್ನ ತಾಯಿರೋ ಕರ್ತವ್ಯವನ್ನು ನಿಭಾಯಿಸಿಕೊಂಡು ಬಂದಿದ್ದೇನೆ. ಬೇಸರ ಇಲ್ಲ ತಾಯಿ. ಹಾಗಂತಲೇ ಬಂದದ್ದು ಜನ್ಮ ಉಂಟು ಅಂತಾದ್ರೆ ನಮಗೆ ಉತ್ತಮ ಜನ್ಮ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ಉಂಡಂತ ಅನ್ನದ ಋಣ ನಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಕೆಟ್ಟವರ ಕೈಯಿಂದ ಸಂಪಾದಿಸಲ್ಪಟ್ಟಂತ ಸಂಪಾದನೆ ಏನಿದ್ದರೂ ಅದು ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ನಾವು ಕೂಡ ಕೆಟ್ಟವಾದಂತ ಅನುಭವವನ್ನು ಅಥವಾ ಫಲವನ್ನು ಹೊಂದಬೇಕಂತೆ. ಹಾಗಾಗಿ ಶುಂಭನ ಅನ್ನದ ಋಣವನ್ನು ಉಂಡ ಮೇಲೆ ನಾವೆಲ್ಲ ಒಳ್ಳೆದಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ನಾವು ಭಾವಿಸಿಕೊಂಡಿದ್ದೇನೆ. ಆದ್ರೆ ಸಾನ್ನಿಧ್ಯವನ್ನು ನೋಡಿದ್ದೇನೆ ತಾನೆ. ನನ್ನ ಬೇಡಿಕೆಯೊಂದನ್ನು ಮುಂದಿರಿಸಬಹುದು. ಅಮ್ಮ, ಇನ್ನೊಂದು ಜನ್ಮ ಉಂಟು ಅಂತ ಆದ್ರೆ ಇರಬೇಕು, ನಿನ್ನ ದಾಸನಾಗಿ ಬದುಕು ಹಾಗೆ ಒಂದು ಅನುಗ್ರಹ ಮಾಡ್ತೀಯ. ಜಯ 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 ಜಯ.
ಆದಷ್ಟು ಬೇಗ ತೆರಳು. ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವನು ಧೂಮ್ರಾಕ್ಷ ಮನಿರಥ ಸಿದ್ಧಪಡಿಸಿದ್ದೇನೆ. ಬಂದು ಏನು
ವಿಶ್ವವಂತಿಕೆ ಪಾಲಿಸಲು ತಲೋ ನಿರ್ಜನರು ನುತಿಗೈದರು ಧರ್ಮವನ್ನು ಉದ್ಧರಿಸುವುದಕ್ಕೆ ಈ ಮಹಾಕಾಳಿಯಾಗಮ್ಮ ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆಂಬ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ. ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನಿನ್ನ ಮುಖ ನೋಡಿದ್ರೆ ಹಳೆಯಕಾಲದ ಪರಮೇಶ್ವರಂತೆ. ಕಣ್ಣಲ್ಲಿ ಗಂಗಿಡಿ, ಸಿದ್ಧವಾದ ರಥ, ಬದ್ಧವಾದ ಸೇನೆ, ಎಲ್ಲಿಗೆ
ಪಡೆಯಲಿಕ್ಕೆಲ್ಲ ಆಶೆಯನ್ನು ಬಟ್ಟವ ನಾನಿದ್ದೇನೆ. ನಿನ್ನ ಬಗೆಯಲ್ಲಿ ಮೂಡಿದ ಬಯಕೆ ಏನು ಮಾಡಿದೆ? ಅದಕ್ಕಾಗಿಯೇ ನೋಡು, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಗಿ ಹೋಯ್ತು. ಸಂಗಮವೇ ಸರಿ ಎಂದು ಪಣವನ್ನೇ ಪರಾಕ್ರಮವನ್ನೇ ಪಣಗಿಟ್ಟಳೆ. ನೀನೇನು ಮಾಡಿದೆ? ಆ ಬಳಿಕ ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟಿದ್ದೆ. ಯಾಕೆ? ಆಕೆಯನ್ನು ಎಳೆದು ತಂದನೆ ಪ್ರಭು. ಕಳಿಸಿಕೊಟ್ಟಂತಹ ಧೂಮ್ರಾಕ್ಷನನ್ನು ಓಂಕಾರ ದೃಷ್ಟಿಯಿಂದ ಸೊಟ್ಟ ಧೂಮ್ರಾಕ್ಷನನ್ನು ಸುಟ್ಟುಳಿದರೆ ಅಲ್ಲಿಗೆ ನಿಮ್ಮ ಪ್ರಯತ್ನ ಮುಂದುವರಿದ್ದು ಅಲ್ಲ ಅರ್ಥದಲ್ಲಿ ನಿಂತು ಹೋಯ್ತಾ? ತಮ್ಮಂದಿರಾದ ಗುಂಡುಗಲಿಯಾದ ಚಂಡಮುಂಡರನ್ನು ಕಳಿಸಿಕೊಟ್ಟಿದ್ದೇನೆ. ಏನಾದರೂ ಸಾಧಿಸಿದರೆ ಪ್ರಭು? ಚಂಡಮುಂಡರ ರುಂಡವನ್ನು ಚಂಡಿಗೆ ಚಂಡಮುಂಡರು ಅಳಿದು ಹೋದರೆ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆಯೇ ಮುಂದಿನ ಯೋಜನೆ? ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ಒಂದೆರಡು ಮಾತಿಗೆ ಅವಕಾಶ ಉಂಟೆ. ಧನುಜೇಶ ದಾನವ ಕುಲದ ಏಳಿಗೆಗಾಗಿ ಅಹರ್ನಿಸಿ ದುಡಿದು ದಾನವನ ಏಳಿಗೆಯೇ ನನ್ನ ಜೀವನದ ಧ್ಯೇಯ ಎಂದು ತಿಳಿದುಕೊಂಡವನೇ. ಒಂದು ಕಾಲದಲ್ಲಿ ದಾನವ ಕುಲಕ್ಕೆ ನೆಲೆಯೇ ಇಲ್ಲ ಎಂಬಂತಹ ಹತ್ತಿರದಲ್ಲಿ ತನುದೇವ ಗರ್ಭಾಮತಿಯನ್ನು ಪಾವನಗೊಳಿಸಿ ಇಳೆಯ ಬೆಳಕನ್ನು ಕಂಡಂತಹ ಚಂಡ ವಿಕ್ರಮಿಣಿಯು ಬ್ರಹ್ಮನನ್ನು ತಪಸ್ಸೆ ಮೂಲಕವಾಗಿ ಪ್ರತ್ಯಕ್ಷೀಕರಿಸಿಕೊಂಡೆ. ಬೇಕಾದಂತಹ ವರದ ಸಿದ್ಧಿಯನ್ನು ಪಡೆದುಕೊಂಡೆ. ಅದನ್ನು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ನೀನು ಬಳಸಲಿಲ್ಲ. ದಾನವರಿಗೆ ಬದ್ಧವಾದಂತಹ ನೆಲೆಯನ್ನು ಒದಗಿಸಿಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವನಿ. ನೀನು ಹೇಳಿದಂತಹ ಎತ್ತರಷ್ಟು ಬೀದಂತಹ ಪ್ರಭಾವವನ್ನು ಮಾಡಿದಂತಹ ಸಾಧನೆಯನ್ನು ಇಂದ್ರಾದಿ ದೇವತೆಗಳನ್ನು ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ. ಮೂರು ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗಿಟ್ಟು ಹೋಗಿದ್ದಾರೆ. ಪ್ರಭಾ, ಸಾಧನ ಪ್ರಪಂಚದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿ ಬಿಟ್ಟಿದ್ರು. ಆದ್ರೆ ಅಷ್ಟೇ ಶ್ರದ್ಧೆ ಜಾರಿ ಬಿಟ್ಟಿಯಲ್ಲ. ಏನಾಯ್ತು ಈಗ? ಚಂಡಮುಂಡನ ಮಾತನ್ನು ಕೇಳಿದಂತ ನೀನು ಕಂಡರಿಯದ ಚಿಲುವೆಗಾಗಿ ಹಂಬಲಿಸಿದ್ದೇನೆ. ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಲಿಲ್ಲ. ಬೇಡ, ನನಗೆ ವಿಚಾರವೇ ಬೇಡ. ಲೋಕದಲ್ಲಿ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಗೊತ್ತುಂಟಲ್ಲ ನಿನಗೆ. ಅದು ನೀನೇನು ಆಕೆ ನೋಡಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ಅಳಿತಂದ್ರೆ ಕಾಲಸ್ಯ ಕುಟಿಲಾಗತಿ ಅನ್ನೋದು ವಿಧಿಯಿಲ್ಲ. ಲೋಕವನ್ನೇ ನುಡಿಸಂತ ನೀನು ಮನಸ್ಸಿನ ಶರಕ್ಕೆ ಮನಸೋತೆಯ. ಇಂದಾದಿ ದೇವತೆಗಳನ್ನು ಗೆದ್ದಂತ ನಿನಗೆ ನಿನ್ನ ಇಂದ್ರಿಯಗಳನ್ನು ಬಂಧಿಸುವಲ್ಲಿ ಅಸಮರ್ಥನಾಗಿ ಹೋದೆಯ. ಹೋಗಿ ವರವಣತೆಯನ್ನು ಬಯಸಿಬಿಟ್ಟೆಯಾ ಪ್ರಭು? ನೀನು ಆಕೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳೊಬ್ಬಳು ಬರೇ ತರುಣಿ ಅಲ್ಲವಳು. ತರುಣಿ ಎಲ್ಲವ
ಮಹೇಶ್ವರನನ್ನು ಸೃಷ್ಟಿಸಿದಂತ ಮಹಾಮಾತೆಯನ್ನು ದೇವತೆಗಳ ಪ್ರಾರ್ಥನೆಯಂತೆ ದಾನವರಂತ ನಮ್ಮನ್ನೆಲ್ಲ ಸಮರಿಸುವುದಕ್ಕಾಗಿ ನಾರಿ ರೂಪವನ್ನು ಅಂತೂ ನಮ್ಮ ಕದಂಬವನದಲ್ಲಿ ನೆರೆ ಗೋಚರಿಸ್ತಾ ಇದ್ದಾರೆ. ಆಕೆ ಸಾಮಾನ್ಯ ತರುಣಿಯಾಗುತ್ತಿದ್ದಲ್ಲಿ ಪ್ರಭಾ ಭಯಕ್ಕೆ ಹುಟ್ಟೆಣಿಸುವಂತಹ ಭಯಂಕರವಂತಹ ಕಾರಿನಲ್ಲಿ ಸಾಮಾನ್ಯ ಹೆಣ್ಣೊಬ್ಬಳು ಬಂಗಾರದ ವಿಹಾರದಲ್ಲಿ ಕುಳಿತು ಗಾನವನ್ನು ಪಾಡುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಬೇಡ. ನಿನ್ನ ಅಮಾತ್ಯನಾಗಿ ಹೋದಂತಹ ಸುಗ್ರೀವ ನಿನ್ನ ಬಗ್ಗೆ ಬಹಳಷ್ಟು ಗುಣಗಾನ ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೇ ನಿನ್ನ ಅಮಾತ್ಯನಿಗೆ ದಗೆಯಾಗಿ ಪರಿಣಾಮಿಸಿನಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಶುಂಭನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮಾಡಿ ಪ್ರಾಣವನ್ನು ಅನುಗ್ರಹಿಸಿದಂತೆ. ಇದರ ಅರ್ಥವೇನು? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆಂಬುದೇ ಸತ್ಯ. ಆ ಬಳಿಕ ನೀನು ಕಳಿಸಿದ್ದೇನನ್ನು ಕಳಿಸಿಕೊಟ್ಟವ ನಾನಿದ್ದೇನೆ. ಅಲ್ಪನೇ ದುರ್ಲೋಚನ ತನ್ನ ಕಡೆಗಣ್ಣ ನೋಟದಿಂದ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಆ ಬಳಿಕ ಅಂತಹ ಧೂಮ್ರಾಕ್ಷವನ್ನು ಕೇವಲ ಹುಂಕಾರ ಮಾತದಿಂದ ಸುಟ್ಟುಗಳಲ್ಲಿ ಅರ್ಥವೇನು? ಅಗ್ನಿತತ್ವದ ಅಧಿದೇವತೆ ಎಂಬುದನ್ನು ಪ್ರಪಂಚಮುಖಕ್ಕೆ ಪ್ರಕಟಪಡಿಸಿದ್ದಾಳೆ. ಆ ಬಳಿಕ ಚಂಡಮುಂಡರು ಎಂತಹ ಗಣಪರಾಕ್ರಮಿಗಳು ನಭೋಮಂಡಲಿತ್ತು ಭೂಮಂಡಲವನ್ನೇ ಅಲ್ಲೋಲಗಲ್ಲೋಡುವಂತಹ ಯೋಗಿತಾವಂತರು ಯೋಗಾದಿಗಳಿಂದ ಕಾಯಕಲ್ಪ ಮಾಡಿದ್ದಾರೆ. ಬ್ರಹ್ಮನಿಂದ ಅಜೇಯವಾದ ಅಭೇದ್ಯವಾದಂತಹ ವರಬಲ ಉಂಟು. ಎಲ್ಲಿಯವರೆಗೆ ಕಾಯಣವಾಚ ಮನಸ್ಸ ತ್ರಿಕರಣಪೂರ್ವಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ ಮರಣದ ಅಂತ ಚಂಡಮುಂಡರನ್ನು ಭದ್ರಕಾಳಿಯಾಗಿ ಬಂದು ಅವರ ರುಂಡಮುಂಡವನ್ನು ಅರ್ಥವೇನು ಪ್ರಭು? ಏನು ಬ್ರಹ್ಮಣವರ ಸುಳ್ಳೈತೆ? ಅಲ್ಲ ಚಂಡಮುಂಡರ ಏನು ಸಂಸಾರಿ ಆದರೆ ಆದರೂ ಹೇಗೆ ಸತ್ತರದು? ಅವಳ ರೂಪವನ್ನು ಕಂಡು ಮನಸ್ಸೋತ ದಿಸೆಯಿಂದಾಗಿ ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ಒಳಗಾದ ದಿಸೆಯಿಂದಾಗಿ ಅವರ ಬ್ರಹ್ಮಚರ್ಯ ಕೆಟ್ಟು ಹೋಯಿತು. ವಿಧಿಯ ವರಬಲಕ್ಕೆ ತೊಡಕಾಗದಂತೆ ದಾನವರಾಂತ ನಮ್ಮನ್ನೆಲ್ಲ ಸಂಹರಿಸುತ್ತಾ ಬಂದಿದ್ದಾರೆ. ಪ್ರಭು, ಒಂದು ಕಾಲದ ತ್ಯಾಗದಲ್ಲಿ ನೀನು ಮಾಡಿದಂತಹ ಸಾಧನೆ ಎಂಥದ್ದು? ಪ್ರಪಂಚ ಮುಖದಲ್ಲಿ ದಾನವರಿಗೆ ಒಂದು ಬದುಕುವ ಅರ್ಹತೆ ಉಂಟು, ಯೋಗ್ಯತೆ ಉಂಟು ಎಂದು ತೋರಿಸಿಕೊಟ್ಟವ ನೀನು. ಪ್ರಭು, ಈ ಹೊತ್ತಿಗಾಗುವಾಗ ಮೋಹ ಮುಸುಕಿದ ಬುದ್ಧಿಯಿಂದಾಗಿ ಸಮಸ್ತವಾದಂತಹ ದಾನಯುತವನ್ನು ಯಮಗೊಪ್ಪಿಸುವೆ ಪ್ರಭು. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಅದು ಬೇಕು ನನಗೆ. ಬಿಡು ಮನದ ಮೂರ್ಖತೆಯ ಬಿಡು. ತೈ ಜಗದೊಳತಿ ಚರಣಕ್ಕೆ ಭಕ್ತಿಯಿಂದಲೇ ಪಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜಪೀಠನವರದ ದರದಲ್ಲಿ ಪಡೆದು ಸುಖವನು ಬಾಳುವುದೆನುತ್ತಲೇ ನುಡಿಯೇ ನೀತಿಯನು ಬಿಡು ಮನದ ಮೂರ್ಖತೆಯ ಬಿಡು. ವಿಚಾರವಂತ ನೀನು, ಬುದ್ಧಿವಂತ ನೀನು, ವಿದ್ಯಾವಂತ ನೀನು. ಆ ದೆಸೆಯಿಂದಾಗಿಯೇ ಚತುರ್ದಶ ಬೋಣನ್ನಾಡುವಂತಹ ಯೋಗ್ಯತಾವಂತನಾಗಿ ನೆಲೆದಿದ್ದು. ಈ ಕಾಲಕ್ಕಾಗುವಾಗ ಚಂಡಮುಂಡರ ಮಾತನ್ನು ಕೇಳಿ ಯಾಕೆ ಮರುಳಾದೆಯೋ ಅಂತ ಗೊತ್ತಾಗುತ್ತಾ ಇಲ್ಲ. ಈವರೆಗೆ ನಿನ್ನನ್ನು ಪೀಡಿಸಿದಂತಹ ಮೋಹ ಇಂದೀಗ ಪೀಡಿಸುತ್ತಾ ಉಂಟು. ಕೇವಲ ಮೋಹದ ಅಂಧಕಾರದಿಂದ ಅವಳನ್ನು ಹೆಣ್ಣೆಂದೇ ಭಾವಿಸಿ ಈಗ ಮುಂದುವರಿಯುತ್ತಾ ಇತ್ತು. ಒಮ್ಮೆ ಬೆಂಕಿಯಾಗಿ ಮತ್ತೊಮ್ಮೆ ಭದ್ರಕಾಳಿಯಾಗಿ ಕಾಣುವಂತಹ ಹೆಣ್ಣಿಗೆ ನಿರ್ದಿಷ್ಟವಾದಂತಹ ರೂಪವೇ ಇಲ್ಲ. ಅವಳಿಗೆ ಬೇಕಾಗುವಾಗ ಬೇಕಾದಂತಹ ರೂಪವನ್ನು ತಾಳುವಂತಹ ಮಹಾಶಕ್ತಿಯಾಗಿದ್ದಾರೆ. ಲೋಕವನ್ನೇ ಬೆಳಗಬಲ್ಲ ಸೂರ್ಯನ ಸಮ್ಮುಖದಲ್ಲಿ ಕಿರಿಸೊಳೊಂದು ಬೆಳಗುವುದಕ್ಕೆ ಸಾಧ್ಯವಿಲ್ಲ. ಲೋಕದ ಮೂಲಶಕ್ತಿ ಅಂತ ಆಕೆಯ ಸಮ್ಮುಖದಲ್ಲಿ ನಮ್ಮ ಪರಾಕ್ರಮ ಯಾವ ಕಾಲಕ್ಕೂ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಪ್ರಭು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ಮಹಾಮಾತೆ ಇನ್ನೂ ನಮ್ಮ ಕದಂಬಾವನದಲ್ಲಿ ಅರೆ ಗೋಚರಿಸ್ತಾ ಇದ್ದಾಳೆ. ಅವಳು ತಾಯಿ ಎಂದು ತಿಳಿದ ಬಳಿಕ ಅವಳಿಗೆ ಶರಣಾಗದೆ ಬದುಕುವುದರಲ್ಲಿ ಅರ್ಥವೇ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಮನಸ್ಸಿಗೆ ಅವಸ್ಥಾ ಪ್ರಮೇಯನ್ನು ಬಿಡು. ಲೋಕದ ಎಂಬಂತಹ ಪರಮ ಸತ್ಯವನ್ನು ತಿಳಿ. ಜಗತ್ತಗನೆ ಉರಿದಂತಹ ಯಜ್ಞೇಶ್ವರನ ಪ್ರತಾಪವನ್ನು ನಂದಿಸುವಂತಹ ಹುಮ್ಮು ಪ್ರಯತ್ನವನ್ನು ಮಾಡಬೇಡ. ಬ್ರಹ್ಮ ದೇವನು ಕೊಟ್ಟ ವರನ ಪೇರಲ್ಲಿ ಬದುಕುವ ಆಸೆ ಇದ್ರೆ ಆಕೆ ಕೈ ಹಿಡಿದಲ್ಲ ಕಾಲು
ನಾಲಿಗೆ ಕೊಯ್ದು ಬಿಡ್ತೇನೆ. ಅಧಿಕ ಪ್ರಸಂಗಿ ಸಲುಗೆ ಕೊಟ್ಟೆ ಬಹಳ ಮಾತಾಡ್ತಾ ಇದೆಯಲ್ಲ ವಿಜಯ್. ಇಷ್ಟರವರೆಗೆ ನಿನಗೆ ಸಭೆಯಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟದ್ದೇ ನಾನು ಹೆಚ್ಚಿಗೆ. ನನ್ನ ಭಾಗ್ಯ ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಈಗಲೂ ಬಂದು ಪ್ರೇಮ ಉಂಟು ನಿನಗೆ? ಏನು ಸಲುಗೆಯೋ? ಸಲುಗೆ ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ನೀನು ನಿನ್ನ ಮಂತ್ರಿಮಂಡಲದ ಸದಸ್ಯ, ಮರೆಬೇಡ. ಏನು ನಿನ್ನ ನೀತಿ ಮಾತಾ? ನನಗೆ ಅಗತ್ಯವಿಲ್ಲ. ಬೇಡ ಬಿಡು. ಆ ಕಾಡಿನಂತಹ ಬಡ ಹುಡುಗಿ, ಆಕೆ ನೀನು ಬಹಳವಾಗಿ ಹೊಗಳ್ತಿದ್ದೀಯಲ್ಲ. ಯಥಾರ್ಥ ಸ್ಥಿತಿ ಹೇಳಿದ್ದೇನೆ. ಏನು ಆಕೆ ಬಗ್ಗೆ ನಾನೇನು ತಿಳಿದಂತೆ ವರ್ತಿಸಿಕೊಂಡೆಯ? ಎಲ್ಲ ವಿಚಾರವನ್ನು ತಿಳಿದುಕೊಂಡವ ನಾನು. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಯಾಕೆ ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ. ನೋಡು, ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಬರುತ್ತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಇದು ನಿನ್ನ ಕೊನೆ ನಿರ್ಧಾರ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವ ನಾನಲ್ಲ. 3 ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ಸರಿ ಸರಿ. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ 3 ಲೋಕಾಧೀಶನಾಗಿರುವಂತ ಶುಂಭ ಹೆದರಿ ಸುಮ್ಮನೆ ಬಯಸಿಕೊಂಡೆಯ. ಈಗ ನೋಡಿದೆ ಎಂದಾದರೆ ನೀನು ನಮ್ಮ ವಂಶದಲ್ಲಿ ಹುಟ್ಟಿದ್ದೇ ಬರೀ ವ್ಯರ್ಥವಾಗಿ ಹೋಯ್ತು. ಅದು ಹೇಗಾಯ್ತು ಗೊತ್ತುಂಟ? ಸಿಂಹಗಳ ಜೊತೆಯಲ್ಲಿ ಜಂಬುಕ ಹುಟ್ಟಿದಂತಾಯ್ತು. ಪಾಪಿ, ನನ್ನ ಯೋಗ್ಯತೆ ಏನೆಂದು ನೀನು ತಿಳಿದುಕೊಂಡಿದ್ದೆ? ಕೇವಲ ಹಸಿ ಮಾಂಸ, ಹುಲಿ ಹೆಂಡವನ್ನು ಕುಡಿಯುವಂತ ಕಾಟು ರಕ್ಕ. ಭಾವಿಸಿಕೊಂಡೆ ದೇವತೆಗಳ ಪಂಥೆಯಲ್ಲಿ ಕುಳಿತು ಅವಿಸನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗೂ. ಏಕದೇವ ಶುಂಭ ಗೊತ್ತುಂಟಲ್ಲ, ನಮಗೆಲ್ಲ ಆಧಾರ ಸ್ತಂಭ ನೀನು. ಅದಕ್ಕಾಗಿ ನಿನ್ನ ಮಾತಿನ ಅರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಏನು? ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗೆ ಸಾಯುತ್ತೇನೆ ಎನ್ನುವಂತ ಭಯ ನನಗೆ. ಭಯ ಅಲ್ಲ, ಉಳಿಯಷ್ಟು ಮಂದಿ ಉಳಿಯಲಿ ಮತ್ತೆ. ಅದಕ್ಕಾಗಿ ನಿನ್ನಲ್ಲಿ ಹೇಳು, ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಹೇಗೆ ಬಲೆಯನ್ನು ತೊಡು, ನೀನೇ ನಡು, ಒಳಗಿದ್ದು ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿತಾಯ್ತೆ. ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿತಾಯ್ತೆ. ಮಾಡಲಿದೆ ಶುಂಭನ ಕೂಡೆ ಭಾಷೆಯ ನುರಿದು ಬಂದಿಹೇ ಶುಂಭ
ಜಯ 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 ನಿಕ್ರಮೆಗೊಂಡೆ ನಿಂತ ನೆಲವೇ ಕುಸಿದಂತ ಅನುಭವ. ಸರಿಯಾಗಿ ಸಾವರಿಸಿ ನೋಡಿದ್ರೆ ನಿಂತ ನೆಲ ಕುಸಿದದ್ದಲ್ಲ, ರಕ್ತ ಬೀಜನ ಅಂತಸತ್ವವೇ ಕುಸಿಯುತ್ತಾ ಉಂಟಲ್ಲ. ಯಾವುದೋ ಒಂದು ರೀತಿಯ ಕಾಲಭಾಷದಿಂದ ನನ್ನನ್ನು ಬಿಗಿದಂತ ಅನುಭವ ಆಗ್ತಾ ಉಂಟು. ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತಗತಿಯಿಂದ ಕದಂಬಾವನರಿಗೆ ಬಂದರೆ ಏನು ವಿಶೇಷ ಇತ್ತು. ಭಾನುಮಂಡಲವೇ ಕುಸಿದು ಬಿತ್ತು ಎಂಬ ಹಾಗೆ ದಿವ್ಯವಾದಂತಹ ಪ್ರಕಾಶ ನಮಗೆ ಗೋಚರಿಸ್ತಾ ಉಂಟು. ಕಾಣುವುದಕ್ಕೆ ಪ್ರಕಾಶವಾದರೆ ಕೇಳುವುದಕ್ಕೆ ಓಂಕಾರ ಎಂಬಂತಹ ನಿನಾದ, ಕೇಳುವಂತಹ ಓಂಕಾರ ಎಂಬಂತಹ ನಿನಾದಕ್ಕೂ ಬೆಳಗುವಂತಹ ಈ ಬೆಳಕಿಗೂ ಏನು ಸಂಬಂಧ ಅಂತ ಯೋಚನೆ ಮಾಡಿದ್ರೆ ಸರಿ ಸರಿ ಓಂಕಾರ ಎಂಬುದೇ ಜ್ಞಾನಗಮ್ಯವಾದದ್ದು. ಅದನ್ನೇ ಸುಪ್ರಕಾಶ ಎಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಆ ಸುಪ್ರಕಾಶದ ದಶೆಯಿಂದಾಗಿಯೇ ಇಂದು ಕದಂಬಾವನವೆಲ್ಲ ಬೆಳಗುತ್ತಾ ಪ್ರಪಂಚದ 24 ತತ್ವಗಳಿಗೂ ಅಧಿದೇವತೆಯಾದಂತಹ ಆ ಓಂಕಾರ ಸ್ವರೂಪಿಯ ಮಹಾ ಸನ್ನಿಧಾನ ಇಲ್ಲಿರುವ ದಶೆಯಿಂದಾಗಿ ಈ ರೀತಿಯಾಗಿ ಬೆಳಗುತ್ತಾ ಇದೆ. ಹಾಗಾದ್ರೆ ಈ ಬೆಳಕು ಎಲ್ಲಿಂದ ಮೂಡಿ ಬಂದಿದೆ, ಅದರ ಮೂಲೆಯಲ್ಲಿ ಎಂದು ಶೋಧಿಸಬೇಕೆಂಬಂತಹ ಉದ್ದೇಶದಿಂದ ಪಥವನ್ನು ಉತ್ತರಿಸಿ ಮುಂದೆ ಬಂದಾಗ ದಿವ್ಯವಾದಂತಹ ಪ್ರಭೆಯೆಂದು ನನ್ನ ಕಣ್ಣಿಗೆ ಬಡಿದಂತ ಅನುಭವವಾಯಿತು. ಅರೆ ಕ್ಷಣ ನಾನು ಕುರುಡನಾಗಿ ಹೋದೆನು ಎಂಬಂತಹ ಪ್ರೀತಿಗೆ ನಾನು ಒಳಗಾಗಿ ಸಾವರಿಸಿ ನೋಡಿದ್ರೆ ಅಪ್ಪಪ್ಪ ಏನು ವಿಚಿತ್ರವನ್ನು ಕಾಣುತ್ತಾ ಇದ್ದೇನೆ. ಏಕ ಕಾಲದಲ್ಲಿ ಕೋಟಿ ಸೂರ್ಯರು ಉದಯಿಸಿದರೋ ಎಂಬಂತೆ ಕಾಣುತ್ತಿರುವ ದಿವ್ಯವಾದಂತಹ ರೂಪ. ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ ಜನ್ಮ ಜನ್ಮಾಂತರದ ಪಾಪವನ್ನು ತೊಡೆಯಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ಚಲಿಸ್ತಾ ಇದೆ. ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ವಿಯಾಲಿಗೆ ಚತುರ್ವೇದ ಎಂಬಂತಹ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕುಂಬಿಣಿಗೂ ಕುಂಬಿಣಿಯಿಂದ ಅಂಬರಕ್ಕೂ ಆರೋಹಣ ವರುಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮತನಶೀಲವಾದಂತಹ ಮತಿಯಿಂದ ಮರಣ ಮಾಡಿದರೆ ಸರಿ ಸರಿ ಮೇಲುಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯ ಅವಿನಾಭಾವ ಸಂಬಂಧವಿದೆ ಎಂಬುದರ ಸಂಕೇತವಾಗಿ ಈ ರೀತಿಯಾಗಿ ತೂಗುತ್ತಾ ಇದ್ದಾಳೆ. ಅಲ್ಲದಿದ್ದರೆ ಮತ್ತೆ ಭೂಮಿಯಲ್ಲಿ ಹೆಜ್ಜೆಯಾಗಾದಿಗಳು ನಡೆದರೆ ಮಾತ್ರ ಅಗ್ನಿಮುಖದಿಂದ ಸಮರ್ಪಿಸಲ್ಪಟ್ಟ ಅವಿಸುಣ್ಣಂತಹ ದೇವತೆಗಳು ಕಾಲಕಾಲಕ್ಕೆ ಸರಿಯಾಗಿ ಇಳೆಗೆ ಮಳೆಯನ್ನು ಸುರಿಸ್ತಾರೆ. ಒಂದು ವೇಳೆ ಯಜ್ಞಯಾಗಾದಿಗಳು ನಡೆಯದೇ ಹೋದರೆ ದೇವತೆಗಳೆಲ್ಲ ದರಿದ್ರರಾಗಿ ಇಳೆಗೆ ಮಳೆ ಇಲ್ಲದೆ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗ್ತದೆ. ವರ್ತಮಾನ ಕಾಲದಲ್ಲಿ ನಮ್ಮವರ ದಬ್ಬಾಳಿಕೆಯಿಂದಾಗಿ ಯಜ್ಞ ಯಾಗಾದಿಗಳು ನಡೆಯುತ್ತಾ ಇಲ್ಲ, ಹೋಮ ಧೂಮಗಳ ಮಾತಿಲ್ಲ. ಗೋ ಬ್ರಾಹ್ಮಣ ಸ್ತ್ರೀಯರು ಅಸಹ್ಯವಾದಂತಹ ಚಿತ್ರಹಿಂಸೆಗೆ ಒಳಪಟ್ಟಿದ್ದಾರೆ. ಪ್ರಕೃತಿ ತನ್ನದೇ ಆದಂತಹ ಸಮತೋಲನವನ್ನು ಕಳೆದುಕೊಂಡಿದ್ದಾಳೆ. ಇದನ್ನು ನಿಯಂತ್ರಿಸಬಲ್ಲ 3 ಶಕ್ತಿಗಳಿಗೂ ಅಸಾಧ್ಯವಾದಾಗ ಮುಕ್ಕೋಟಿ ದೇವತೆಗಳ ತೇಜಸ್ಸು 3 ಮೂರ್ತಿಗಳ ಓಜಸ್ಸು ಒಂದಾಗಿ ನಾರಿಯ ಆಕೃತಿಯನ್ನು ಕಳೆದು ಬಂದಿದೆ ಎಂಬುದೇ ಸ್ಪಷ್ಟ. ಕೈಯಲ್ಲಿ ಇರುವಂತಹ ತ್ರಿಶೂಲವನ್ನು ಕಂಡರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂಕಲ್ಪ ಮಾತ್ರದಿಂದ ಮಾಡಬಲ್ಲ ಸಮರ್ಥ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಅಯ್ಯೋ ಇವಳನ್ನು ತಿಳಿಯದೆ ಶುಂಭ ಕೆಟ್ಟು ಹೋದ. ಏನು ಮಾಡಲಿ, ಮೂರ್ಖರಿಗೆ ಬಹುಕಾಲ ನೀತಿಯನ್ನು ಆಡಿದರೆ ಗೋರ್ಕಲ್ಲ ಮೇಲೆ ಹಾಲೆರೆದಂತೆ ಆ ಹಾಲಿನ ರುಚಿ ಶುಚಿ ಆ ಬಂಡೆಕಲ್ಲಿಗೆ ಬಿಟ್ಟಿಲ್ಲ. ಏನು ಮಾಡಲಿ ಹೇಳಿ, ಇವಳನ್ನು ಬಯಸಿ ಶುಂಭ ಒಪ್ಪನೆ ಕೆಟ್ಟದ್ದಲ್ಲ, ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸಿಬಿಟ್ಟ.
ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆ ಬಂದಿದ್ದೇನೆ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಯಾಕೆ? ಶುಂಭನ ಉಪ್ಪಣ್ಣದನ್ನ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚಿಸಿದರೆ ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದಲ್ಲದೆ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹಾರಾಡಿದರೂ ಹೋರಾಡಿದರೂ ಕೇಡು ನಮಗಿದು ಬದ್ಧವೂ ಸಿದ್ಧವಾಗಿದೆ. ಆದರೆ ಪಂಚಭೂತಾತ್ಮಕವಾದ ಕಾಯವಿರುವಾಗಲೇ ಈ ದಿವ್ಯ ಮಂಗಳ ಮೂರ್ತಿಯನ್ನು ಮನಸಾರ ಸರ್ವಭೂತೇಶು ನಮಸ್ತಸ್ಸೇ ನಮಸ್ತಸ್ಸೇ. ಬಾಡಲ್ಲಿ ನೋಡಿದ್ರೆ ಏನಾಂಕ ಇಲ್ಲ, ಬದಲಾಗಿ ಮುಖಮಂಡಲದಲ್ಲಿ ಕಾಣಿ ಹಾಗೆಯೇ ಸಮಸ್ತೇನೆ. ಓ ಏನಾಂಕ ಏಣಾಂಕ ನಿಭವತ್ರೆ ಏಣಾಂಕ ನಿಭವತ್ರೆ ನೀನೆನಗೆ ಶುಂಭ ದಾನವ ಬಯಸಿದರೆ ಲೋಕಲೋಕವೇ ಬೆಳಗುವುದನ್ನು ಕಾಣುತ್ತಾ ಇದ್ದೇನೆ. ನೀನು ಏನು, ನೀನೆಷ್ಟು, ನೀನು ಯಾರು ಎಂಬುದನ್ನು ಅಂತರಂಗದಿಂದ ಅರಿತಂತ ನಾನು ಕರ ಜೋಡಿಸಿದ್ದೇನೆ, ಶಿರ ಭಾಗಿಸಿದ್ದೇನೆ. ಹೆತ್ತ ತಾಯಿ ಅನ್ನ ಕೊಟ್ಟ ದೊರೆಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ ಜೋಡಿಸಿದ. ಆದರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದುಕೊಳ್ಳಿ. ಅಮ್ಮ, ನನಗೆ ಅರಿವಿಲ್ಲದೆ ಬಂದಂತ ಪದ ಅಖಂಡ ಬ್ರಹ್ಮಾಂಡವನ್ನಾದರೂ ಒದಗಿಸುವ ಒಂದು ಪದ ಇದ್ರೆ ಅದು ಅಮ್ಮ ಎನ್ನುವಂತ ಪದ. ಖಂಡಿತ ಅದಕ್ಕೆ ಸರಿಯಾದಂತಹ ಪದ ಲೋಕ ಮೂರರಲ್ಲಿ ಯಾವುದೇ ಇಲ್ಲ. ಅದರ ಮೂಲ ಸ್ವರೂಪವೇ ನೀನೆಂಬುದನ್ನು ಸ್ಪಷ್ಟವಾಗಿ ಅರ್ಥವಿಸಿದ್ದೇನೆ. ನಾನು ರಕ್ತಬೀಜ ಶೋಣಿತಾಪುರ ಶುಂಭ ಸಂಬಂಧ, ಅವ ಮಾವ ನಾನು ಅಳಿಯ, ಅವ ಅರಸ ನಾನು ಮಂತ್ರಿ. ಉದ್ದೇಶ ಅಮ್ಮ, ನಿನ್ನ ಇರವನ್ನು ಚಂಡಮುಂಡನಂತಿದ್ದ ನಮ್ಮದೊರೆ ಶುಂಭ ಸಾಣುರಾಗದಿಂದ ಬಯಸಿದರೆ ನೀನು ಚೂಣಿಯನ್ನು ಬಯಸಿದ್ದೀಯ. ನಿಜವಪ್ಪ, ಶುಂಭನಾದರೇನು ನಿಶುಂಭನಾದರೇನು ಸಾಕ್ಷಾ ಶಂಭುವೇ ಬರಲಿ. ಧೂಮ್ರಾಕ್ಷ ಬಂದರೆ ಮುಂಕರಿಸಿದ್ದಿ, ಚಂಡಮುಂಡರು ಬಂದರೆ ಪತ್ರಿಕಾರಿಯಾದೆ. ನಾನು ಬಂದು ನೋಡಿದ್ರೆ ಏನಾಂಕ ನಿಭಕ್ತಿಯಾಗಿ ರಾರಾಷ್ಟ್ರದಿಂದ ಅರ್ಥೇನಮ್ಮ. ಅವರವರ ಭಾವಕ್ಕೆ ತಕ್ಕಂತೆ ತೋರುವುದು ನಾನು. ಹಾಗಾದ್ರೆ ಅಹಂಕಾರದಿಂದ ಬಂದವರಿಗೆ ಹುಂಕಾರ ಅಮ್ಮ. ಹಾಗಾದ್ರೆ ನನ್ನ ಬಗ್ಗೆ ನಿನ್ನ ಅಂತರಂಗದಲ್ಲಿ ಒಳ್ಳೆಯ ಭಾವನೆ ಉಂಟು. ಖಂಡಿತ. ಶುಂಭ ನಮ್ಮ ಒಳ್ಳೆಯ, ಅದಕ್ಕೇನು ಮಾಡಬೇಕು? ಸಾಮಾನ್ಯ ವ್ಯಕ್ತಿಯಲ್ಲ, ಏನು ಮಹಾ ಚಾರು ಚತುರ್ದಶ ಗುಣದಲ್ಲಿ ತನ್ನದೇ ಆದಂತಹ ಅಧಿಕಾರ ಉಂಟು. ನಕ್ಷತ್ರ ಮಂಡಲದಲ್ಲಿ ವಾಸ ಉಂಟು, ದೇವತೆಗಳ ಮಂತ್ರಲ್ಲಿ ಹಿರಿಭೋಜನ ಉಂಟು, ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗತ್ತಿಗೆ ಸರಸಿಜಾತ್ವವನ್ನು ತೊಡಗಿಸೋಕಿದೆ ಕುಳಿತುಕೊಳ್ಳುವಂತಹ ಎಲ್ಲ ಅದರ ಬುದ್ಧಿ ಮಾತ್ರ ಸರಿ ಇಲ್ವಲ್ಲ ಅಮ್ಮ. ಅವನ ಬುದ್ಧಿ ಸರಿಯಾಗಿ ಇತ್ತು. ಈ ಬಂಡು ಮಾತಾಡುವ ಚಂಡಮುಂಡರು ಕೇಳಿಸಿದರು. ಬಂಡು ಮಾತನ್ನು ಕೇಳಿ ಗುರಿ ಮಾತನಾದ
ಅದರಲ್ಲಿ ಹಾಳಾದ ಮತ್ತೊಬ್ಬರ ಮಾತು ಕೇಳಬಾರದು. ಜೊತೆಗೆ ನೀನು ಬೀಸಿದಂತ ಮಾಯದ ಬಲೆಗೆ ಆತ ಒಳಗಾಗಿ ಹೆಚ್ಚು ಹೊತ್ತಿಲ್ಲ ಮಗನೇ. ಪಂಚಭೌತಿಕವಾದಂತ ಶರೀರವನ್ನು ಹೊಂದಿದಂತ ಯಾರಿಗಾದ್ರೂ ಒಂದಲ್ಲ ಒಂದು ರೀತಿಯ ದೌರ್ಬಲ್ಯ ಇದ್ದೇ ಇದೆ ಅಮ್ಮ. ಸರಿ, ಏನೋ ಮಾನಸಿಕವಾದಂತ ವ್ಯಥೆಯಿಂದ ದೌರ್ಬಲ್ಯನಾಗಿ ಅವರು ಹೇಳಿದಂತ ಮಾತನ್ನೇ ನಂಬಿ ನಿನ್ನನ್ನು ವರಿಸುವ ಮನ ಮಾಡಿದ. ಅಮ್ಮ, ನೀನು ಸಂಹರಿಸುತ್ತಾ ಅವರು ಆರಾಧಿಸಬೇಕಾದಂತ ನಿನ್ನನ್ನೇ ವರಿಸುವ ಮನ ಮಾಡಿದಂತ ಶುಂಭನ ತಪ್ಪು ಅಂತ ಗೊತ್ತು. ಆ ತಪ್ಪು ಅರ್ಥ ಆಗಬೇಕಾದ್ರೆ ಅವನಿಗೆ ಸತ್ಯದರ್ಶನ ಆಗಿದೆ. ಅದಕ್ಕಮ್ಮ ನಿನಗಾಗಿ ತಂದಿದ್ದೇನೆ ಬಂಗಾರದ ಪಲ್ಲಕ್ಕಿ. ಉಯ್ಯಾಲೆಯಿಂದ ಶೋಣಿತಾಪುರ ಬಲು ಹೇಳಿ ಆರಂಭನ ಮಣ್ಣಿಗೆಯ ಬಲು ಹಿರಲು ಹಿರಿಯುತ್ತ ಉಳಿದೂರೇ ನಮ್ಮೊಳೆ ಶುಂಭ ಗಂಧದ ಮರ ನೀರಿಗೆ ಹಾಕಿದರೆ ನಾರುವುದಿಲ್ವೇ? ಎತ್ತಿದ್ದೇದು ಪರಿಮಳ ಪ್ರಸಾರಿಸ್ತದೆ. ಅದಕ್ಕಾಗಿ ದುರವಂತ ಸಾರಿದವಳು ನಾನು ನಿನ್ನ ಬಳಿ ಯಾಕೆ ಬರಲಿಲ್ಲ? ಎಲ್ಲದಕ್ಕೂ ಚಕ್ರವರ್ತಿ ಆದವಳೆ ಬರಬೇಕೆಂಬಂತ ನಿರ್ಬಂಧ ಏನಿಲ್ಲಮ್ಮ. ಸಾವಿರ ಶುಂಭನಿಗೆ ಎಷ್ಟು ಅಹಂಕಾರವಿದ್ದರೆ ಸಾವಿರದ ಒಂದ ನನಗೆ ಎಷ್ಟು ಗರ್ವ ಬೇಡ ಹೇಳು. ನಾವು ಸಾವಿರದ ನಿರೀಕ್ಷೆಯಲ್ಲೇ ಇದ್ದವು. ಹಣದ ವಿಚಾರಕ್ಕೆ ನಿನ್ನ ಬಳಿ ಎದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರಾಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈ ನನ್ನ ಹೇಳಿ ಅಂದರೆ ನನ್ನ ಬಳಿ ಕುಳಿತುಕೊಂಡಿದ್ದಾರಲ್ಲ ನಿನ್ನ ಬಳಿಯ ಶಬ್ದ ಅವನು ಹೊಗಳುವುದನ್ನು ಬಡ ಹುಡುಗಿಯೇ
ರಕ್ತ ಬೀಜಾದಿದ ನವರ ತರಿದು ರಕ್ತ ಬೀಜ ತಗೆಯುತ್ತ ಮೆರೆದು ಮುಕ್ತಿದಾಯಕಿದವ ಪಾದವನೆಯುತ ಮುಕ್ತಿನ ರತಿಯ ಬೆಳಗಿದ ಶೋಭಾ. ಶಾಂತನಾಗಮ್ಮ. ದಯ್ಯೇಂದ್ರ 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 ಮೆರಿಡೋ ಕೊಡು ಸಿರಿತಡು ಮೆರವತ್ತನಿ ಕನಕ ಅಧಿಕಾರಪ್ಪ ಅನ್ನೊಂದು ಭಯ ಮಲ್ಪಡ ಅದು ಶೀಘ್ರಡು ಉಳ್ಳಾಳ್ತನ ಅಧಿಕಾರ ಯೋಗ ಕೊಡ್ತು ಬಾತ್ ನಾಳೊಂದು ಮರ ಆಂಡ ಹೆಣ್ಣು ಮಾತ್ರ ದಂಕಂಗರದ ಕೈತಣ್ಣ ಕಣ್ಣು ಮುಟ್ಟರು ತೋಜಾಗ್ರತೆ ಬಂದವನು ಸ್ವರ್ಗಕ್ಕೆ ಸ್ವರ್ಗಕ್ಕೆ ಹೋಗಿ ಸ್ವರ್ಗಕ್ಕೆ ಇಂಥ ಕಾರ್ಯ ಎಂದು ಕರ್ತೃ ಇದ್ರ ಶ್ರೀಮಾನ್ ಶ್ರೀಧರ ಪೂಜಾರ್ರೇ ಒಂದು ಶಾಣ ಸಮಾಧಾನ ಅಂಡ್ ಪ್ರತಿಯೊಂದು ಉಳ್ಳಾಳದ ಸೇವೆನ ಬರ ಭಕ್ತಿನ ಮಲ್ಪೇರವರೆಗೆ ಅವು ಉಜ್ಜಿನ ಮಲ್ಪಾರ ನಿಗ್ರ ಮಲ್ಪಾಯತ್ರ ಸೇವೆ ಅಪ್ಪನ ಭಂಡಾರಗು ಸಂಧ್ಯಾತ್ರ ಸಂದೇಹ ಹೈಕಿ ಅಂಚಾದು ಕಂಜಿ ಕೈ ಕಂಜಿ ಬುಳ್ಳ ಸಲ ಒಂದು ಸಂಸಾರ ಕೂಡು ಕುಟುಂಬ ಆರಬಾರ್ದೊಟ್ಟು ವ್ಯಾಪಾರ ವ್ಯವಹಾರ ವೃದ್ಧಿಯಾದ ಪೋಯ್ನಲ್ಪ ಬತ್ತನಲ್ಪ 100,000 ವರ್ಷ ಮುಳ್ಳಾದಿ ಬೇರಿ ಬಾರಿ ಬದ ಬಂಡಾರಿಯೇ ಜತೆ ಆವಡಿನ ಅಪ್ಪನ ಸೇವೆ ಪಡೆದ ತರ್ನಾಗ ಬಲಿಪ ಶಿವಶಂಕರ ಭಟ್ನ ಮದ್ದಟ್ಟಗೆ ಅಂತ ಬಂದ್ಪಾವೆ ಇದು ನನ್ನ ಆಲಿಕೆಡು ಸರಸ್ವತಿ ದೇವಿ ನೆಲೆಯ ನೋಡ್ಪಾವೆ ಬಲಿಪ ಪರಂಪರದ ಕೀರ್ತನೆ ಓರ್ತು ಮೊದಲಗಾರ ಭಾರಿ ಬಟ್ಟಾರ ರಂಗದಲ್ಲಿ ಹೆಚ್ಚು ಕಡಿಮೆ ಇದ್ರೆ ಸಮತ್ತು ಕೊಡು ಬೊಟ್ಟು ಆಟ ಮಿತ್ರ ಮಾಡ್ಯಾರ ಒಂದು ಶಾಂಡ್ ನಾನು ಮೋನ ತುಪ್ಪಣಿ ಗೋಲಿರ್ನ ಕೆಣ್ಣೀರ್ನ ಬೊಟ್ಟಿನ ಬೊಟ್ಟಾನಿಯರು ಮಾದ ಕಾರ್ಮಿಕತೆ ಆಡಿಸಿದ ಸೇವೆ ಮಾಡ್ತಾರೆ ಇರ್ನ ಕೈಟ ಉಳ್ಳಲ್ದು ಶಕ್ತಿಯ ಮೊದಲಗಾರ ಸರಿ ಬಜ್ಪೇಡಿ ಬರ್ತಾರ ಇವತ್ತಿನದು ಯಾನು ಬರ್ಪಾಯಿನಿ ಎನ್ನ ಕಾರ್ಮಿಕವು ಆಡೋ ಶಾಂಡ್ ಇಂಜಿನ ಅಪ್ಪನ ಸೇವೆ ಮಾಡ್ತೀನಿ ಬಲೆ ಹೆಚ್ಚೆಚ್ಚಿಗೆ ಕಾರ್ಯಕ್ರಮ ಉಳ್ಳ ಭಗವದ್ರೆ ಬ್ರಹ್ಮಸಭೆ ಗುತ್ತುಬಾರಿಗೆ ಮೊದಲೇ ತೊಂಡೆ ಭಾರಿ ಮಲ್ಲ ಸಭೆ ಅತ್ತೆ ರಾಷ್ಟ್ರಪತಿ ಬಡಗಂತ ಒರಿಯಲ್ಲ ಎತ್ತನ ಒರಿಯಕಾವದು ಆವಡ ಶಿರುಡು ದಕ್ಕೇರಿ ಬಿಟ್ಟು ಅಪ್ಪನ ಸೇವೆನ ಭಕ್ತಿ ಭಾವದ ಕುಳಿದು ತಿನ್ನಕ್ಕೆ ಮಾತ್ರ ಗಿಡ ಕಟ್ಟೆಂಡ ಒಳ್ಳೆ ಆದ್ರು ಪಡೆ ಮತ್ತೊಂದಮಗೆ ಮಾತ್ರ ಪಾತ್ರ ತರ್ಕೊಂಡು ಕೊರಿಯೇ ತಗೆ ಜೋರು ಉಂಡ ಆರೋಗ್ಯ ಭಾಗ ಗಣೇಶ ಭಗವತಿರೇ ಪ್ರತಿ ಬಾಡು ಕೊರಗೆ ಸ್ವೀಕಾರ ಮಾಡ್ತದೆ ಮಾಯದ ಧರ್ಮ ಕೊರತಾಗ ಶಿವಾಗಿ ಒಂದ ಕಾಡು ಉಡಲ ಗಾಣಿಗೆ ಸ್ವೀಕಾರ ಮಾಡ್ತದೆ ಮಾಯ ಮಾಡಿ
ಚಂಡಿಕೆಯ ಭೀಕರ ರೂಪವನ್ನು ನೋಡಿ ಭಯಭೀತನಾಗಿದ್ದೇನೆ. ಆದರೆ ಒಂದು ದಿನ ಚಂಡಿಕೆಗೆ ಗತಿಯನ್ನು ಕಾಣಿಸದಿದ್ದರೆ ನಾನು ಅರುಣಾಸುರನಲ್ಲ. ಹಾಗಾಗಿ ಶುಕ್ರಾಚಾರ್ಯರ ಬಳಿಗೆ ನಮ್ಮನ್ನು ಸುಮ್ಮನಿನನ್ನು ಬಯಸಿದಂತಾದರೆ ದುರವನ್ನು ಬಯಸಿದೆಯಾ? ನಮ್ಮವರನ್ನೆಲ್ಲ ತಡೆದೆಯಾ? ಮುಂದೆ ನಿಂತಿರುವವನು ಯಾರು ಗೊತ್ತೇ? ನನ್ನ ತಮ್ಮ ನಿಶುಮ. ನಿನ್ನನ್ನು ಕತ್ತಿ ಕಾಲಗದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದವ ಕಂಡೆಯ ಸುರನಾಥ ದೈತ್ಯರ ಉಂಡಮಾನು ಸಂಗ್ರಾಮದಲ್ಲಿ ಮರಾಯುಗದೊಳಗೆ ಒಮ್ಮೆಗೆ ಶ್ರೀಮಂದಿರದ ಭವೇರಿಸಿನ ಮನೋರುವೆ ಹೊರದು ಅಂಧಧಾಯಿ ಮರೆಯಲಿ
ರಕ್ತೇಶ್ವರಿಯಾದೆ ಕೊನೆಗೆ ಶಾಂಭವಿಯಾಗಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರೆ ಕಂಡು ಸಂತೋಷಗೊಂಡೆ ಅಲ್ಲ, ಮಗನ ಸ್ವರ್ಗವನ್ನೇರು. ಅಮ್ಮ, ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಗುವಳು ನಾನಲ್ಲ. ದ್ವಾಪರ ಯುಗದಲ್ಲಿ ಹರಿಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ಶುಂಭನ ಮಾತ್ರ ಅಂತ ನನ್ನಲ್ಲಿ ಹೋರಾಡಿ ಹಿಡಿಯಂತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಸ್ಮರಿಸುತ್ತಲಿ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರುಹೂತನ ಕದಿ ರಾಜತೇಜದಲ್ಲಿ ಶ್ರೀದೇವಿಯ ಅನುಗ್ರಹದಿಂದಲಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವು ನಮಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿಯನ್ನು ಯಾಚಿಸುತ್ತೇವೆ. ಬಿಡಿಗಡಗುವ ಕಡುಬಡ ನಾಡುವಿನ ಪಂಜಾಜೆ ಶ್ರೀಮತಿ ಶಾರದಾ ಶ್ರೀಮಾನ್ ಶ್ರೀಧರ ಪೂಜಾರಿಯವರು ಮಕ್ಕಳು ಹಾಗೂ ಮನೆಯವರು. ಪಂಜಾಜೆ ಶ್ರೀ ಶಾರದಾ ಶ್ರೀಮಾನ್ ಶ್ರೀಧರ ಪೂಜಾರಿಯವರು ಮಕ್ಕಳು ಹಾಗೂ ಮನೆಯವರು. ಆರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿಗಂಧ ಪ್ರಸಾದ ಶಿವಾರ್ಪಣ ಮಸ್ತ. ದೇವರ ದೇವರ ದೇವರ